ಸಿನಿಮಾ ಬಂದಿಲ್ಲ ಅಂದ್ರೆ ನೀವು ಪೊಲಿಟಿಷಿಯನ್ ಆಗ್ಬಿಡ್ತಿದ್ರಾ? ಏನೋ ದೈವ ಸರ್, ಆ ಥರ ಏನಾರ ಸಿನಿಮಾಗೆ ಬರ್ತಾ ಇದ್ರೆ ಒಂದು 2 ಪೀರಿಯಡ್ MLA ಆಗಿರ್ತಿದ್ದೆ, ಅದು ಮಾತ್ರ ಗ್ಯಾರಂಟಿ. ಈ ಒಂದು ಡಾಮಿನೇಟಿಂಗ್ ನೇಚರ್ ನಮ್ಮದು. ನಾನು ಎಲ್ಲಿರ್ತೀನಿ ನಂದೇ ನಡಿಬೇಕು, ಬಟ್ ತಪ್ಪು ಮಾಡಲ್ಲ, ಸುಳ್ಳು ಹೇಳಲ್ಲ. ಕರಾಟೆ ಆಸಕ್ತಿ ಹೇಗೆ ಬಂದಿದ್ದು ಸರ್ ನಿಮಗೆ? ಬುರುಸ್ಲಿ ಸರ್. ಎಂಟರ್ ದಿ ಡ್ರ್ಯಾಗನ್ ಕೊಪ್ಪಳದಲ್ಲಿ ಇದ್ದಾಗ ಹೊಸಪೇಟೆ ಸರಸ್ವತಿ ಥಿಯೇಟರ್ಗೆ ಎಂಟರ್ ದಿ ಡ್ರ್ಯಾಗನ್ ರಿಲೀಸ್ ಆಗಿದೆ. ಒಂದೇ ಸೈಕಲಲ್ಲಿ 40 ಕಿಲೋಮೀಟರ್ಸು ಹೊಸಪೇಟೆಗೆ ಹೋಗಿ ಆ ಪಿಕ್ಚರ್ ನೋಡಿ ಮತ್ತೆ ರಾತ್ರಿ ವಾಪಸ್ ಬಂದು ಮತ್ತೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಿದ್ವಿ ಎವ್ರಿ ಡೇ. 28 ಡೇಸ್ ಇತ್ತದು ಎಂಟರ್ ದಿ ಡ್ರ್ಯಾಗನ್. 28 ಡೇಸ್ನು ಕಂಟಿನ್ಯೂ ಹೋಗಿದ್ವಿ. ಹಿಂಗೆ ಹೋಗಿದ್ದೀರಾ? ಹಿಂಗೆ ಅಲ್ಲಿ ಆಮೇಲೆ ಕರಾಟೆಗೆ ಸೇರ್ಕೊಂಡು ಡಿವಿಷನಲ್ ಲೆವೆಲ್ಲು ನಾನೇ ಹೊಡೆದೆ, ಸ್ಟೇಟ್ ಲೆವೆಲಲ್ಲೂ ಟೀಮಲ್ಲಿ ಬಂದೆ, ನ್ಯಾಷನಲ್ಗೂ ಫೈಟ್ ಮಾಡಿದೆ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಿಮ್ಮ 101 ನೆನಪು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಅತಿಥಿ ನಿಜವಾಗ್ಲೂ ವಿಶೇಷವಾದ ಅತಿಥಿ. ಈ ವ್ಯಕ್ತಿನ ನಾನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಿಮ್ಮ ಪ್ರೀತಿಯ ನಮ್ಮ ದೊಂಬರ್ ಕೃಷ್ಣ ಸುರೇಶ್ ಸರಿಂದ. ಥ್ಯಾಂಕ್ ಯು ಸುರೇಶ್ ಸರ್. ಅವ್ರ ಮೂಲಕ ಸರ್ದು ನಂಬರ್ ಸಿಕ್ತು, ಮಾತಾಡಿದೆ. ಸತತ ಒಂದು 2-3 ತಿಂಗಳು ಫೋನಲ್ಲಿ ಮಾತಾಡಿ ಇವತ್ತು ನಾಳೆ ಅಂತ ಆಗಿ ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲಿಲ್ಲ, ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲಿಲ್ಲ. ಕಡೆಗೆ ಇವತ್ತು ಸಮಯ ಕೂಡ ಬಂದಿದೆ, ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಯಾರು ಅವರು? ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದ ಹ್ಯಾಂಡ್ಸಮ್ ವಿಲನ್ ಅಂತ ಹೇಳ್ಬೋದು. ನೀವು ಹ್ಯಾಂಡ್ಸಮ್ ಹೀರೋ ಅಂತ ಕೇಳಿದ್ರಿ, ಇವರು ಹ್ಯಾಂಡ್ಸಮ್ ವಿಲನ್ ಆಗಿದ್ದರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇನ್ಫ್ಯಾಕ್ಟ್ ಒಂದು ಹಿಂದಿ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಮೂಲತಃ ಈತ ಒಬ್ಬ ಕ್ರೀಡಾಪಟು, ಅಂದರೆ ಒಬ್ಬ ಕರಾಟೆ ಪಟು. ಅವ್ರ ಹತ್ರ ಎಷ್ಟೋ ಜನ ಇವತ್ತಿನ ಸ್ಟಾರ್ಗಳು ಕರಾಟೆ ಟ್ರೈನಿಂಗ್ ಆಗಿದ್ದರು. ಜೊತೆಗೆ ಅವರು ಒನ್ ಆಫ್ ದ ರಗ್ಗೆಡ್, ರಫ್ ಆ್ಯಂಡ್ ಟಫ್, ಎ ಹ್ಯಾಂಡ್ಸಮ್ ವಿಲನ್. ದಾಡಿ ಗಿಡಿ ಬಿಟ್ಕೊಂಡು ಸಖತ್ತಾಗಿದ್ದರು. ಸಾಕಷ್ಟು ಜನ ನೀವು ಅವ್ರ ಬಗ್ಗೆ ಕೂಡ ಕೇಳಿದ್ರಿ, ನನಗೆ ಮೆಸೇಜ್ ಮಾಡಿದ್ರಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಸೊ ಬಹುಶಃ ಶಂಕರ್ ಪಾಟೀಲ್ ಅವರ ಇಂಟರ್ವ್ಯೂ ನಾವೇ ಮೊದಲು ಮಾಡ್ತಿರೋದು ಅನ್ನೋ ಒಂದು ಹೆಮ್ಮೆ, ಗೌರವ ನನಗಿದೆ. ಬೇರೆಯವ್ರು ಬಂದಿದೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋಂಗಂತೂ ಇದೇ ಮೊದಲನೇ ಅವರ ಸಂದರ್ಶನ ಅಂತ ನಾನು ಅಂದ್ಕೊಳ್ತಾ ಇರೋದು. ಅವರೇ ಬೇರೆ ಇನ್ಯಾರೂ ಅಲ್ಲ, ನಿಮ್ಮ ಪ್ರೀತಿಯ ಶಂಕರ್ ಪಾಟೀಲ್ ಅವರು. ಹೌದು ಸ್ನೇಹಿತರೆ, ಶಂಕರ್ ಪಾಟೀಲ್ ಅಂತಾರಂಗೆ ನಿಮಗೆ ಜೀವನ ಚಕ್ರ ಜ್ಞಾಪಕ ಬರುತ್ತೆ, ನಮ್ಮ ಶಿವಣ್ಣವರ ಮನಮೆಚ್ಚಿದ ಹುಡುಗಿ ಜ್ಞಾಪಕ ಬರುತ್ತೆ, ರಣರಂಗ ಜ್ಞಾಪಕ ಬರುತ್ತೆ. ಸಾಲು ಶಂಕರ್ ಪಾಟೀಲ್ ಅಂದರೆ ಅವ್ರ ಮುಖ ಹಾಗೆ ಬಂದೋಗುತ್ತೆ. ಅವ್ರು ಅಭಿನಯಿಸುವ ಚಿತ್ರಗಳು ಎಲ್ಲದ್ರ ಬಗ್ಗೆ ಮಾತಾಡೋಣ. ಅವರ ಬಾಲ್ಯ, ಅವರ ಯೌವನ, ಅವರ ಜೀವನ ಎಲ್ಲವೂ ಮುಕ್ತವಾಗಿ ಮಾತಾಡ್ಕೊಂಡು ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಕರ್ಕೊಂಡು ನಿಮ್ಮ ಮುಂದೆ ಬಂದು ಅವರ ಜೀವನದ ಕತೆ ಹೇಳೋದನ್ನು ಮಾತ್ರ ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ನಮಸ್ಕಾರ ಶಂಕರ್ ಪಾಟೀಲ್ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಶಂಕರ್ ಪಾಟೀಲ್ ಸರ್, ನಿಮ್ಮ ವಾಯ್ಸ್ ಹಿಂಗೆನಾ? ಮೊದಲಿನ ನಿಮ್ದು ಒಂಥರ ಟಿಪಿಕಲ್ ವಾಯ್ಸು ಸರ್ ನಿಮ್ಮದು. ಮೊದಲಿಂದ ಹಿಂಗೆ ಇದೆ ಸರ್. ಅದೇ ನಿಮ್ಮ ಸಿನಿಮಾಗಳಲ್ಲೂ ಇದೇ ಥರ ನಿಮ್ಮ ವಾಯ್ಸ್ ಅಂದರೆ ಒಂದು ಸ್ಪೆಷಲ್ ಒಂದು ಗಬ್ಬರ್ ಸಿಂಗ್ ವಾಯ್ಸ್ ಇದ್ದಂಗೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸಂತೋಷ ಆಯಿತು ಸರ್. ತಾವು ಬಂದು ಸಂದರ್ಶನ ಕೊಡೋಕೆ ಒಪ್ಕೊಂಡು ಪ್ರೀತಿಯಿಂದ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಭಾಳ ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೂ ತಾವು ಭೇಟಿಯಾಗಿದ್ದು, ತಮ್ಮ ಪರಿಚಯ ಆಗಿದ್ದು ನನಗೆ ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಶಂಕರ್ ಪಾಟೀಲ್. ಕಲಾವಿದರಿಗೆ ಇದೇ ಥರ ನೀವು ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್. ಎಸ್ ಶಂಕರ್ ಪಾಟೀಲ್ ಸರ್, ಇವಾಗ ನಮ್ಮ ಶಂಕರ್ ಪಾಟೀಲ್ ಸರ್ ಮೂಲತಃ ನಮ್ಮ ರಾಯಚೂರು ಕಡೆಯವರು. ನನ್ನ ಪ್ರಾಪರ್ ಆ್ಯಕ್ಚುಲಿ ಬಂದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಕಂಬಳಿಯಾಳ ಅಂತ ಗ್ರಾಮ, ನಮ್ಮ ತಂದೆ ಊರದು. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನಾಗರಾಳು ನಮ್ಮ ತಾಯಿ ಊರು. ನಿಮ್ಮ ತಾಯಿ ಊರು? ನೀವು ಹುಟ್ಟಿದ್ದಲ್ಲೇ? ನಾವು ಹುಟ್ಟಿದ್ದು ನಾಗರಾಳ. ಹಿಂಗಾಗಿ ಸ್ವಲ್ಪ ನಾಗರಾಳ ಅಂತ ಎಲ್ಲರಿಗೂ ಇದಾಗಿದೆ. ಬಟ್ ಪ್ರಾಪರ್ ಬೇಸಿಕಲಿ ನಮ್ಮ ಸಜ್ಜಲಗುಡ್ಡೆ ಶರಣಮ್ಮನವರು ಅಂತ ಹೆಸರು ಕೇಳಿದ್ದೀರಾ? ಕೇಳಿದ್ದೀನಿ ಸರ್. ಅದೇ ಊರು ನಮ್ಮದು. ಓಕೆ, ಅಂದರೆ ನಿಮ್ಮ ಕಡೆ ಎಲ್ಲ ಸ್ವಲ್ಪ ರಾಜಕಾರಣಿಗಳು ಜಾಸ್ತಿ ಅಂತ ಕಾಣ್ತದೆ. ರಾಜಕಾರಣಿಗಳು ಜಾಸ್ತಿ, ಶರಣರು ಜಾಸ್ತಿ. ಸಿನಿಮಾ ಬಂದಿಲ್ಲ ಅಂದ್ರೆ ನೀವು ಪೊಲಿಟಿಷಿಯನ್ ಆಗ್ಬಿಡ್ತಿದ್ರಾ? ಏನೋ ದೈವ ಸರ್, ಆ ಥರ ಏನಾರ ಸಿನಿಮಾಗೆ ಬರ್ತಾ ಇದ್ರೆ ಒಂದು 2 ಪೀರಿಯಡ್ MLA ಆಗಿರ್ತಿದ್ದೆ, ಅದು ಮಾತ್ರ ಗ್ಯಾರಂಟಿ. ಹೇಗಿತ್ತು ಸರ್? ಹೇಗೆ ನಿಮ್ಮ ಬಾಲ್ಯ? ಯಾವಾಗ ಹುಟ್ಟಿದ್ದು ನೀವು? ಸರ್ ನಾನು 1959 ಆಗಸ್ಟ್ 7 ರಾತ್ರಿ 1:30 ಓಹೋ, ಅಂದರೆ 8ಕ್ಕೆ ಬಿತ್ತು. 8ಕ್ಕೆ ಬಿತ್ತು ಲೆಕ್ಕಾಚಾರಕ್ಕೆ. ಹಿಂದೂ ಇದ್ರ ಪ್ರಕಾರ 7, ಈ ಪಾಶ್ಚಿಮಾತ್ಯ ಇದ್ರ ಪ್ರಕಾರ 8. ಈಗ ನನಗೆ ಒಂದು 65 ವಯಸ್ಸಿದೆ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಎಷ್ಟು ಜನ ಮಕ್ಕಳು ಸರ್ ನೀವು? ಎಷ್ಟು ಜನ? ಸರ್ ನನಗೆ 2 ಮಕ್ಕಳು. ಅಲ್ಲ, ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ ದೊಡ್ಡವನು.
ನನಗೆ 4 ಜನ ತಂಗಿರಿದ್ದಾರೆ. 4 ಜನ ತಂಗಿಯರು. ಓ, ಎಲ್ಲ ಎಲ್ಲಿದ್ದಾರೆ ಸರ್ ತಂಗಿರು ಎಲ್ಲಿದ್ದಾರೆ? ಒಬ್ಬ ತಂಗಿನ ನಮ್ಮ ತಾಯಿ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ವಿ, ಸೋದರ ಮಾವನಿಗೆ. ಅವರು ಅಲ್ಲೇ ನಾಗರಾಳಲ್ಲೇ ಇರ್ತಾರೆ, ಟೀಚರು, ಈಗ ರಿಟೈರ್ಡ್ ಆಗಿದ್ದಾರೆ. 2ನೇ ತಂಗಿನ ಗದಗ ಹತ್ರ ಮುಂಡ್ರಿಗೆ ಕೊಟ್ಟಿದ್ದೀವಿ, ಅಲ್ಲಿ ಅವರ ಹಸ್ಬೆಂಡ್ ಡಾಕ್ಟ್ರು, ಫೇಮಸ್ ಡಾಕ್ಟ್ರು. 3ನೇ ತಂಗಿನ ಮದುವೆ ಮಾಡಿಕೊಟ್ಟಿದ್ವಿ, ಅದು ಡೈವರ್ಸ್ ಆಯಿತು. 4ನೇ ತಂಗಿ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆಗ್ಬಿಟ್ರು. ಓ ಸರಿ ಸರಿ. ಹೀಗಾಗಿ 2 ತಂಗಿರು ಮನೇಲಿದ್ದಾರೆ. ನಮ್ಮ 3ನೇ ತಂಗಿ ಮಗಳು ನಮ್ಮ ಮನೆಯಲ್ಲೇ ಬೆಳೆದು ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾಳೆ, ಅವ್ರ ಹಸ್ಬೆಂಡು ಜಾಬ್ ಮಾಡ್ತಿದ್ದಾರೆ. ಅದೊಂದು ಸಂತೋಷ, ಖುಷಿ ಸಮಾಚಾರ. ಹೇಗಿದ್ರಿ ಬಾಲ್ಯದಲ್ಲಿ ನೀವು? ಒಡ್ಡ ಆಗಿದ್ರಾ, ತರಲೆ ಆಗಿದ್ರಾ, ತುಂಟಾಗಿದ್ರಾ? ಸರ್, ಈ ಒಂದು ಡಾಮಿನೇಟಿಂಗ್ ನೇಚರ್ ನಂದು. ನಾನು ಎಲ್ಲಿರ್ತೀನಿ ನಂದೇ ನಡಿಬೇಕು, ಬಟ್ ತಪ್ಪು ಮಾಡಲ್ಲ, ಸುಳ್ಳು ಹೇಳಲ್ಲ. ಬಟ್ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಒಬ್ರಿಗೆ ಮೋಸ ಮಾಡೋರು ಕಂಡ್ರೆ ಆಗಲ್ಲ. ರೇಗ್ಬಿಡ್ತೀನಿ, ಅವರು ನನ್ನಿಂದ ದೂರ ಹೋಗ್ತಾರೆ. ಒಂದು 6 ತಿಂಗಳಾದ್ಮೇಲೆ ಅವರೇ ಬರ್ತಾರೆ ನನ್ನ ಹತ್ರ, ಯಾವ ತಪ್ಪು ಮಾಡಿದ್ದೆ ಕಣೋ ಅಂತೇಳಿ. ಇದು ನನ್ನ ಗುಣ. ಓಕೆ. ಅಪ್ಪನ ಮಗನೋ ಅಮ್ಮನ ಮಗನೋ ನೀವು? ಸರ್, ನಾನು ಅಪ್ಪನ ಮಗ ಅನ್ನೋದಕ್ಕಿಂತ ಅಮ್ಮನ ಮಗ ಅನ್ನೋದಕ್ಕಿಂತ ನನ್ನ ಮುದ್ದಿನ ಮಾವ, ನನ್ನ ತಾಯಿ ತಮ್ಮ, ಅವನಿಗೆ ಅಳಿಯನೂ ಹೌದು, ಮಗನೂ ಹೌದು. ನಾನು ಅವ್ರ ಹೆಸರು ಸರ್? ಬಸವನಗೌಡ ಪೊಲೀಸ್ ಪಾಟೀಲ್. ಹಾಂ ಹಾಂ. ಅವ್ರನ್ನ ಕಳ್ಕೊಂಡು ಭಾಳ ಬೇಜಾರು ಸರ್. ನಾನು ಯಾವಾಗ ಓದ್ತಿರೋದು? ಆಯ್ತು ಸರ್, ಒಂದು 4-5 ವರ್ಷ ಆಯ್ತು. ಬಟ್ ನನಗೆ ಸ್ಫೂರ್ತಿ, ಕರಾಟೆ ಕಲಿಯೋಕ್ಕೂ ಅವರೇ ಸ್ಫೂರ್ತಿ, ಸಿನಿಮಾ ರಂಗಕ್ಕೆ ಬರೋಕ್ಕೂ ಅವರೇ ಸ್ಫೂರ್ತಿ, ಒಂದು ನಾನು ವೇಟ್ ಲಿಫ್ಟರ್ ಆಗೋಕ್ಕೂ ಅದೇ ಸ್ಫೂರ್ತಿ, ರೆಸ್ಲರ್ ಆಗೋಕ್ಕೂ ಅವರೇ ಸ್ಫೂರ್ತಿ, ಎಷ್ಟು ಫುಟ್ಬಾಲ್ ಸ್ಟೇಟ್ ಲೆವೆಲ್ ಆಡಿದೆ ಅವರೇ ಸ್ಫೂರ್ತಿ. ನನಗೆ ತಂದೆದೇನು ಕೆಲಸ ಸರ್? ಜಾಬ್ ಮಾಡ್ತಿದ್ರು, ಪೇಮೆಂಟ್ ತರ್ತಿದ್ರು, ಮನೆಗೆ ಏನು ಬಂದು ಹಾಕ್ತಿದ್ರು. ನಮ್ಮ ತಾಯಿ ಬೇಯಿಸಾಕ್ತಿದ್ಲು, ನಮ್ಮನ್ನು ನೋಡ್ಕೊತಾ ಇದ್ಲು. ಅದು ಅಲ್ಲದೆ ನಮ್ಮ ತಂದೆ ಊರ ಕಡೆಯವರು, ನಮ್ಮ ತಾಯಿ ಊರ ಕಡೆಯವರು ಒಂದು 8-10 ಜನ ನಮ್ಮ ಮನೆಯಲ್ಲೇ ಇದ್ದರು ಓದೋಕ್ಕೆ. ಅವ್ರನ್ನೂ ನೋಡ್ಕೋಬೇಕಲ್ಲ. ಹಿಂಗಾಗಿ ನನ್ನ ತಾಯಿಗೆ ಭಾಳ ಅಂದ್ರೆ ಭಾಳ ಕೆಲಸ. ಅವಾಗ ಹೆಚ್ಚು ಕಮ್ಮಿ ಮಗನ್ನ ನೋಡ್ಕೊಳಕ್ಕೆ ಆಗದೇ ಇರೋಷ್ಟು ಬ್ಯುಸಿ ಇದ್ಲು. ಯಾಕಂದರೆ ಅವ್ರನ್ನ ನೋಡ್ಕೋಬೇಕಲ್ಲ, ಇಲ್ಲಾಂದ್ರೆ ಊರಲ್ಲಿ ಕೆಟ್ಟ ಹೆಸರು ಬರುತ್ತೆ. ಆದರೂ ನಾವು ಎಲ್ಲೂ ತಪ್ಪು ಮಾಡಿಲ್ಲ, ಇವತ್ತಿನವರೆಗೂ ಈ ಥರ ಬೆರಳು ತೋರಿಸುವಂಥ ಕೆಲಸ ಮಾಡಿಲ್ಲ. ಒಳ್ಳೆ ತಂದೆ ತಾಯಿ, ಒಳ್ಳೆ ತಂದೆ, ಒಳ್ಳೆ ಮಾವ. ಒಳ್ಳೆ ಮಾವ ಅಲ್ಲ ಸರ್, ನೆಕ್ಸ್ಟ್ ನನ್ನ ಜನ್ಮ ಅಂತಿದ್ರೆ ಅವನು ಹೊಟ್ಟೆಲ್ಲೇ ಹುಟ್ಟಬೇಕು. ನಾನು ಬಸವನಗೌಡ ಪಾಟೀಲ್, ಬಸವನಗೌಡ ಪೊಲೀಸ್ ಪಾಟೀಲ್. ಅವರು ಒಬ್ಬ ದೊಡ್ಡ ಕಲಾವಿದ. ಬರೀ ಒಂದು ಹಳ್ಳಿಲಿ ಒಂದು ಡ್ರಾಮಾ ಮಾಡಿದರು, ಹಳ್ಳಿಗೌಡ ಅಂತ. ಆ ಹಳ್ಳಿಗೌಡ ಡ್ರಾಮಾ ನೋಡಿ ನನಗೆ ಹುಚ್ಚೆದ್ದಿದ್ದು. ಬಣ್ಣದ ಬದುಕಿದ್ದು. ವಿಲನ್ ಆದರೆ ನಮ್ಮ ಮಾಮ ನಂಗೆ ಆಗಬೇಕು. ಅವರು ವಿಲನ್ ಪಾತ್ರ ಮಾಡೋರು. ವಿಲನ್, ಎಂಥ ವಿಲನ್ ಸರ್. ಗೌಡ್ರ ಗದ್ಲ ರಾಮರಾವ್ ದೇಸಾಯಿ ಏನು ಮಾಡಲಿಲ್ಲ, ಆ ಥರ ಕ್ಯಾರೆಕ್ಟರ್ ಮಾಡಿದರು. ಅವ್ರಿಗೆ ಅವಾಗೇ ಆಫರು, ದೊಡ್ಡ ದೊಡ್ಡ ಡೈರೆಕ್ಟರ್ಸು ಅವರು ಎಲ್ಲ ಬಾ ಅಂತ. ಅವ್ರದ್ದೊಂದು ಗುಣ ಏನಂದರೆ, ನನ್ನ ಊರು ಉದ್ಧಾರ ಆಗಬೇಕು, ನನ್ನ ಊರು ಬೆಳಿಬೇಕು, ನನ್ನ ಊರಿಗೆ ಸ್ಕೂಲ್ ಆಗಬೇಕು, ನನ್ನ ಊರಿಗೆ ಪ್ರತಿಯೊಂದು ಹಾಸ್ಪಿಟ್ಲ್ ಆಗಬೇಕು. ಬರೀ ಒಂದು ಮಂಡಲ್ ಪಂಚಾಯತಿ ಸೆಕ್ರೆಟರಿ ಆಗಿ ಎಲ್ಲದನ್ನೂ ಮಾಡಿಕೊಟ್ಟಿದ್ದಾನೆ ಊರಿಗೆ. ಇದಕ್ಕೆ ನಾನು ಯಾವತ್ತಿದ್ರೆ ಅವನ ಫ್ಯಾನೇ, ನಾನು ಯಾವತ್ತೂ ಆಭಾರಿ ಅವನಿಗೆ. ತಂಗಿರ ಜೊತೆ ಹೇಗಿದ್ರಿ ಬಾಲ್ಯದಲ್ಲಿ? ಸರ್, ಬಾಲ್ಯದಲ್ಲಿ ತಂಗಿರು ನೀವು ಸ್ಟ್ರಿಕ್ಟ್ ಅಂದರೆ ನಾನು ನೋಡಿದ್ರೆ ಹೆದರ್ತಾ ಇದ್ರು. ಏನು ಚಿಕ್ಕವರು ಹೊಡೆದು ಬಿಡ್ತಿದ್ದೆ. ಅದರಲ್ಲಿ 2ನೇ ಅವಳಿಗಂತೂ, ಈಗ ನಾವು ಮುಂಡ್ರಿಗೇನು ಮದುವೆ ಮಾಡಿಕೊಟ್ಟಿದ್ದೀವಲ್ಲ, ಅವಳಿಗೆ ಹೊಡೆದಷ್ಟು ನಾನು ಯಾರಿಗೂ ಹೊಡೆದಿಲ್ಲ. ಅಯ್ಯೋ. ಯಾಕಂದರೆ ನಾನು ಸ್ಕೂಲಲ್ಲಿ ನಾನು ಕಿತ್ವಿ ಮಾಡಿದ್ದು ಮನೇಲಿ ಬಂದು ಹೇಳ್ತಿದ್ಲು ಅವನು. ಓಕೆ. ಅವ ನನಗೆ ಮನೆ ಒದೆ ಬೀಳ್ತಿತ್ತು ಮನೇಲಿ ನಮ್ಮ ತಾಯಿಯಿಂದ. ಈ ಥರ ಅನ್ಯೋನ್ಯವಾಗಿ ಸರ್, ಎಲ್ಲರೂ ಏನು ತೊಂದರೆ ಇಲ್ಲ. ಬಟ್ ಏನು ಒಬ್ಬ ಮಗ ಅಂತ ಒಂದು ಕೋಡ್ ಇತ್ತು ನನಗೆ, ಅಷ್ಟೇ, ಮತ್ತೇನಿಲ್ಲ. ಬಾಲ್ಯದಲ್ಲಿ ಪಿಕ್ಚರ್ಗಳಿಗೆಲ್ಲ ಹೋಗೋದು, ನೋಡೋದು ಎಲ್ಲ ಮಾಡ್ತಿದ್ರು? 100% ಸರ್. ಪಿಕ್ಚರ್ ಅಂದರೆ ದಾರಾ ಸಿಂಗ್ ಪಿಕ್ಚರು, ಆಮೇಲೆ ಫೈಟ್ ಯಾವ ಪಿಕ್ಚರಲ್ಲಿ ಇದೆ ಅಂತ ಕೇಳ್ಬಿಟ್ಟು ಹೋಗ್ತಿದ್ದೆ ನಾನು. ಫೈಟಿಂಗ್ ಪಿಕ್ಚರ್ಗಳು, ಫೈಟ್ ಇರಬೇಕು. ಈ ಹಳೋ ಪಿಕ್ಚರು ಅವೆಲ್ಲ ನನ್ನ ಕೈಲಿ ಗೆಜೆ ಪೂಜೆ, ಶರಪಂಜರಿ ಇವಾಗ ನೋಡೇ ಇಲ್ಲ ನಾನು. ಯಾಕಂದರೆ ಒಂದು ಯಾರು ಪಿಕ್ಚರ್ಗೆ ಹೋಗಿ ಬಂದರೆ ಅವ್ರ ಹತ್ರ ಮೊದಲು ಕತೆ ಕೇಳ್ತಿದ್ವಿ ನಾವು, ಹೆಂಗೈತು, ಏನು ಆಯಮ್ಮ ಏನು ಮಾಡ್ತಾರೆ, ಇವರು ಏನು ಮಾಡ್ತಾರೆ. ಅದರಲ್ಲಿ ನನಗೇನಾರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇತ್ತು, ಸಾಂಗು
ಆಮೇಲೆ ಸೀನು ಅಳೋದು ಇವ್ಯಾವಕ್ಕೂ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಫೈಟ್ ಇದ್ರೆ ಮಾತ್ರ ಪಿಕ್ಚರ್ಗೆ ಹೋಗ್ತಿದ್ದೆ. ಓಕೆ, ಯಾವ ಸ್ಕೂಲ್ ಓದಿದ್ದು ಸರ್? ಸ್ಕೂಲ್ ಓದಿದ್ದು ಸರ್ ರಾಯಚೂರಲ್ಲಿ ಹಾಶ್ಮಿಯಾ ಪ್ರಾಥಮಿಕ ಸ್ಕೂಲ್ ಅಂತ ಹಾಶ್ಮಿಯಾದಲ್ಲಿ ಓದಿದ್ದೀನಿ 1ರಿಂದ 7. ಆಮೇಲೆ ಟ್ಯಾಗೋರ್ ಮೆಮೋರಿಯಲ್ ಬಾಯ್ಸ್ ಹೈಸ್ಕೂಲ್ ಅಂತ ಅಲ್ಲೇ ಇದೆ, ಅದೇ ಅದೇ ಊರಲ್ಲೇ. ಅಲ್ಲಿ ನನ್ನ 10th ಮುಗೀತು. ಡಿಗ್ರಿ ಆಮೇಲೆ ಏನು ಓದಿದ್ದು ನೀವು? ಆಮೇಲೆ ಸೆಕೆಂಡ್ PUC ಮಾಡಿದೆ ಕೊಪ್ಪಳದಲ್ಲಿ, ಗವಿಸಿದ್ದೇಶ್ವರ ಕಾಲೇಜ್, ಅಲ್ಲಿ ಮಾಡಿದೆ. ಸೆಕೆಂಡ್ ಇಯರ್ PUC ಮಾಡಿ ನನಗೆ ಯಾಕೋ ಯಾರೋ ನನ್ನ ಫ್ರೆಂಡನ್ನು ಈ CPET ಇಂಟ್ರ್ಯೂ ತೊಗೊತಾರಲ್ಲ, ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಇಂಟ್ರ್ಯೂ, ನನ್ನ ಫ್ರೆಂಡು ಆಸೆ ಭಾಳ, ನಾನು CPET ಮಾಡಬೇಕು, ನಾನು ಸ್ಪೋರ್ಟ್ಸ್ ಟೀಚರ್ ಆಗಬೇಕು ಅಂತ. ಈಗ ಅವನಿಗೆ ಇಂಟ್ರ್ಯೂ ಬಂದ್ಬಿಡ್ತು. ಈಗ ಅದಕ್ಕೆ ಹೆಂಗೆ ಹೋಗ್ಬೇಕು? ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅಟ್ಲೀಸ್ಟ್ ನಮ್ಮಪ್ಪ ಅದಕ್ಕೆ ಹೋಗ್ತೀನಿ ಅಂದರೆ ಕಳಿಸ್ತಾನಲ್ಲ, ಇಂಟ್ರ್ಯೂ ಆಯ್ತು ಹೋಗ್ತಾನೆ ಬಿಡು ಅಂತೇಳಿ. ಸುಮ್ಮನೆ ಹೋಗ್ತೀನಿ ಹುಬ್ಳಿಗೆ ಅಂದ್ರೆ ಕಳಿಸಲ್ಲ. ಅದಕ್ಕೆ ಅವನ ಜೊತೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಹಾಕಿನಪ್ಪ, ಮತ್ತು CPET ಇಂಟ್ರ್ಯೂ ಬಂದು ತೊಗೊಂಡು ಹೋಗು, ಇಬ್ಬರು ಸೇರಿ ಹೋದ್ವಿ. ಅವನು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ಬಿಟ್ಟೆ ನೋಡಿ. ಅದರಲ್ಲಿ ಒಂದು 2nd ರ್ಯಾಂಕ್ ಮಾಡಿದೆ. ಆಮೇಲೆ ಊರಿಗೆ ಬಂದ್ವಿ. ಊರಿಗೆ ಬಂದ ತಕ್ಷಣ ಫಾದರ್ದು ಬಳ್ಳಾರಿ ಟ್ರಾನ್ಸ್ಫರ್ ಆಯಿತು. ಕೊಪ್ಪಳದಿಂದ ಬಳ್ಳಾರಿಗೆ ಬಂದ ತಕ್ಷಣ ಅಲ್ಲಿ ಕರಾಟೆ ಸ್ಟಾರ್ಟ್ ಆಯಿತು. ಕರಾಟೆ ಆಸಕ್ತಿ ಹೇಗೆ ಬಂದಿದ್ದು ಸರ್ ನಿಮಗೆ? ಬುರುಸ್ಲಿ ಸರ್. ಎಂಟರ್ ದಿ ಡ್ರ್ಯಾಗನ್ ಕೊಪ್ಪಳದಲ್ಲಿ ಇದ್ದಾಗ ಹೊಸಪೇಟೆ ಸರಸ್ವತಿ ಥಿಯೇಟರ್ಗೆ ಎಂಟರ್ ದಿ ಡ್ರ್ಯಾಗನ್ ರಿಲೀಸ್ ಆದ ದಿವಸ ಮನೆಯಲ್ಲಿ ಬೈತಾರೆ ಹೋದರೆ. ರಾತ್ರಿ 8 ಗಂಟೆಗೆ ಊಟ ಮಾಡಿಬಿಟ್ಟು ರೂಮಿಗೆ, ಎಕ್ಸೈಸ್ ರೂಮಿಗೆ ಮಲಗಕ್ಕೆ ಹೋಗ್ತಿದ್ವಿ ನಾವು 3 ಜನ. ರಾಜು ಅಂತ ಒಬ್ಬರಿದ್ದರು, ಅವ್ರ ಹೆಸರು ರಾಜಾ ಹುಸೇನ್ ಅಂತ. ಆಮೇಲೆ ಕಾಟ್ರಳ್ಳಿ ಫಕೀರಪ್ಪ ಅಂತ, ನಾನು 3 ಜನ ರೂಮಲ್ಲಿ ಮಲಗೋದು, ಬೆಳಗ್ಗೆ ವೇಟ್ ಲಿಫ್ಟಿಂಗ್ ಮಾಡೋದು, ವ್ಯಾಯಾಮ ಮಾಡೋದು, ಇದೇ ಮಾಡ್ತಿದ್ವಿ. 8 ಗಂಟೆಗೆ ಒಂದೇ ಸೈಕಲಲ್ಲಿ 40 ಕಿಲೋಮೀಟರ್ಸು ಹೊಸಪೇಟೆಗೆ ಹೋಗಿ ಆ ಪಿಕ್ಚರ್ ನೋಡಿ ಮತ್ತೆ ರಾತ್ರಿ ವಾಪಸ್ ಬಂದು ಮತ್ತೆ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಿದ್ವಿ. ಎವ್ರಿ ಡೇ 28 ಡೇಸ್ ಇತ್ತದು. ಎಂಟರ್ ದಿ ಡ್ರ್ಯಾಗನ್ 28 ಡೇಸ್ನು ಕಂಟಿನ್ಯೂ ಹೋಗಿದ್ವಿ. ಹಿಂಗೆ ಹೋಗಿದ್ದೀರಾ? ಹಿಂಗೆ ಅಂದರೆ ಸೈಕಲ್ ಪೆಟ್ಲಿಗೆ ಒಂದು ರಾಡ್ ಇಟ್ಬಿಟ್ಟು ವೆಲ್ಡ್ ಮಾಡಿಸ್ಬಿಟ್ಟಿದ್ವಿ. ಮುಂದೆ ಕುಂತವನು ತೊಳಿಬೇಕು, ಹಿಂದೆ ಕುಂತವನು 2 ಕಾಲು ತೊಳಿಬೇಕು, ಮಧ್ಯದಲ್ಲಿದ್ದವನು ತೊಳಿಬೇಕು. ರಾತ್ರಿ ಅಲ್ಲೇ ಒಂದು 12-12:30 ಬಿಡೋದು. ನಾವು ಸೀದಾ ಇಲ್ಲಿಗೆ ಬರೋದ್ರೊಳಗೆ ಒಂದು 3 ಆಗ್ತಿತ್ತು. ಮತ್ತೇನು ಮಲ್ಗೋದಂತ ಹಂಗೆ ವ್ಯಾಯಾಮ ಮಾಡೋದು, ಮನೆಗೆ ಹೋಗಿ ಊಟ ಹೊಡೆಯೋದು, ಮಲ್ಕೊಂಬಿಡೋದು. ಅಲ್ಲಿ ನನಗೆ ಕರಾಟೆ ಬಗ್ಗೆ ಹುಚ್ಚೆದ್ದು. ಬಳ್ಳಾರಿಯಲ್ಲಿ ಕರಾಟೆ ಮೇಸ್ಟ್ರು ಬಂದಾರ ಅಂತ ಗೊತ್ತಾಯಿತು. ಅಲ್ಲಿ ಹೋದ ಕ್ಲಾಸಿಗೆ ನನಗೇನೋ ಇಂಟ್ರೆಸ್ಟ್ ಆಯಿತು. ನಾನು ಅವತ್ತೇ ಜಾಯ್ನ್ ಆಗಿಬಿಟ್ಟೆ. ಜಾಯ್ನ್ ಆಗಿ ಇನ್ನೇನು ಟ್ರೈನಿಂಗ್ ಸ್ಟಾರ್ಟ್ ಸರ್ ನಮ್ಮ ಫಾದರ್ ಟ್ರಾನ್ಸ್ಫರ್ ಆಗಿಬಿಡ್ತು ಮತ್ತೆ ಕೊಪ್ಪಳಕ್ಕೆ. ಅಯ್ಯೋ, ಕೊಪ್ಪಳ ಟ್ರಾನ್ಸ್ಫರ್. ತಂದೆ ಎಲ್ಲಿ ಕೆಲಸ ಮಾಡ್ತಿದ್ರು ಸರ್? PWD ಡಿಪಾರ್ಟ್ಮೆಂಟೆಲ್ಲ ಅಕೌಂಟ್ ಸೂಪ್ರೆಂಟ್ ಆಗಿದ್ರು ತಂದೆಯವರು. ಅವ್ರ ಹೆಸರು ಸರ್ ತಂದೆಯವ್ರದ್ದು? ನಾಗನಗೌಡ ಪಾಟೀಲ್ ಅಂತ. ತಾಯಿಯವ್ರ ಹೆಸರು? ಶಿವಗಂಗಮ್ಮ ಅಂತ. ಓಕೆ, ಆಮೇಲೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆಯ್ತಲ್ಲ, ಈಗ ಅವ್ರು ಹೋಗ್ತಾರೆ, ಮತ್ತು ನನ್ನ ಒಬ್ಬನ ಏನು ಬಿಟ್ಟು ಹೋಗ್ತಾರೆ, ಬಿಡಲ್ಲ. ಕರಾಟೆ ಕಲಿಯೋದಾಗಲ್ಲ, ಏನು ಮಾಡೋದು ಅಂತ ನಾನು ಒಬ್ಬನು. ಈಗ ನೀವು ಕೇಳಿರ್ತೀರ ಅವನ ಹೆಸರು, ರವೀಂದ್ರ ಜೋಶಿ ಅಂತ ನನ್ನ ಫ್ರೆಂಡ್ ಒಬ್ಬ, ಸವಣೂರವನು. ಓಕೆ, ಈಗ ಮೈಸೂರಲ್ಲಿ ಇರ್ತಾನೆ. ಗೊತ್ತು ಚೆನ್ನಾಗಿ ಗೊತ್ತು, ರವಿ ಅಣ್ಣ ಚೆನ್ನಾಗಿ ಗೊತ್ತು. ಅವನು ನನ್ನ ಫ್ರೆಂಡು. ಅವನಿಗಂದೆ ಏನೋ ಮಾಡೋದು ಈಗ ಅಂತಂದೆ. ಒಂದು ಕೆಲಸ ಮಾಡಲೇ ಡಿಪ್ಲೊಮಾಕ್ಕೆ ಅಪ್ಲಿಕೇಶನ್ ಹಾಕ್ಬಿಡು, ಅಲ್ಲೇ ಪ್ರಾಪರ್ ಪಾಲಿಟೆಕ್ನಿಕ್ ಅಪ್ಲಿಕೇಶನ್ ಹಾಕ್ಬಿಟ್ಟೆ. ಇಂಟ್ರ್ಯೂ ಬಂದ್ಬಿಡ್ತು. ಅಪ್ಪ ಡಿಪ್ಲೊಮಾ ಕಾಲೇಜ್, ಡಿಪ್ಲೊಮಾ ಓದ್ತೀಯ ನೀನು? ಹಾಂ, ಓದು ಹೋಗಿ ಇಂಟ್ರ್ಯೂಗೆ ಹೋದ್ರೆ ಸೀದಾ ಡೈರೆಕ್ಟ್ ನನಗೆ ಮೆಟ್ಲರ್ಜಿ ಕೊಟ್ಬಿಟ್ರು. ಮೆಟ್ಲರ್ಜಿ ಸೀಟ್ ಕೊಟ್ಟಾರಪ್ಪಾಜಿ. ಮತ್ತೆ ಹಂಗೆ ಇಲ್ಲ ಹಾಸ್ಟೆಲ್ನಾಗಿದ್ದು ಓದ್ತೀಯನ ಅಂತಂದರು. ಮತ್ತು ಅಲ್ಲಿಂದ ಸೀದಾ ಡಿಪ್ಲೊಮಾ ಸ್ಟಾರ್ಟ್ ಆಯಿತು. ನೀವು ಡಿಪ್ಲೊಮಾ ಮಾಡಿದ್ರಾ? ಡಿಪ್ಲೊಮಾ ಸೆಕೆಂಡ್ ಇಯರ್ವರೆಗೂ ಮಾಡಿದೆ. ಫೈನಲ್ ಇಯರ್ಗೆ ಈ ಡಿಪ್ಲೊಮಾ ಸ್ಟಾರ್ಟ್ ಆಗ್ಬಿಡ್ತು ಬೆಂಗಳೂರು. 84 ನ್ಯಾಷನಲ್ಸಲ್ಲಿ. ನ್ಯಾಷನಲ್ ಇದು ಅಲ್ಲಿ. ಆಮೇಲೆ ಕರಾಟೆಗೆ ಸೇರಿಕೊಂಡು ಡಿವಿಷನಲ್ ಲೆವೆಲ್ಲು ನಾನೇ ಹೊಡೆದೆ, ಸ್ಟೇಟ್ ಲೆವೆಲಲ್ಲೂ ಟೀಮಲ್ಲಿ ಬಂದೆ, ನ್ಯಾಷನಲ್ಗೂ ಫೈಟ್ ಮಾಡಿದೆ. ಶಬಾಷ್. ಇದು ಬರ್ತೀನಿ. ಇದ್ರ ಮಧ್ಯದಲ್ಲಿ ಶೋರ್ಯ ನೋಡೋಕ್ಕೇನೋ ಬೆಂಗಳೂರಿಗೆ ಬಂದಿದ್ರಂತೆ ನೀವು. ಆ ಕತೆ ಹೇಳಿ ಸರ್, ಅದನ್ನು ಆಮೇಲೆ ಹೋಗಿ ಎಕ್ಸ್ಟ್ರಾರ್ಡನರಿ ಸ್ಟೋರಿ ಹೇಳ್ತಿದ್ರಂತಲ್ಲ ನೀವು. ಅದನ್ನು ಏನು ಸರ್ ಕತೆ ಅದು?
ಶೋಲೆ ರಿಲೀಸ್ ಆಯ್ತು ಸರ್. 70mm ಸಿನಿಮಾ. 70mm ಸಿನಿಮಾ. ಅವಾಗ ಫಾದರ್ ಹತ್ರ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಅದಕ್ಕೆ ಕೆಲಸ ಐತೆ ಬೇರೆ ಕಡೆ ಹೊಂಟೀನಿ ಮುಂಡ್ರಾಬಾದ್ಗೆ ಹೋಗ್ತೀನಿ ಅಂತೇಳಿ ದುಡ್ಡು ಇಸ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. ಒಬ್ಬರೇ? ನಾನೊಬ್ಬನೇ. ಅವಾಗೆಲ್ಲ ನಾನು ಎದುರ ಸೀನ್ ಇದ್ದಿಲ್ಲ. ಕರಾಟೆ ಇದು ಒಳ್ಳೆ ವ್ಯಾಯಾಮ ಮಾಡ್ತಿದ್ವಿ, ಗಟ್ಟಿ ಇದ್ದೆ. 70mm ಥಿಯೇಟ್ರಲ್ಲಿ ಶೋಲೆ ನೋಡಿದೆ, ಖುಷಿಯಾಗೋಯ್ತು. ನೆಕ್ಸ್ಟ್ ಡೇ ಒಂದು ದಿವಸ ಇದ್ದು ನಮ್ಮವರೇ ಇದ್ದರು ಒಬ್ಬರು, ಮಾಂತಪ್ಪ ರಕ್ಕಸ್ಗಿ ಅಂತ ನಮ್ಮ ಮನೆಯಲ್ಲೇ ಇದ್ದ. ಮೊದಲು ಓದ್ಕೊಂಡು ಅವನಿಲ್ಲೇ ಮಿನಿಸ್ಟ್ರ್ ಪಿ ಆಗಿದ್ದ, ಅವ್ರ ಮನೆಯಲ್ಲೇ ಇದ್ದು. ನೆಕ್ಸ್ಟ್ ಡೇ ಮತ್ತೊಂದು ಸಾರಿ ನೋಡಿ ಊರಿಗೆ ಹೋದೆ. ಊರಲ್ಲಿ ಕೇಳೋರು 70mm ನೋಡಿ ಬಂದವನು, 70mm ನೋಡಿ ಬಂದವನು, ಹೆಂಗೈತೆ ಪಿಕ್ಚರ್ ಕತೆ ಹೇಳ್ತಾ ಇದ್ದ ಅವ್ರಿಗೆ. ಗಬ್ಬರ್ ಸಿಂಗ್ ಹೆಂಗೆ, ನನಗೆ ಗಬ್ಬರ್ ಸಿಂಗನ ಪಾತ್ರ ಹಿಡಿಸ್ತಪ್ಪ, ಸೂಪರ್ ಆ್ಯಕ್ಟ್ ಮಾಡ್ಯಾನ. ಫಸ್ಟ್ ಪಿಕ್ಚರ್ ಆದರೂ ಭಾಳ ಸೂಪರ್. ಅವನು ನನಗೆ ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಈ ಸಂಜೀವ್ ಕುಮಾರ್ ಯಾವ ನನ್ನ ತಲೆಗೆ ಬರುವಲ್ದು, ಬರೇ ಒಂದು ಗಬ್ಬರ್ ಸಿಂಗ್, ಅಮ್ಜದ್ ಖಾನಿಂದ ಒಂದೇ ನೆನಪು ಬರುತ್ತೆ ಅಂತ. ಹಂಗಾರೆ ಏನಾರು ಹೇಳು ಯಾವುದೇ ಡೈಲಾಗು ಶೋಲೆದು ಜ್ಞಾಪಕ ಇದೆಯಾ ಸರ್? ಡೈಲಾಗು ಸ್ವಲ್ಪ ಒಂದು ಡೈಲಾಗ್ ಏನು ಹೇಳಿ ಸರ್? ಒಂದು कितने आदमी थे? 2 आदमी सर, 2 आदमी और तुम 3, फिर भी वापस आ गए खाली हाथ. कहा समझ कर आए थे? सरदार बहुत कुछ होगा, शाबाशी देगा क्यों? ಸೂಪರ್ ಅಲ್ಲ ಸರ್, ನೀವು ಇನ್ನೂ ಅಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ. ಆ ಪಾತ್ರ ಏನಿದೆಯಲ್ಲ ಸರ್, ಅದು ಇವತ್ತಿಗೂ ನೆನಪಿದೆ ನನಗೆ. ಸೊ ಇದನ್ನೆಲ್ಲ ಹೋಗಿ ಡೈಲಾಗ್ ಹೇಳ್ತಾ ಇದ್ರು ಊರಿನಲ್ಲಿ? ಹೇಳ್ತಾ ಇದ್ದೆ, ಖುಷಿ ಆಗೋದು. ಕೆಲವು ದೋಸ್ತರು ಅಂದರು, ಲೇ ನೀನ ಚಲೋ ಇರ್ತೀನಿ, ನಿನ್ನ ತೊಗೋಬೇಕಾಯ್ತು ಆಡಿ ಬರ್ಬೋದು, ಅವ್ರನ್ನ ಯಾಕೆ ತೊಗೊಳ್ರು ಅವ್ರು ಅಂತ. ಸೋ ನೈಸ್. ಎಸ್ ಶಂಕರ್ ಸರ್, ಸೊ ಇದರಲ್ಲಿ ಕರಾಟೆನ ನೀವು ಒಂದು ಕೆರಿಯರ್ ಆಗಿ ಮಾಡ್ಕೊಂಡ್ರಿ, ಆಮೇಲೆ ಸಾಕಷ್ಟು ಜನಕ್ಕೆ ಟ್ರೈನ್ ಮಾಡ್ತಾ ಇದ್ರಿ ಅಂತ ಕಾಣುತ್ತೆ ನೀವು. ಸರ್ ಬಳ್ಳಾರಿಲಿ ನಮ್ಮ ಮೇಸ್ಟ್ರು ನನಗೆ ಅಂತ ಒಂದು ಕ್ಲಾಸ್ ಬಿಟ್ಕೊಟ್ರು, ವುಮೆನ್ಸ್ ಕ್ಲಾಸ್, ನಮ್ಮ ಗ್ಯಾರಂಟಿ. ಹಿಂಗಾಗಿ ವುಮೆನ್ಸ್ ಕ್ಲಾಸ್ ನನಗೆ ಬಿಟ್ಕೊಟ್ರು. ಅದಕ್ಕೂ ಕೆಲವು ಜನ ಜೆಂಟ್ಸ್ ಸೇರಿದ್ರು, ಅವ್ರಿಗೂ ಕೋಚ್ ಮಾಡ್ತಾ ಇದ್ದೆ. ಆಮೇಲೆ ಚಿತ್ರದುರ್ಗಕ್ಕೆ ನನಗೆ ಗ್ರ್ಯಾಂಡ್ ಮಾಸ್ಟ್ರೇ ನಿನ್ಗೆ ಅಲ್ಲಿ ಒಂದು ಸ್ಕೂಲ್ ಓಪನ್ ಮಾಡೋ ಅಂದ್ರೆ ಅಲ್ಲಿ ಹೋಗಿ ಸ್ಕೂಲ್ ಓಪನ್ ಮಾಡಿದೆ. ಅಲ್ಲಿ ಒಂದು 100-150 ಜನ ಸ್ಟೂಡೆಂಟ್ ಬರ್ತಾಯಿದ್ರು. ಅಭಿಜಿತ್ ಅವರಲ್ಲಿ ನಿಮ್ಮ ಸ್ಟೂಡೆಂಟ್ ಅಂತ? ನನ್ನ ಸ್ಟೂಡೆಂಟ್ ಸರ್, ಅಭಿಜಿತ್ ಸ್ಟೂಡೆಂಟು. ಅಲ್ಲಿ ಫಸ್ಟ್ ಅವ್ನು ರಾಮು ಅಂತ ಅವ್ರ ಹೆಸರು, ರಾವ್. ಭಾಳ ಒಳ್ಳೆ ಹುಡುಗ. ಒಂದು ಮಾತಾಡ್ತಿದ್ದಲ್ಲ ಸರ್, ಒಂದು ಅಕ್ಷರ ಅವನು ಬಾಯಿಲಿ ಬರ್ತಿದ್ದಿಲ್ಲ. ಅದು ಚತುರಂಗಕ್ಕೆ ಬಂದಾಗ ಅದೇನಾಯ್ತೋ ಗೊತ್ತಿಲ್ಲ, ಅವನು ಮ್ಯಾಜಿಕ್ ಆದಂಗೆ ಹೋಗೈತಿ. ದ್ವಾರಕೀಶ್ವರ್ ಮಕ್ಕಳು ಅಲ್ಲಿ ಬರೋರಾ ಅಲ್ಲಿ ಕ್ಲಾಸಿಗೆ ಬರೋರು? ಅದು ಹೆಂಗೆ ಸರ್, ಅದೇನು ಲಿಂಕ್ ಅದು? ಅವರು ಅಲ್ಲಿ ಕ್ಲಾಸಿಗೆ ಬರ್ತಾ ಇದ್ರು ಸರ್. ಅಂದರೆ ಚಿತ್ರದುರ್ಗಕ್ಕೆ ಹೆಂಗೆ ಬರೋರು ಅವರು? ಸರ್ ಅವರು ಚಿತ್ರದುರ್ಗ, ಮತ್ತೆ ಅಂಬುಜಕ್ಕ ಅವ್ರದ್ದು ಚಿತ್ರದುರ್ಗ ಅಲ್ವಾ. ಆಮೇಲೆ ಇವರು ಮಲಯಾಳಂ ಪಿಕ್ಚರ್ ಮಾಡಿದ್ದೆ, KP ಕೊಟ್ಟಾರ್ಕರ್ ಪ್ರೊಡ್ಯೂಸರ್ ಅವರು. ಈ ಶಬ್ದಂ ಇನ್ನೈತು ಶಬ್ದಂ ಅಂತ ಒಂದು ಮಲಯಾಳಂ ಪಿಕ್ಚರು. ನೀವು ಆ್ಯಕ್ಟ್ ಮಾಡಿದ್ರಿ ಅದರಲ್ಲಿ? ನಾನು ಮಾಡಿದ್ದೆ. ಅದು ಮಮ್ಮೂಟಿ ಹೀರೋ. ಓಹೋ. ಅವ್ರ ಹೆಂಡತಿ ಊರು ಚಿತ್ರದುರ್ಗನೇ. ಓಹೋ. ಅವ್ರ ಮಕ್ಕಳು ಹಾಲಿಡೇಸಿಗೆ ಬಂದ ಕ್ಲಾಸಿಗೆ ಬರೋರು ನಿಮ್ಮ ಹತ್ರ. ಹಿಂಗಾಗಿ ನನಗೆ ಅವ್ರದ್ದು ಇವ್ರದ್ದು ಪರಿಚಯ ಆಗೋದ್ರಲ್ಲಿ ಲೇಟ್ ಆಗಲಿಲ್ಲ. ಹಿಂಗಾಗಿ ಒಬ್ಬರದವರು ನಮ್ಮ ಭಾರ್ಗವ್ ಸರ್, ಆಮೇಲೆ ವಿಷ್ಣು ಸರ್. ಆ ಕತೆ ಹೇಳಿ ಸರ್, ನ್ಯಾಷನಲ್ ಟೂರ್ನಮೆಂಟ್ ನಡಿಬೇಕಾದ್ರೆ ನಮ್ಮ ದಾದನ್ ನೀವು ನೋಡಿದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 28, 29, 30 ಡಿಸೆಂಬರ್ 1984 ಇದು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಮುಂಬೈ. ಅಲ್ಲಿ ಒಂದು 2 ರೌಂಡ್ ಫೈಟ್ ಮಾಡಿದೆ. 3ನೇ ರೌಂಡು ಫೈಟ್ ಮಾಡಿದೆ. 4ನೇ ರೌಂಡಿಗೆ ಅವರು ಪಂಜಾಬ್ ಫೈಟ್ರ್ ಯೋಗಿಂದರ್ ಅಂತ, ಒಂದು ಸ್ಟ್ರಾಂಗೆಸ್ಟ್ ಮ್ಯಾನ್. ನಮ್ಮ ಮಾಸ್ಟ್ರು ಭಾಳ ಕೋಚ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಮಾಸ್ಟರ್ ಹೆಸರೇನು? BM ನರಸಿಂಹನ್ ಅಂತ. ಓಕೆ. ಗ್ರ್ಯಾಂಡ್ ಮಾಸ್ಟ್ರು ಚೆನ್ನೈಲಿ ಇರ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಕ್ಲಾಸಸ್ ಇದೆ. ಅವ್ರದ್ದಿದೆಯಾ? ಶೀಲಾ ಗಾಯತ್ರಿ, ಶೋಭಾ ಗಾಯತ್ರಿ, ಆಮೇಲೆ ಸೀನು, ಅನಿಲ್ ಭಂಡಾರಿ, ಪ್ರಶಾಂತ್ ಗೋಡಂಬೆ, ಇವರೆಲ್ಲರೂ ಇಂಟರ್ನ್ಯಾಷನಲ್ ಫಿಗರ್ಸ್ ಆಗ್ಬಿಟ್ರು ಮಾಸ್ಟರ್ ಕೈಲಿ. ಆಮೇಲೆ ಮಾಸ್ಟರ್ ಅಂದರು, ಶಂಕರಿ ನಾಳೆ ನಿನ್ನ ಫೈಟ್ ಆಗೋಕ್ಕಿಂತ ಮುಂಚೆ ನಿನಗೊಬ್ಬ ಗೆಸ್ಟ್ ಪರಿಚಯ ಮಾಡಿಸ್ತೀನಿ ಅಂದರು. ಆಯ್ತು ಸರ್. ನಂದು 10:45 ಫೈಟ್ ಇತ್ತು. ನಾನು ಅಲ್ಲೋಗಿ ನಿಂತೆ, ಅವರು ಬಂದರು. ಇನ್ನೇನು ಫೈಟ್ ಸ್ಟಾರ್ಟ್ ಆಗಬೇಕು,
ಹಿಂಗೆ ಟರ್ನಾಗಿ ನೋಡ್ತೀನಿ, ವಿಷ್ಣು ಅವ್ರು ಬರ್ತಾ ಇದ್ದಾರೆ. ನೋಡಿದೆ, ಅರೇ ವಿಷ್ಣು. ನಾನು ರೆಫ್ರಿ ಹತ್ರ ಒಂದು ನಿಮಿಷ ಪ್ಲೀಸ್, ಅವರು ಆಶೀರ್ವಾದ ತೊಗೋಬೇಕು ಪ್ಲೀಸ್ ಅಂತ. ಎಸ್ ಯು ಕ್ಯಾನ್ ಗೋ ಅಂದರು. ಸೀದಾ ಓಡೋಗಿ ಮಾಸ್ಟ್ರಿಗೆ ಅವರಿಗೆ ನಮಸ್ಕಾರ ಮಾಡಿದೆ. ಯು ಮಾಸ್ಟ್ ವಿನ್ ಅಂದರು ವಿಷ್ಣು. ಸರ್ ಇಲ್ಲೇ ನಿಂತ್ಕೊಳ್ಳಿ ಸರ್, ನಾನು ವಿನ್ ಮಾಡ್ತೀನಿ ನೋಡ್ರಿ ಅಂತ. ಅವ್ರ ಕಣ್ಣೆದುರಿಗೆ ಅವನಿಗೆ ಫಸ್ಟ್ ನಾನೇ 3 ಪಾಯಿಂಟ್ ತೊಗೊಂಡೆ, ನಾನೇ ವಿನ್ ಮಾಡಿದೆ. ಓ ಸರ್ದಾರ್ಜಿ ಹತ್ರ. ಹಿಂಗಾಗಿ ನಾನು ಬೆನ್ ಚಪ್ಪರಿಸಿ ಅವ್ರು ಹೋದರು. ಮೊದಲನೇ ಭೇಟಿ ವಿಷ್ಣುದಾದ ಮೊದಲನೇ ಭೇಟಿ. ಅದಾದಮೇಲೆ ನೆಕ್ಸ್ಟು ಅದು ಮೂಗು ಒಡೆದೋಗಿತ್ತು, ತುಟಿ ಒಡೆದೋಗಿತ್ತು, ಆಮೇಲೆ ಶೋಲ್ಡ್ರ್ ಒಂದಿಷ್ಟು ಇದಾಗಿತ್ತು. ಹಿಂಗಾಗಿ ಸ್ಟಿಚ್ ಹಾಕಿದ್ರಲ್ಲ ನನಗೆ. ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ತಕ್ಷಣ ಎಲ್ಲರೂ ಊರಿಗೆ ಹೊಟ್ಟೋಗ್ಬಿಟ್ರು ಫೈಟರ್ಸು. ನಾನು ಹೋಗ್ಲಾ ಸರ್, ಅದು ಬೇಡಪ್ಪ, ಈ ಅವತಾರದಲ್ಲಿ ನಿಮ್ಮ ತಾಯಿ ನೀನು ನೋಡ್ಬಿಟ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾಳೆ, ದಯವಿಟ್ಟು ಸ್ಟಿಚ್ ಬಿಚ್ಚಿದ ಮೇಲೆ ಹೋಗುವಂತೆ ಅಂದರು ಮಾಸ್ಟ್ರು. ಅಲ್ಲೇ ಇದ್ದೆ ಒಂದು 3-4ನೇ ದಿನ. ಮಾಸ್ಟ್ರು ಮಡ್ರಾಸಿಂದ ಫೋನ್ ಮಾಡಿದರು. ಮಡ್ರಾಸಲ್ಲಿ ಇರೋದು ಅವರು. ಫೋನ್ ಮಾಡಿ ಒಬ್ಬರು ಇರ್ಷಾದ್ ಎಸ್ಟೇಟ್ಸ್ ಅಂತ ಇನ್ಫ್ಯಾಂಟ್ರಿ ರೋಡಲ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಶಂಕರ್ ಕುಬ್ಲಾವ್, ನಾನು ಮನೇಲೇ ಇದ್ದೆವು, ನಿನಗೆ ಯಾಕೋ ವಿಷ್ಣುವರ್ಧನ್ ಅವರು ನಿನ್ನ ಕರಿತಾ ಇದ್ದಾರೆ, ನೀನು ಚೆನ್ನೈ ಬರಬೇಕು. ಸರ್ ಹೆಂಗೆ ಸರ್? ಬಂದ್ಬಿಡು, ರಾತ್ರಿ ಬಸ್ಸಿಗೆ ಬಂದ್ಬಿಡು ಅಂತ. ಆಯಿತು. ರಾತ್ರಿ ಬಸ್ಸಿಗೆ ನನ್ನ ಫ್ರೆಂಡ್ಸು ಎಲ್ಲರೂ ಇದ್ದರು. ಅವ್ನು ಕರ್ಕೊಂಡು ಚೆನ್ನೈಗೆ ಹೋದೆ. ಮಾಸ್ಟ್ರ್ ಮನೆಗೆ ಹೋದ್ವಿ. ಮಾಸ್ಟ್ರು ನಾವು ಸೇರಿ ಅಲ್ಲಿ ಹೋಗಿ ಕುಂತಿದ್ವಿ. ಬಂದರು. ಮಿಸ್ಟರ್ ಮೋಟಿವ್ ಫೈಟರ್ ಬಾ ಇಲ್ಲಿ ಅಂದರು. ಹೋಗಿ ಕುಂದಿರ್ಸಿ, ಚೇರ್ ಹಾಕೋ, ಚೇರ್ ಮೇಲೆ ಕೂರಿಸ್ಬಿಟ್ಟು, ಸರ್ ಬೇಡ ಸರ್, ಎದ್ದು ನಿಂದಿರ್ತೀನಿ ನಾನು. ಕೂತ್ಕೊಳ್ಳ ನೀನು, ಸ್ಟಿಚ್ ಎಲ್ಲ ತೆಗ್ದಿದ್ದಾರೆ ಸರ್ ಸ್ಟಿಚ್. ಓಕೆ, ಒಂದು ಕೆಲಸ ಮಾಡು, ನಿನ್ನ ಕಂಟ್ರೋಲ್ ಇದೆ, ನಮ್ಮ ಪಿಕ್ಚರಲ್ಲಿ ಫೈಟ್ ಮಾಡು. ಸರ್ ನನಗೆ ಗೊತ್ತಿಲ್ಲ ಸರ್, ಇದು ಡೈಲಾಗು ಪೈಲಾಗು ಅಂದರೆ ನನಗೇನು ಗೊತ್ತಾಗಲ್ಲ, ಮತ್ತು ಯಾಕೆ ಸರ್ ಅದು ಎಲ್ಲೋ ನಾನು ರಫ್ ಫೈಟ್ರು, ಯಾರ್ಯಾರು ಹೊಡೆದು ಏನಾರು ಆದರೆ ಯಾಕೆ ಬೇಕು ಸರ್? ಏನು ನೀವು ಹೊಡೆಯಲ್ಲ, ನನಗೆ ಗೊತ್ತು, ನಿನ್ನ ಕಂಟ್ರೋಲ್ ನಾನು ನೋಡ್ಬಿಟ್ಟಿದ್ದೀನಿ ಆಗಲೇ. ಆಯ್ತು ಸರ್ ಮಾಡ್ತೀನಿ. ಅಲ್ಲೊಂದು 10 days ಅಲ್ಲೇ ಉಳಿಸ್ಕೊಂಡ್ರು. ಯಾವ ಪಿಕ್ಚರ್ ಸರ್ ಅದು? ಜೀವನ ಚಕ್ರ, ಭಾರ್ಗವ ಅವ್ರದ್ದು. ಭಾರ್ಗವ. ಅಲ್ಲಿಂದ ಫೈಟ್ ಸ್ಟಾರ್ಟ್ ಆಯಿತು. ಫೈಟ್ ಸುಧೀರ್ ಅವ್ರ ಗ್ಯಾಂಗು. ಅಲ್ಲಿಂದ 5 ಫೈಟ್ ಮುಗಿಸ್ಬಿಟ್ಟು ಎಲ್ಲ ಅವರು ಸೂಪರ್ ಮಾಸ್ಟರ್ನು ನಲ್ಲ ಇರಕ ಪಯ್ಯ ಅಂದರು. ಯಾರು ಸರ್ ಫೈಟ್ ಮಾಸ್ಟ್ರು? ಸೂಪರ್ ಸುಬ್ರಾಯನ. ಹುಡುಗ ಚೆನ್ನಾಗಿದ್ದಾನೆ ಅಂದರು. ಅಂದ ತಕ್ಷಣ ಮಾಸ್ಟ್ರ್ ಹೇಳ್ದೆ, ನಾನು ಊರಿಗೆ ಹೋಗ್ತೀನಿ ಸರ್, ಭಾಳ ದಿವಸ ಆಯಿತು, ನಾಳೆ ಒಂದು ದಿವಸ ಅಂದರು ಭಾರ್ಗವರು. ಆಯ್ತು ಸರ್. ಮರು ದಿವಸ ರೆಡಿಯಾಗಿ ರಮೇಶ್ ಭಟ್ರು ನಾನು ಕಾರಲ್ಲಿ ಸ್ಟುಡಿಯೋಗೆ ಹೋದ್ವಿ. ಒಂದು ಪೇಪರ್ನಾಗ ಡೈಲಾಗ್ ತಂದು ಕೊಟ್ಟರು. ಏನು ಸರ್ ಇದು? ಇದನ್ನೊಂದು ಸಾರಿ ಹೇಳಿ ನೀವು. ಅದೇ ಹೇಳಿಲ್ಲ ಸರ್ ನನಗೆ, ಅವ್ರು ಡೈಲಾಗ್ ಆಗಂಗಿಲ್ಲ, ನನಗಾಗಂಗಿಲ್ಲ ಸರ್. ಇಲ್ಲಪ್ಪ ಇಷ್ಟೇ ಐತೆ, ಅದನ್ನು ಹೇಳ್ಬಿಡು, ನೀನು ಊರಿಗೆ ಹೋಗ್ಬಿಡು ಅಂದ ತಕ್ಷಣ ನೋಡಿದೆ. ಅದರಲ್ಲಿ ಭಾಳ ಇದ್ದಿಲ್ಲ. ಇವನು ಜೈಲಲ್ಲಿದ್ದಾಗ ಇವನಿಗೆ ಒಂದು ಮಗು ಹುಟ್ಟಿತು ಅಂತ ಒಂದು ಕಿಂಡಲಾಗಿ ಹೇಳೋದು. ಆಯ್ತು ಸರಿ ಹೇಳ್ತೀನಿ. ಎಲ್ಲ ಸುಧೀರು, ಅವರು ಇವರು ವಿಷ್ಣುವರ್ಧನು ಎಲ್ಲರೂ ಇದ್ದೀವಿ. ಅವ್ರ ಮುಂದೆ ನನಗೆ ಸ್ಟಾರ್ಟ್ ಕ್ಯಾಮ್ರಾ ಅಂದರು. ಅದು ಏನು ಗೊತ್ತಿಲ್ಲ, ಯಾವ ದೇವ್ರ ಶಕ್ತಿ ಕೊಟ್ಟು ನಾವು ಗೊತ್ತಿಲ್ಲ. ಅಣ್ಣ ಇವನು ಜೈಲಲ್ಲಿದ್ದಾಗ ಇವನಿಗೆ ಒಂದು ಮಗು ಹುಡ್ತಾನ ಅಂದೆ. ಕಟ್ ಅಂದರು. ಓಕೆ ಅಂದರು. ಖಲಾಸ್. ಅಲ್ಲಿ ಕೈ ಬಿಟ್ಟಿದ್ದು ಊರಿಗೆ ಓಡೋಗಿ ಬಂದ್ಬಿಟ್ಟೆ. ಅಣ್ಣ ಇವನ್ ಜೈಲ್ನಲ್ಲಿ ಇರ್ಬೇಕಾದ್ರೆ ಅವಳಿಗೊಂದು ಮಗು ಹುಡ್ತು. ಬಂದು 3-4 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆಗೋಯ್ತು. ನೀವೆಲ್ಲಿದ್ರಿ? ಬಳ್ಳಾರಿಲಿದ್ರ ಅವಾಗ? ಬಳ್ಳಾರಿಲಿ ಮನೇಲಿ. ನಾನು ಬಳ್ಳಾರಿ ಬರ್ಲೇಬೇಕು ಸರ್, ಅಲ್ಲಿ ಹುಡುಗರಿಗೆ ಕ್ಲಾಸ್ ಹೇಳ್ಬೇಕಲ್ಲ. ಹೋಗಿ ನೋಡಿದ್ದಾರೆ ಥಿಯೇಟ್ರಲ್ಲಿ, ನಟರಾಜ್ ಥಿಯೇಟ್ರ್ ಪೂರ 2 ಫ್ಲೋರು, ಮೇಲೊಂದು ಥಿಯೇಟ್ರು ಕೆಳಗೊಂದು ಥಿಯೇಟ್ರು, 2 ಥಿಯೇಟ್ರ್ ಮುಳುಗುವಷ್ಟು ಒಂದು ಕಟೌಟು. ವಿಷ್ಣುವರ್ಧನ್ ನಾನು ಹೊಡಿತಾ ಇರೋದು, ನಾನು ಅಂದಿರೋದು. ಇಡೀ ಬಳ್ಳಾರಿ ಹುಚ್ಚೆದ್ದೋಗಿತ್ತು ಅವಾಗ. ನಿಮ್ಮನ್ನು ಮನೆಗೆ ಓಡಿ ಬಂದ್ಬಿಟ್ರಿ ಎಲ್ಲರೂ, ಎತ್ಕೊಂಡೇ ಹೋಗ್ಬಿಟ್ರು ನನ್ನ. ಅಲ್ಲಿಂದ ಚಾಲು ಆಯ್ತು ಸರ್ ಬಣ್ಣದ ಬದುಕು. ನೆಕ್ಸ್ಟ್ ಯಾವಾಗ ಅನ್ನೋದಕ್ಕೆ ಕಷ್ಟ ತಡಿಲಾರ್ದೆ ನಮ್ಮ ಫಾದರ್ಗೆ ಹೇಳಲಿಲ್ಲ ಸಿನಿಮಾಗೆ ಹೋಗ್ನಂತ. ಮಾಸ್ಟ್ರು ಟ್ರೈನಿಂಗ್ ಕರೆದಾರೆ, ಕರಾಟೆ ಮಾಸ್ಟ್ರು ಟ್ರೈನಿಂಗ್. ಸುಳ್ಳು ನಮ್ಮ ಅಪ್ಪನಿಗೆ ಭಾಳ ಹೇಳಿದ್ದೀನಿ ಸರ್ ನಾನು, ನಮ್ಮ ತಾಯಿಗೆ ಸುಳ್ಳು ಹೇಳಿಲ್ಲ. ಏನಿದ್ದು ಪಕ್ಕ ನಿಜ ಒಪ್ಪಿಗೆ ಅಂತಿದ್ದೆ.
ನಮ್ಮ ತಂದೆಗೆ ಮಾತ್ರ ಭಾಳ ಸುಳ್ಳು ಹೇಳೀನಿ, ಇದು ನಾನು ಒಪ್ಕೊಂತೀನಿ. ಹಿಂಗೆ ಚಾಲು ಆಯಿತು ಒಂದೊಂದೇ. ನಾನು ಹೆಂಗೆ ಸಿಕ್ತು ಪಿಕ್ಚರ್ ಅಂದರೆ, ಅವಾಗ ಫೈಟ್ ಮಾಡೋ ವಿಲನ್ ನಾನೇ. ಆಮೇಲೆ ಈಗ ಒಂದು 5 ಫೀಟ್ ಮೇಲಿಂದ ಡೈವಡಿ ಅಂದ್ರೆ ನಾನೇ. ಸ್ವಲ್ಪ ರಫ್ ಫೈಟರ್ ಅಂದ್ರೆ ನಾನೇ. ನಮ್ಮ ಅರವಿಂದ್ ಅವರು ವಿಲನ್ನೇ, ಜಗ್ಗೇಶ್ ಅವರು ವಿಲನ್ನೇ, ಅವಾಗ ಯೋಗೇಶ್ವರ್ ಅವರು ವಿಲನ್ ಮಾಡೋರು ಅವಾಗ ಸಣ್ಣ ಪುಟ್ಟ. ಯೋಗೇಶ್ವರ್ ಮಾಡೋರು, ಆಮೇಲೆ ಸತೀಶ್ ಅಂತಿದ್ರು ಅವರು ವಿಲನ್ ಮಾಡೋರು. ಬಟ್ ಇವರು ಫೈಟ್ ಮಾಡ್ತಿದ್ದರು. ಹಿಂಗಾಗಿ ನನಗೆ ಸೀರಿಯಲ್ ಆಗಿ ಪಿಕ್ಚರ್ ಸಿಕ್ಬಿಡ್ತು. ಮನೆಯಲ್ಲಿ ತಂದೆ ಗೊತ್ತಾಯ್ತಾ ಆಮೇಲೆ? ತಂದೆಯವ್ರಿಗೆ ಗೊತ್ತಾಯ್ತಾ ಆಮೇಲೆ? ಅವರು ನಮ್ಮ ಮನೇಲಿ ಹೇಳಿದ್ರೆ ಗೊತ್ತಾಗಬೇಕಲ್ಲ, ಯಾಕಂದ್ರೆ ಸಿನಿಮಾನೇ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಇದೆಲ್ಲ ಜೀವನ ಚಕ್ರ, ಜನ ಬಂದಿದ್ದು, ಕ್ರೌಡ್ ಅದೆಲ್ಲ ಆಮೇಲೆ ಇದಕ್ಕೆ ಲೆಟ್ರ್ ಬರೋದು ಮನೆಗೆ ಅವೆಲ್ಲ ನೋಡ್ಬಿಟ್ಟು ಗೊತ್ತಾಗೋಯ್ತು ಅವ್ರಿಗೆ. ಅದು ಹೆಚ್ಚಿಗೆ ಮನ ಮೆಚ್ಚಿದ್ರು ಟೈಮಲ್ಲಿ ಗೊತ್ತಾಯ್ತು. ಊರು ಗೌಡ್ರು ಅವರೆಲ್ಲ ಸೇರಿಬಿಟ್ಟು ಥಿಯೇಟ್ರಿಗೆ ನಿಮ್ಮ ಮಗನ ಪಿಕ್ಚರ್ ನೋಡೋಕೆ ಹೊಂಟಿವ್ರಿ, ಬರ್ತೀರೇನೋ ಅಂತ ನಮ್ಮ ಅಪ್ಪನ ಕರೆದು ಹೋಗಿದ್ದಾರೆ ಥಿಯೇಟ್ರಿಗೆ. ಚೆನ್ನಾಗಿದೆ ಸರ್ ಕತೆ. ಖುಷಿ. ಅವಾಗ ಒಬ್ಬ ಯಾರು ನಮ್ಮ ಕಲ್ಯಾಣ ಕರ್ನಾಟಕದ ಯಾರು ಪ್ರೊಡ್ಯೂಸರ್ ನನ್ನ ಸ್ವಲ್ಪ ಬೆರಳು ಹಿಡ್ಕೊಂಡಿದ್ರೆ ನಾನು ಯಾವುದೋ ಲೆವೆಲಲ್ಲಿ ಬೆಳಿತಿದ್ದೆ ಸರ್. ಯಾರು ಹೆಸರು ತಗೊಳ್ಳಲ್ಲ, ಅವ್ರಿಗೇನು ನಾನು ಕಮ್ಮಿ ಇರ್ತಿದ್ದಿಲ್ಲ. ಬಟ್ ನನಗೆ ಯಾರು ಬರಲಿಲ್ಲ. ಒಂದು 2-3 ಲಕ್ಷ ಹಾಕಿ ಪಿಕ್ಚರ್ ಮಾಡೋಂಥವ್ರು ಬರಲಿಲ್ಲ ಅವಾಗ. ಹೌದು ಸರ್, ನಿಮ್ಮದು ಒಂದು ಪರ್ಸ್ನಾಲಿಟಿ, ನಿಮ್ಮ ಹೇರ್ ಸ್ಟೈಲು, ನಿಮ್ಮ ದಾಡಿ ಬರಲಿಲ್ಲ ಸರ್. ಈಗ ಅಂಬರೀಷ್ ಅಣ್ಣ ಬಂದರು, ವಿಲನ್ ಮಾಡಿದರು. ಮೈಸೂರು ಕಡೆಯವ್ರು ಯಾರೋ ಬಂದರು, ಅಮರನಾಥ್ ಪಿಕ್ಚರ್ ತೆಗೆದ್ರು, ಅಂಬರೀಷ್ ಅಣ್ಣ ಎದ್ಬಿಟ್ರು. ಆಮೇಲೆ ವಿಷ್ಣುವರ್ಧನ್ ಅವ್ರನ್ನ ಕರ್ಕೊಂಬಂದು ಯಾವುದು ಹಂಸಗೀತೆ, ವಂಶವೃಕ್ಷಲ್ಲಿ ಮಾಡಿಸಿದ್ರು, ಅದರಲ್ಲಿ ಎದ್ಬಿಟ್ರು. ನಾಗರಾವು ಸರ್ ಅಲ್ಲ, ಫಸ್ಟ್ ಪಿಕ್ಚರ್ ವಂಶವೃಕ್ಷ. ಆಮೇಲೆ ವಿಷ್ಣು ಸರ್ ಒಂದು ರಾಮಾಚಾರ್ಯ ಬೆಳಕಿಗೆ ಬಂದಿದ್ದು ನಾಗರಾವು. ಆ ಥರ ಒಬ್ರು ಬೇಕು. ನನಗೆ ಆ ಥರ ಯಾರೂ ಸಿಗಲಿಲ್ಲ ಸರ್. ಅದು ಏನೋ ಗೊತ್ತಿಲ್ಲ, ನನಗೆ ತಿಳಿದು ನಾನು ಸುಳ್ಳು ಹೇಳಿಲ್ಲ ಸರ್. ಒಬ್ರಿಗೆ ಮೋಸ ಮಾಡಿಲ್ಲ, ಒಬ್ರಿಗೆ ಅಯ್ಯೋ ಅನಿಸಿಲ್ಲ. ಆದರೆ ಪ್ರತಿಯೊಬ್ಬರು ನನಗೆ ಅಯ್ಯೋ ಅನ್ನಿಸ್ತಿದ್ದಾರೆ. ಕಾರಣ ಪ್ರತಿಯೊಬ್ಬರು ಯಾಕೆ ಗೊತ್ತಾಗ್ತಾ ಇಲ್ಲ. ದೇವ್ರಿಗೆ ಕೇಳ್ಬೇಕು ನಾನು ಅಷ್ಟೇ. ಯಾರನ್ನ ನಾನು ಜಾಸ್ತಿ ಪ್ರೀತಿ ಮಾಡ್ತೀನೋ, ಯಾರಿಗೆ ತೊಂದರೆ ಆದ್ರೆ ನಾನು ಸತ್ತೋಗ್ಬಿಡೋಲ್ಲಿ ಒಲಗಿರ್ತೀನೋ, ಅವರಿಂದನೇ ನನಗೆ ತೊಂದರೆ. ಆದರೂ ತಡ್ಕೊಂಡಿದ್ದೀನಿ. ಇವತ್ತಿನವ್ರಿಗೆ ಯಾವ ರೋಗ ಇಲ್ಲ, ರುಚಿ ಇಲ್ಲ, BP ಇಲ್ಲ, ಶುಗರ್ ಇಲ್ಲ. ಇವತ್ತಿನವ್ರಿಗೂ ಹೆಚ್ಚು ಕಮ್ಮಿ ನಾವು ಈ ಗೌರ್ಮೆಂಟಿಂದ ಏನು ಬರ್ತಲ್ಲ ಇಂಜೆಕ್ಷನ್ ತೊಗೊಂಡಿದ್ದೀವಿ ಹೊರತು ನಾವು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲೂ ತೋರಿಸಿಲ್ಲ ಯಾರನ್ನು. ಗಂಡ ಹೆಂಡತಿ 2 ಮಕ್ಕಳು. ಅಲ್ಲ ಸರ್, ಅದೇನೋ ಗ್ಯಾಸ್ ಅಂತನೋ ಹೇಳ್ತಿರಲ್ಲ ಸರ್, ಗ್ಯಾಸ್ ಪ್ರಾಬ್ಲಮ್ ಅಂತನೋ? ಅದು ನನಗಿರೋ ಪ್ರಾಬ್ಲಮ್ 2. ಒಂದು ಗ್ಯಾಸ್, ಒಂದು ಕ್ಯಾಶ್. ಇವೆರಡೇ ನನಗೆ ಪ್ರಾಬ್ಲಮ್ ಇರೋದು. ಈ ಕೊರೋನಾ ಇಲ್ಲ ಅಂದರೆ ಈ ಕ್ಯಾಶ್ ಪ್ರಾಬ್ಲಮ್ ಏನು ಅಂತಿದ್ದಿಲ್ಲ. ಕೊರೋನಾ ಸ್ಟಾರ್ಟ್ ಆದ್ಮೇಲೆ ನನಗೆ ಸಿನಿಮಾನೇ ಇಲ್ಲ. ನಾನೊಬ್ಬ ಕಲಾವಿದ, ಕರಾಟೆ ಅಂತ ಹೇಳೋದು ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಶೂಟಿಂಗ್ ಇಲ್ಲ ಅಂದ್ರೆ ನನ್ನ ಜೀವನ ಹೆಂಗೆ ಸಾಗಿಸ್ಲಿ? 3 ವರ್ಷ ಹೆಂಗೆ ಸಾಗಿಸಿದ್ದೀನಿ ಆ ಗಣೇಶಿಗೆ ಗೊತ್ತು. ಅದಕ್ಕೆ ನನ್ನ ಹೆಂಡತಿ ಮಕ್ಕಳು ನನಗೆ ಸಹಕರಿಸಿದ್ದಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ನಮ್ಮ ತಂದೆ ಮೇಲೆ ಭಾರ ಹಾಕೋದು ನನಗಿಷ್ಟ ಇಲ್ಲ. ಯಾಕಂದರೆ ನಾನೊಬ್ಬನೇ ಮಗ ಅಲ್ಲ, ಅವರು 4 ಜನ ಮಕ್ಕಳೇ, 5 ಜನ. ತಂದೆ ಇಲ್ದು ಹುಡುಗಿ ನಮ್ಮನೇಲಿ ಇರೋದು, ಅದು ಮಗಳೇ. ಎಲ್ಲರನ್ನು ನೋಡ್ಕೋಬೇಕಲ್ಲ ಆತ. ಈ ಮನೇಲಿದ್ದರೆ ಹೆಣ್ಮಕ್ಳು ಜಗಳ ಆಡ್ತಾರೆ. ಹಿಂಗಾಗ್ಬಿಟ್ಟು ನಾನು ಹುಬ್ಳಿ ಮನೆ ಮಾಡಿದೆ. ನೀವು ನಮ್ಮದವರು, ನಿಮ್ಮ ಸ್ನೇಹಿತರು ಎಲ್ಲ ಜೊತೆಗಿದ್ರ ನಿಮಗೆ ಕಷ್ಟ ಸಂದರ್ಭಗಳಲ್ಲಿ? ಸರ್, ನನ್ನ ಕಷ್ಟ ಅಂತ ಇದ್ದಾಗ ನನ್ನ ಕೈ ಹಿಡಿದವರು 2. ಒಂದು ಮನೋಹರ್ ರೆಡ್ಡಿ ಒಬ್ಬರು, ಆಮೇಲೆ ನನ್ನ ಚಿಕ್ಕಪ್ಪನ ಮಗಳ ಗಂಡ ಕಡ್ಕಲ್ ಮಲ್ಲಿಕಾರ್ಜುನ್ ರೆಡ್ಡಿ. ಯಾವ ಎನಿ ಟೈಮಿಗೆ ನೀವು ಫೋಟೋ ತೋರಿಸಿದ್ರಿ ಅವ್ರದ್ದು ನನಗೆ? ಎನಿ ಟೈಮಿಗೆ ನಾ ಫೋನ್ ಮಾಡಲಿ, ಎನಿ ಟೈಮ್ ರಾತ್ರಿ 12 ಗಂಟೆಗೆ ಹೋಗಲಿ, ನನಗೆ ಮಲ್ಲಿಕಾರ್ಜುನ್ ರೆಡ್ಡಿ ಮಾಮ ದುಡ್ಡಿಲ್ಲದೆ ಕಳಿಸಿಲ್ಲ. ಅವರು ನನಗೆ ಯಾವತ್ತೂ ತೊಂದರೆ ಮಾಡಿಲ್ಲ. ಅವರು ನಾನು ಹೆಂಗಂತೀನಿ ಹಂಗೆ ಅವರು. ನಾನು ಹಿಂಗಾಗಿ ಇಬ್ಬರನ್ನು ಭಾಳ ನೆನೆಸ್ತೀನಿ.
ಇವರಿಬ್ಬರು ನನಗೆ ಯಾಕೆ ಬೇಕಾಯಿತು ಅಂದರೆ ನನ್ನ ಮಾವ ಸತ್ತೋಗಿದ್ದಾನೆ, ನಮ್ಮ ತಾಯಿ ತಮ್ಮ, ನನ್ನ ತಂಗಿ ಗಂಡ, ನಮ್ಮ ಅಪ್ಪನಿಗಿನ್ನ ಅವ್ರ ಅಕ್ಕನಿಗಿನ್ನ ಅವನ ಹೆಂಡತಿಗಿನ್ನ ನನ್ನ ಮೇಲೆ ಪ್ರೇಮ ಜಾಸ್ತಿ ಅವನು. ಅವ್ರನ್ನೇ ನಿಮ್ಮ ಅಕ್ಕ ಅವ್ರಿಗೆ ಮದುವೆ ಮಾಡಿಸಿದ್ದ, ನಿಮ್ಮ ಮಾವನ್ನೇ, ಎಲ್ಲರೂ ತಂಗಿರೇ. ನಿಮ್ಮ ತಂಗಿರಿಗೆ ಅವ್ರನ್ನೇ ಮದುವೆ ಮಾಡಿಸಿದ್ದ. ನಿಮ್ಮ ಅದೇ ನೀವು ಹೇಳಿದ್ರಲ್ಲ ನಾಟಕ ಮಾಡ್ತಿದ್ರು ಮಾವ ಅಂತ. ಅವನಿದ್ರೆ ನಮ್ಮ ಬಸವನಗೌಡ ಮಾಮ ಇದ್ದರೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ ನನಗೆ. ನನ್ನ ಯಾರ್ಯಾರು ಪ್ರೀತಿ ಮಾಡ್ಯಾರ ಎಲ್ಲರನ್ನ ದೇವರು ತಗೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ನನ್ನ ನೋಡಿದರೆ ಎಲ್ಲರೂ ದ್ವೇಷಿಸ್ಬೇಕು, ಆ ಥರ ನಡ್ಕೊತೀನಿ ಎಲ್ಲರ ಹತ್ರ. ನಾನು ದ್ವೇಷಿಸ್ಬೇಕು, ನನ್ನ ಆ ಥರ ಮಾಡ್ತೀನಿ ಎಲ್ಲರಿಗೂ ನಾನು. ಅವಾಗಾರು ಅವ್ರು ಚೆನ್ನಾಗಿರ್ತಾರೆ, ಇಲ್ಲ ಸತ್ತೋಗ್ಬಿಡ್ತಾರೆ ನಾನು ಪ್ರೀತಿ ಮಾಡಿದರೆ. ಇವನ್ ನನ್ನ ಹೆಂಡತಿ, ನನ್ನ ಮಗಳಿಗೂ, ನನ್ನ ಮಗನಿಗೂ ಹಂಗೆ ಮಾಡ್ತೀನಿ. ನನಗೆ ಇಲ್ಲಿದೆ ಪ್ರೀತಿ ತೋರಿಸ್ಕೊಡಲ್ಲ. ಆದರೆ ಸರ್ ನನ್ನ ಜಾಸ್ತಿ ಪ್ರೀತಿ ಮಾಡಬಾರ್ದು, ಯಾರು ಸಾಯ್ತಾರೆ, ಪಕ್ಕ ಸಾಯ್ತಾರೆ. ನನ್ನ ದ್ವೇಷ ಮಾಡೋರಷ್ಟೇ ಬದುಕ್ತಾರೆ. ಅದಕ್ಕೆ ನಾನು ದ್ವೇಷ ಮಾಡ್ರಿ. ನಮ್ಮ ಮೊದಲಿಂದನೂ ಬೇಡ್ಕೊತಾ ಇದ್ದೆ ಸರ್, ಚಿಕ್ಕವರಿಂದ ಅಲ್ಲಿಂದನೂ. ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೆ, ಏನೇ ಕಷ್ಟ ಬಂದರೂ ನನಗೆ ಕೊಡಪ್ಪ, ನಮ್ಮವ್ರನ್ನೆಲ್ಲ ಚೆನ್ನಾಗಿಟ್ರಪ್ಪ ಅಂತ ಅವ್ರ ಡೈಲಾಗು. ಅದು ಏನೋ ಗೊತ್ತಿಲ್ಲ, ಚಿಕ್ಕಂದಿಂದ ಅದೇ ಯಾವ ದೇವಸ್ಥಾನಕ್ಕೆ ಹೋದ್ರೆ ಅದನ್ನೇ ಕೇಳ್ಕೊಂಡು ಅನ್ನೋ ಹಂಗೆ ಆಗಿದೆ. ಸೇಮ್ ಪ್ರತಿಯೊಬ್ಬರು ಚೆನ್ನಾಗಿದ್ದಾರೆ ಎಲ್ಲರೂ, ನಾನೊಬ್ಬ ಚೆನ್ನಾಗಿಲ್ಲ. ಬಟ್ ದೇವ್ರು ನನ್ನ ಕಡೆ ಇದೆ ಅಂತ ನನ್ನ ಕೈ ಬಿಡಲ್ಲ. 65 ವರ್ಷ ಆದರೂ ನನಗೇನಾಗಿಲ್ಲ. ಅಯ್ಯೋ ದೇವ್ರು ಚೆನ್ನಾಗಿಟ್ಟಿರಲಿ ಸರ್. ಅದು ಹಂಗೆ, ಅದಕ್ಕೆ ಬರುತ್ತೆ ಕಾಲ. ಚಿಕ್ಕ ಪುಟ್ಟದ್ದು ಏನೋ ಪ್ರಾಬ್ಲಮ್ ಇರ್ತವೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಓಡಾಡ್ತಾ ಇದ್ದೀನಿ ಅಷ್ಟೇ. ಎಸ್ ಸರ್, ಎಸ್ ಮಾತಾಡ್ತೀನಿ. ನಿಮ್ಮ ಕತೆ ಕೇಳ್ತಾ ಇದ್ರಿ ಅಂದರೆ ಏನು ನನಗೆ ಒಂಥರ ಗೊತ್ತಾಗ್ತಿಲ್ಲ ಹೇಗೆ ಇದಕ್ಕೆ ರಿಯಾಕ್ಟ್ ಮಾಡೋಕೆ ಅಂತ. ಅದಕ್ಕೆ ಆ ಪೋರ್ಷನ್ನ ಅಲ್ಲಿಗೆ ನಿಲ್ಲಿಸಿ ಮತ್ತೆ ನಮ್ಮ ಸಿನಿಮಾ ಕಡೆಗೆ ಬರ್ತಾ ಇದ್ದೀನಿ. ಜೀವನ ಚಕ್ರ ಆದಮೇಲೆ ನೀವು ಮಾಡಿದ್ದು ಆನಂದ್ ಸಿನಿಮಾನ ಸರ್ ನಮ್ಮ ಶಿವಣ್ಣ ಅವ್ರ ಜೊತೆ? ಇಲ್ಲ, ಜೀವನ ಚಕ್ರ ಆದಮೇಲೆ ಕೈದಿ ನಂಬರ್ 407, ಬಂದಿ, ಮಾನಸವೀಣೆ, ಮೌನಗೀತೆ, ಆಮೇಲೆ ಇನ್ನೊಂದು 2-3 ಯಾವ ಚಿಕ್ಕ ಪುಟ್ಟವು. ಅದಾದಮೇಲೆ ಶಂಕನಾದ. ಒಟ್ಟು ಎಷ್ಟು ಸರ್? 450 ಪಿಕ್ಚರ್ ಮಾಡಿದ್ರೆ ಎಲ್ಲ ಭಾಷೆನೂ ಸೇರಿ? ಎಲ್ಲ ಭಾಷೆ ಸೇರಿ ನಾನು ಲೆಕ್ಕ ಇಟ್ಟಿದ್ದು ಒಂದು 300 ಮೇಲೆ ಆಗಿರ್ಬೋದು ರೀ. ಓಕೆ, ನೀವು ತಮಿಳಲ್ಲಿ ಎಷ್ಟು ಸಿನಿಮಾ ಮಾಡಿದ್ರಿ ಸರ್? ಒಂದು 3-4 ಮಾಡಿದ್ದೀನಿ. ತೆಲುಗು 7? ತೆಲುಗು ಸಿಲ್ಕ್ ಸ್ಮಿತಾ ಅಂದು ಒಂದು ಕಂಟಿನ್ಯೂ ಒಂದು 5-6. ಆಮೇಲೆ ಒಂದು ಇದು ರವಿಚಂದ್ರನ್ದು ಒಂದು ಶಾಂತಿಕ್ರಾಂತಿ, ಅದು 4 ಭಾಷೆ ನಾನೇ ವಿಲ್ಲನ್ನು. ಶಾಂತಿಕ್ರಾಂತಿ 4 ಲ್ಯಾಂಗ್ವೇಜ್ ನಾನೇ ವಿಲ್ಲನ್ನು. ಹೌದೌದು ನೋಡಿದ್ದೀನಿ. ಮಲಯಾಳಂ ಒಂದಾ? ಮಲಯಾಳಂ ಒಂದು. ಹಿಂದಿ ರಕ್ಷಕ್ ಅಂತ ಮಿಥುನ್ ಚಕ್ರವರ್ತಿ ರಿಲೀಸೇ ಆಗಲಿಲ್ಲ. ಏನು ಮಿಥುನ್ ಚಕ್ರವರ್ತಿ ನಿಮಗೆ ಕೇಳಿದ್ರಂತೆ, ನೀವು ಪಕ್ಕ ಹಿಂದಿಯವರ ಅಂತ ಕೇಳಿದ್ರಂತೆ? ನಂದು ಈಗ ನಾವು ರಾಯಚೂರಲ್ಲಿ ಬೆಳೆದವ್ರು ಅಂದಮೇಲೆ ಪಕ್ಕಾ ಮುಸ್ಲಿಂ ಫ್ರೆಂಡ್ ಜೊತೆಗೆ ಬೆಳೆದ್ವಿ ನಾವು. ಆಮೇಲೆ ಮನೆ ಪಕ್ಕದಲ್ಲಿ ಬ್ರಾಹ್ಮಣ ಜೊತೆನೇ ಬೆಳೆದ್ವಿ. ಈ ಕಡೆ ಈ ಸ್ಮೂತ್ನೆಸ್ಸು ಬಿಟ್ಕೊಡ್ಲಿಲ್ಲ, ನಮ್ಮ ಮುಸ್ಲಿಮರು ಲ್ಯಾಂಗ್ವೇಜು ಬಿಟ್ಕೊಡ್ಲಿಲ್ಲ. ಅದೇನಾಯಿತು, ಫ್ಲೂಯೆನ್ಸಿ. ನನ್ನ ಸಿನಿಮಾ ಜಾಸ್ತಿ ನೋಡೋವು. ನನಗೆ ಹೆಚ್ಚು ಕಮ್ಮಿ ಬಳ್ಳಾರಿಯಲ್ಲಿ ಮಾರ್ನಿಂಗ್ ಶೋ ಶಂಕರ್ ಅಂತಾರೆ. ನನಗೆ ಏನೇ ಇರಲಿ ಮಾರ್ನಿಂಗ್ ಶೋ ನೋಡೋವು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಏನೇ ಇರಲಿ ರಾತ್ರಿ ತಮಿಳ್ ಕಲಿಬೇಕು ನಾನು. ರಾತ್ರಿ ತಮಿಳ್ ಪಿಕ್ಚರ್ಗೆ ಹೋಗೋ ಸೆಕೆಂಡ್ ಶೋ ಯಾವುದೇ ಇರಲಿ, ಅದು ಬರೀ ಪಿಕ್ಚರ್ ನೋಡಿ ತಮಿಳ್ ಕಲ್ತಿದ್ದು. ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷ್ ಇವೆಲ್ಲ ಮಾಮೂಲು ಮನೆ ಸುತ್ತಮುತ್ತ ಫ್ರೆಂಡ್ಸೇ. ಹಿಂಗೆ ಎಲ್ಲ ಲ್ಯಾಂಗ್ವೇಜು ಬಂತು. ಒಂದು 7-8 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಓಕೆ. ಮತ್ತು ನಮ್ಮ ಶಂಕರ್ ಪಾಟೀಲ್ ಸರ್ಗೆ ಅಂದರೆ ತುಂಬ ಇವಾಗೆಲ್ಲ ಮಾನಸವೀಣ ಇದೆಲ್ಲ ಸಿನಿಮಾಗಳು ಮಾಡಿದ್ದೀರಾ. ಮತ್ತೊಂದು ಪ್ರಮುಖವಾದ ಪಾತ್ರ ನಮ್ಮ ಶಿವಣ್ಣ ಅವರ ನಾಯಕ ನಟನಾಗಿ ನಡೆಸಿದ ಆನಂದ್ ಸಿನಿಮಾ. ಸೊ ಆನಂದ್ ಸಿನಿಮಾದಲ್ಲಿ ತಮ್ಮ ಒಂದು ಪಾತ್ರ MLA, ಕೆಮ್ಮನ್ಗುಂಡಿ MLA. ಭಾಳ ಅದು ಚಿಕ್ಕ ಪಾತ್ರ ಆದರೂ ಭಾಳ ಪರಿಣಾಮಕಾರಿಯಾದ ಪಾತ್ರ. ತಾರಾ ಮೇಡಮ್ ಅವ್ರ ಜೊತೆ. ಹೌದು, ಹೇಗಿತ್ತು ಸರ್ ಅದರ ಅನುಭವ? ಹೇಗಿತ್ತು? ಶಿವಣ್ಣ ಅವ್ರ ಫಸ್ಟ್ ಪಿಕ್ಚರು, ವಜ್ರೇಶ್ವರಿ ಕಂಬೈನ್ಸ್ಗೆ ನೀವು ಮೊದಲನೇ ಎಂಟ್ರಿ, ಅಣ್ಣವ್ರದ್ದು ಸಂಸ್ಥೆ. ನನಗೆ ತುಂಬ ಖುಷಿ ಏನಂದರೆ, ಮಾಮೂಲು ಅಣ್ಣವ್ರ ಕಂಪ್ನಿಯಲ್ಲಿ ಶಿವಣ್ಣನ ಜೊತೆ ಪಾತ್ರ ಮಾಡೋದೇ ಒಂದು ದೊಡ್ಡ ಖುಷಿ ಅಂತ ನಾನು ಹೇಳ್ಬೋದು. ಇನ್ನೂ ಒಂದು ಖುಷಿ ಅದರಲ್ಲಿದೆ. ಏನು ಅಂದರೆ, ಯಾವುದೇ ಕಲಾವಿದ ಅಣ್ಣವ್ರ ಕಂಪ್ನಿಲಿ ಪಾರ್ಟ್ ಮಾಡ್ತಾನಂದ್ರೆ ಬೇರೆ ಪಿಕ್ಚರ್ ಕನೆಕ್ಷನ್ ಇಟ್ಕೊಂಡಿರೋಲ್ಲ. ಯಾಕೆ? ತೊಂದರೆ ಆಗಬಾರ್ದು. ಹೌದು, ಡೇಟ್ ನೀನು ಅರ್ಧ ದಿನ ನೀ ಅಲ್ಲಿ ಮಾಡು, ಅರ್ಧ ದಿನ ಇವೆಲ್ಲ ನಡೆಯಲ್ಲ ಅಲ್ಲಿ. ಯಾಕಂದರೆ ಡೇಟ್ ಕೊಟ್ಟ ಮೇಲೆ ಡೇಟ್ ಕೊಡು.
ನನ್ನ ಖುಷಿ ಏನಂದರೆ ಅರ್ಧ ದಿನ ಮೈಸೂರಲ್ಲಿ ಅಗ್ನಿಕನ್ಯೆ ಶೂಟಿಂಗ್ ಮಾಡಿ ಮಧ್ಯಾಹ್ನ ಅಲ್ಲಿಂದ ಅವ್ರು ಸಾಯಂಕಾಲ ಬಂದು ರಾತ್ರಿ ಐಲ್ಯಾಂಡ್ಸಲ್ಲಿ ಆನಂದ್ ಶೂಟಿಂಗ್ ಮಾಡಿದ್ದೀನಿ. ಅಪ್ಪ ನನಗೆ ಸರ ಗೋವಿಂದು ಮತ್ತು ಎಸ್ ಎ ಗೋವಿಂದರಾಜ್ ಅವರು ನನಗೆ ಫುಲ್ ಸಪೋರ್ಟು. ಏಯ್ ಮಾಡಲೇ ನೀ ಬೆಳಿ ನೀನು ಅನ್ನೋರು ನನಗೆ ಆ ಥರ ಬೆಳೆಸಿದ್ರು ಸರ್. ಅಣ್ಣವ್ರನ್ನ ಯಾವಾಗ ಭೇಟಿ ಮಾಡಿದ್ದು ನೀವು? ಸರ್ ಅಣ್ಣವ್ರನ್ನ ನಾನು ಭೇಟಿ ಮಾಡಿದ್ದು ಮನೆಯಲ್ಲಿ. ಅದಕ್ಕಿಂತ ಮುಂಚೆ ಗೋಕಾಕ್ ಚಳವಳಿಯಲ್ಲಿ ನೋಡಿದ್ದೆ ಅವ್ರನ್ನ ದೂರದಿಂದ. ಆಮೇಲೆ ಮನೇಲಿ ಭೇಟಿ ಆದ ತಕ್ಷಣ ಇವರೇ ಆ ಪಾತ್ರ ಮಾಡ್ತಾ ಇದ್ದಾರೆ ಅಂದರು. ಹೌದಪ್ಪ ಮಾಡು, ಚೆನ್ನಾಗಿ ಮಾಡು ಅಂದರು. ಯಾವ ಊರು ಹಿಂಗೆ ಹೇಳಿದೆ. ಹೇಳಿದ ತಕ್ಷಣ ಆ ಊರು ಸಂಗನಗೌಡರು ಅಂದರೆ ಸಂಗನಗೌಡರು ಪೊಲೀಸ್ ಪಾಟೀಲ್, ನಮ್ಮ ತಾಯಿ ತಂದೆ ಸರ್ ಅವರು. ನಿಮ್ಮ ತಾತ ಸಂಗನಗೌಡರು ಮೊಮ್ಮಗನ ನೀನು, ತುಂಬ ಉಪಕಾರ ಆಗಿದೆಯಪ್ಪ ಅವರಿಂದ ಅಂದರು. ನಾಟಕಕ್ಕೆ ಹೋದಾಗ ಅವರು ಯಂಗ್ ಬ್ಲಡ್ ಅವಾಗ ನಿಮ್ಮ ತಾತ ಅವರು ಅವಾಗ ಇವರಿಗೆಲ್ಲ ಸ್ವಲ್ಪ ಏನಾದ್ರು ಬೇಕಾದರೆ ಗಿಲ್ಪು ಅವರು ಅಣ್ಣವ್ರು ಅದನ್ನು ನೆನ್ಪಿಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಏನು ದೊಡ್ಡ ಮನುಷ್ಯ ಸರ್ ನಿಜವಾಗ್ಲೂ ಆ ಮನುಷ್ಯ ಅಂಥವ್ರು ಊಟಂಗಿಲ್ಲ. ಆಮೇಲೆ ಮಾಡೋದು. ಆಮೇಲೆ ಪ್ರತಿ ಸರಿನೂ ಅವನು ಬಳ್ಳಾರಿ ಕರೀಲಿ, ಬಳ್ಳಾರಿ ಕೋಣ ಅನ್ನೋದು. ಯಾಕಂದರೆ ಒಂದು ಪಿಕ್ಚರು ಶೂಟಿಂಗ್ ನಡೀತಾ ಇತ್ತು. ನಾನು ಅಣ್ಣವ್ರು ಬಂದುಬಿಟ್ರು. ನಾನು ಕುರ್ಚಿಯಿಂದ ಎದ್ದು ಹೋಗಿ ಸೀದಾ ಹೋಗಿ ನಮಸ್ಕಾರ ಮಾಡೋಕ್ಕೆ ಹೋದೆ. ಅವರು ನನ್ನ ನೋಡಿಲ್ಲ, ನಾನು ಅಣ್ಣವ್ರು ನೋಡಿ ಹೋಗ್ತಾ ಇದ್ದೀನಿ ಕಾಲು ಬೀಳೋಕ್ಕೆ. ಕಾಲಿಗೆ ಬೀಳೋಕ್ಕೆ ಅವರು ಮೊಣಕಾಲು ನನ್ನ ತಲೆಗೆ ಹೊಡಿಯೋಕ್ಕೆ. ಕಾಲು ಅಯ್ಯೋ ಅಂದರು ಅವರು. ಎಲ್ಲರೂ ಓಡಿ ಬಂದ್ಬಿಟ್ರು. ಏನಾಯ್ತು ಇಲ್ಲ ಇವನ್ನೆಲ್ಲ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಯಾರು ಮಾಡಬಾರ್ದ ನೀನು? ಇಲ್ಲಣ್ಣ ಗೊತ್ತಾಗಲ್ಲ, ನೀವು ಬಂದು ಓಡಿ ಬಂದ್ರಿ, ಅದಕ್ಕೆ ನಮಸ್ಕಾರ ಮಾಡೋಕ್ಕೆ ಬಂದು. ಆಹಾ ಅಂದರು. ಏಯ್ ಗೂಳಿ, ಬಳ್ಳಾರಿ ಗೂಳಿ ನೀನು ಅಂದರು. ಕೊನೆಗೆ ಆ ಗೂಳಿ ಅನ್ನೋ ಪಿಕ್ಚರಿಗೆ ನಾನು ಹೀರೋ ಆಗ್ಬಿಟ್ಟೆ. ಯಾವ್ದು ಸರ್ ಆ ಪಿಕ್ಚರ್ ಅದು? ಗಂಡು ಗೂಳಿಗಳು ಅಂತ. ಗಂಡು ಗೂಳಿ ಯಾವ ಡೈರೆಕ್ಟ್ರು? ಉಮೇಶ್ ಕುಲಕರ್ಣಿ ಅವ್ರು ಸರ್. ರಿಲೀಸ್ ಆಯ್ತಾ ಸರ್ ಪಿಕ್ಚರ್ ಅದು? ಹಾಂ ರಿಲೀಸ್ ಆಯಿತು. ಇದರಲ್ಲಿ ತ್ರಿಭುವನಲ್ಲಿ 50 days ಹೋಯ್ತು. ಆಮೇಲೆ ಯಾಕೆ ನಾಯಕ ನಟರಾಗಿ ಮಾಡಲಿಲ್ಲ ನೀವು? ಸರ್ ನಾನು ಮಾಡೋಕೆ ರೆಡಿ ಸರ್, ಪ್ರೊಡ್ಯೂಸರ್ ಬೇಕಲ್ಲ. ಡೈರೆಕ್ಟ್ರು ರೆಡಿ ಇದ್ದರು. ಡೈರೆಕ್ಟ್ರಾಗಿ ನನ್ನ ಹತ್ರ 50 ಸಬ್ಜೆಕ್ಟ್ ಇದ್ದಾವೆ, ಇವಾಗೂ ಇದ್ದಾವೆ. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಾರ್ದಂಥ ಸಬ್ಜೆಕ್ಟ್ ಇದ್ದಾವೆ ನನ್ನ ಹತ್ರ. ಇಬ್ಬರೇ ಆರ್ಟಿಸ್ಟ್ ಸಾಕು ಸರ್. ರವಿಶಂಕರ್, ಸಾಯಿ ಕುಮಾರ್ ಇಬ್ಬರನ್ನೇ ಕೊಡ್ರಿ ನೀವು. ಬೇರೆ ಆರ್ಟಿಸ್ಟೇ ಬೇಡ ಯಾರು. ಒಂದು ಕ್ಯಾಮ್ರಾ ಕೊಡ್ರಿ, ಒಂದು ಪಿಕ್ಚರ್ ಮಾಡಿ ತೋರಿಸ್ತೀನಿ. ಒಂದು ಪಿಕ್ಚರ್ ಪ್ರತಿ ಒಂದು ಸ್ಕೂಲಲ್ಲೂ ಪ್ರತಿ ಒಂದು ಮಗುನೂ ನೋಡಬೇಕಾದಂಥ ಪಿಕ್ಚರ್ ಮಾಡಿ ತೋರಿಸ್ತೀನಿ. ರೆಡಿ ಇದೆ, ಸಬ್ಜೆಕ್ಟ್ ರೆಡಿ ಇದೆ 100%. ಎಲ್ಲರಿಗೂ ಗೊತ್ತಿದೆ ಸಬ್ಜೆಕ್ಟು, ಎಲ್ಲರಿಗೂ ಸಬ್ಜೆಕ್ಟ್ ಗೊತ್ತಿದೆ, ಆದರೆ ತಲೆ ಓಡಿಸ್ತಾ ಇಲ್ಲ ಅದ್ರ ಬಗ್ಗೆ ಅವರು. ನಿಮಗೆ ಅವಾಗ ನಿಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ಬಂದಾಗ ಪರಿಚಯ ಆದೋ ದೊಂಬರ್ ಕೃಷ್ಣ ಸುರೇಶ್ ಅಂತಲ್ಲ ಸರ್? ನಾನು ಇಡೀ ಚಲನಚಿತ್ರ ರಂಗಕ್ಕೆ ಫಸ್ಟ್ ಫ್ರೆಂಡೇ ನಮ್ಮ ದೊಂಬರ್ ಕೃಷ್ಣ ಸುರೇಶ. ಫೈನ್ ಸರ್. ಫಸ್ಟ್ ಡೇನೇ ಅವನು ನನ್ನ ಭೇಟಿ ಆದ. ಫಸ್ಟ್ ಡೇನೇ ಮನೆ ಕರ್ಕೊಂಡು ಹೋದ. ಫಸ್ಟ್ ಡೇನೇ ಅಮ್ಮನ ಕೈಯಲ್ಲಿ ಟಿಫನ್ ಮಾಡಿದ್ವಿ. ತಂಗಿ ಇದ್ಲು ಮನೆಯಲ್ಲಿ, ಪ್ರೀತಿಯಿಂದ ಮಾತಾಡ್ಸಿದ್ಲು. ಅದನ್ನು ಮರೆಯೋಕ್ಕಾಗಲ್ಲ ಸರ್ ಯಾವತ್ತು. ವಂಡರ್ಫುಲ್ ಸರ್, ವಂಡರ್ಫುಲ್. ಆನಂದ್ ಸಿನಿಮಾ ಆಯಿತು. ಆನಂದ್ ಸಿನಿಮಾ ಆದಮೇಲೆ ಅಣ್ಣವರ ಒಂದು ಕಂಪ್ನಿಗೆ ಪರ್ಮನೆಂಟ್ ಆದರೆ ರಥಸಪ್ತಮಿ ಮಿಸ್ ಆಯ್ತು ನಿಮಗೆ. ಮನ ಮೆಚ್ಚಿದ ಹುಡುಗಿ. ರಥಸಪ್ತಮಿಲಿ ಯಾವುದೋ ಶೂಟಿಂಗ್ ಮಾಡ್ತಾ ಇದ್ದೆ ಸರ್ ನಾನು. ಹಿಂಗಾಗಿ ಅದನ್ನು ಹೇಳಿದರು, ಅಕ್ಕವರು ಹೇಳಿದರು, ಎಲ್ಲರೂ ಹೇಳಿದರು. ಏನೋ ಶೂಟಿಂಗ್ ಇದೆ ಅಕ್ಕ, ಮತ್ತು ಡೇಟ್ ಕೊಟ್ಬಿಟ್ಟಿದ್ದೀನಿ ಅಕ್ಕ, ಏನು ಮಾಡಲಿ ನಾನು? ಮಾಡಲಿ, ನನ್ನಂತ ಇನ್ನೊಬ್ಬ ಕಲಾವಿದ ಬೆಳೀಲಿ ಅಂತಂದೆ. ಆಯಿತು. ಅರವಿಂದ್ ಅವ್ರು ಮಾಡಿದರು. ನನಗಿನ್ನ ಸೀನಿಯರೇ ಅರವಿಂದ್. ಈಗ ನಮ್ಮ ಜಗ್ಗೇಶು, ವೆಂಕಟೇಶು, ನಾನು ಅವರಲ್ಲಿ ಎಲ್ಲದರಲ್ಲಿ ಸೀನಿಯರ್ ಅರವಿಂದನೇ. ಅವ್ನು ಭಾಳ ಹಳೆ ಪಿಕ್ಚರಿಂದನೂ ಮಾಡ್ಕೊಂಬಂದಿದ್ದಾನೆ. ಒಳ್ಳೆ ಕಲಾವಿದ, ಈ ಒಳ್ಳೆ ಪ್ರೊಡ್ಯೂಸರ್ ಈಗ. ಸೂಪರ್. ಮನ ಮೆಚ್ಚಿದ ಹುಡುಗಿ ಹೇಗೆ ಆಯ್ಕೆ ಆದ್ರಿ? ಆ ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಯಾಕೆಂದರೆ ಮನ ಮೆಚ್ಚಿದ ಹುಡುಗಿ ಅಂದರೆ ನೀವು ಬುಲೆಟು, ಶಿವಣ್ಣ ಅವ್ರು ನಿಮ್ಮ ಬುಲೆಟ್ ಒರೆಸೋದು, ಆಮೇಲೆ ಆ ಕಲ್ಗುಂಡೆತ್ತೋ ಚಾಲೆಂಜು, ಚಿರತೆ ಫೈಟ್ ಚಾಲೆಂಜು, ಇವೆಲ್ಲ ಮನ ಮೆಚ್ಚಿದ ಹುಡುಗಿ ಅಂದರೆ ರಪ ಅಂತ ನೆನಪು ಬರುತ್ತೆ. ಏನು ಸುಮ್ಮಣ್ಣ ನನ್ನ ಮಗನೇ ಮೋಟರ್ ಸೈಕಲ್ ಓಡಿಸೋ ಇಲ್ಲೇನೋ ಮಾಡ್ತಾ ಇದೆಯಾ? ನನ್ನ ಪ್ರತಿ ಒಂದು ವ್ಯಾಯಾಮದಂಥ ಫೋಟೋಸ ಅದರಲ್ಲಿ ಹಚ್ಚಿಬಿಟ್ಟಿದ್ದೆ. ಅದನ್ನು ಯಾರಿಗೆ ಜೋಸೆ ಮನೆ ತುರೋದರ ಅಂತ ತೋರಿಸ್ತಿದ್ದೆ.
ಭವ್ಯನ ಹತ್ರ ಹೋದ್ರು ತೋರಿಸ್ತಿದ್ದೆ, ಅಣ್ಣವ್ರ ಹತ್ರ ಹೋದ್ರು ತೋರಿಸ್ತಿದ್ದೆ, ಬಟ್ ನೋಡಲಿ ನಂದು ಅಂತ. ಅದರಲ್ಲಿ ಗುಂಡು ಎತ್ತಿರೋದು, ಆಮೇಲೆ ಕುಸ್ತಿ ಆಡ್ತಿರೋದು, ಆಮೇಲೆ ಗೌಡನ್ ಕ್ಯಾರೆಕ್ಟ್ರು. ಮನಮೆಚ್ಚಿದ ಹುಡುಗಿದು ಸರ್ ಮಾತಾಡ. ಆಮೇಲೆ ಅವರು ಹೇಳಿದ್ರು, ಇಲ್ಲ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ, ಫೈಟ್ ಇದೆ ಮೇನ್ ಇಂಪಾರ್ಟೆಂಟು, ಫಾಲಿಂಗ್ ಇದೆ ತೆಂಗಿನ ತೋಟದಲ್ಲಿ, ಬೀಳೋದು ಹೇಳೋದು ಭಾಳ ಇದೆ, ಬೇರೆಯವ್ರ ಕೈಲಿ ಆಗಲ್ಲ, ಪಾಟೀಲ್ ಕೈಲಿ ಮಾಡಿಸಿ. ನಾನು ಅದೇ ಥರ ಫೈಟ್ ಮಾಡಿದೆ. ಆಮೇಲೆ ಶಿವ ಮೆಚ್ಚಿದ ಕಣ್ಣಪ್ಪ. ಮನಮೆಚ್ಚಿದ ಹುಡುಗಿ ಆದ್ಮೇಲೆ ಶಿವ ಮೆಚ್ಚಿದ ಕಣ್ಣಪ್ಪ ಸರ್. ಅದು ಅದರಲ್ಲಿ ಮನಮೆಚ್ಚಿದ ಹುಡುಗಿಲಿ ಮಾಡಿದೆ, ಒಳ್ಳೆ ಹೆಸರು ಬಂತು. ಇಡೀ ಜನಗಳ ಪ್ರತಿಕ್ರಿಯೆ ಹೇಗಿತ್ತು ಸರ್ ನಿಮಗೆ? ಪ್ರತಿಕ್ರಿಯೆನ ಇವತ್ತಿಗೂ ಯಾವುದೇ ಕರ್ನಾಟಕದಲ್ಲಿ ಹಳ್ಳಿಗೆ ಹೋದರೆ ನನ್ನ 300-400 ಪಿಕ್ಚರ್ಗೆ ಯಾವ ಹೆಸರು ಹೇಳಲ್ಲ, ಬರೀ ಮನಮೆಚ್ಚಿದ ಹುಡುಗಿ ಸೋಮೇಗೌಡ ಬಂದ ಅಂತಾರೆ. ಬಟ್ ಇನ್ನೊಂದು ಸರ್, ಇಡೀ ಕನ್ನಡ ಇಂಡಸ್ಟ್ರಿಲೇ 9 ನಿಮಿಷ ಸೋಲೋ ಫೈಟ್ ಹೀರೋ ವಿಲನ್ ಮಾಡಿದ್ದು ನಾನು ಶಿವಣ್ಣ, ಶಿವ ಮೆಚ್ಚಿದ ಕಣ್ಣಪ್ಪ. 9 ನಿಮಿಷ ಇದೆ ಸರ್ ಫೈಟ್. ಅದು 9 ನಿಮಿಷ ಫೈಟು, ಯಪ್ಪಾಡೆ. 9 ನಿಮಿಷ ಇಬ್ಬರೇ, ಮತ್ತೆ ಯಾರು ಇಲ್ಲ ಅಲ್ಲಿ, ನಾನ್ ಸ್ಟಾಪ್. ಅದ್ರಾಗ ದೊಡ್ಡ ಮಾಸ್ಟ್ರು ಶಿವಯ್ಯ ಮಾಸ್ಟರ್. ಅವ್ರು ಶಿವಣ್ಣ ತಪ್ಪು ಮಾಡಿದ್ರೆ ನನಗೆ ಬೈಯೋದು, ನಾ ತಪ್ಪು ಮಾಡಿದ್ರೆ ನನಗೆ ಬೈಯೋದು. ಬಟ್ ಅದು ಮಾಮೂಲು ಬಿಡಿ. ತುಂಬ ಶಿವಣ್ಣನು ಭಾಳ ಚೆನ್ನಾಗಿ ಮಾಡಿದ್ರು. ರಣರಂಗ ಮಾಡಿದ್ರಿ? ರಣರಂಗ ಮಾಡಿದ್ವಿ, ಭಾಳ ಖುಷಿ. ರಣರಂಗ ಶಿವಣ್ಣನಿಗೆ ಲೈಫು, ತಾರಾ ಡಬಲ್ ಲೈಫ್ ಸರ್. ಇಡೀ ತಾರಾ ಬಂದಾಗಿಂದ ಇವತ್ತಿನವರೆಗೂ ಏನೇನು ಪಿಕ್ಚರ್ ಮಾಡಿದ್ದಾಳಲ್ಲ, ಆ ಪಿಕ್ಚರಲ್ಲಿ ಕಂಡಂಥ ತಾರಾ ಇನ್ನು ಯಾವ ಪಿಕ್ಚರಲ್ಲಿ ಕಂಡಿಲ್ಲ. ಎಷ್ಟು ಚಂದ ಸರ್ ಅವರು. ಹೌದು. ಆ ಶಾರ್ಟ್ ತೆಗೆದಿದ್ದು, ಆ ಕಾಸ್ಟ್ಯೂಮ್ಸು, ಆ ಹೇರ್ ಸ್ಟೈಲು, ಆ ತಾರಾಗೆ ನಮ್ಮ ಸುಧಾರಾಣಿಗಿಂತ ಇಂಟ್ರೆಸ್ಟ್ ತೊಗೊಂಡು ಆ ಅಮ್ಮನ್ನ ಶೂಟ್ ಮಾಡಿದರು. ಸೂಪರ್. ಅದರಲ್ಲಿ ನಿಮಗೆ ವಿಲನ್ಗಳಿಗೆ ಒಂದು ಸಾಂಗ್ ಇದ್ದಿಲ್ಲ ಸರ್, ಮ್ಯಾರಿ ಬೇಡವೋ ಶಕುನಿ ಮನುಜ. ಅದರಲ್ಲಿ ಇನ್ನೊಂದು ಸರ್, ಮಖಕ್ಕೆ ಇದಾಗ್ಬಿಟ್ರು ನಮಗೆ ಮಾಸ್ಕ್. ಮಖಕ್ಕೆ 4 ಜನಕ್ಕೂ ಮಾಸ್ಕ್ ಹಾಕ್ಬಿಟ್ರು. ನಾವಿಲ್ಲಾಂದ್ರೂ ನಡೀತದೆ, ಯಾರಿಗಾರ ನಮ್ಮ ಬಟ್ಟೆ ಹಾಕ್ಬಿಟ್ಟು ಮಾಡಿಸ್ಬೋದಲ್ಲ. ಆ ಸಾಂಗಲ್ಲಿ ಅದು ಒಂದು ತಪ್ಪಾಯಿತು ಡ್ಯಾನ್ಸ್ ಮಾಸ್ಟರ್ದು. ಉಳಿದಿದ್ದೆಲ್ಲ ಸೂಪರ್. ಅದು ನಮ್ಮ ರಿಯಾಕ್ಷನ್ ಬೇಕಲ್ಲ, ಅವ್ನು ಬಂದು ಒದಿತಾನೆ ಅಂದ್ರೆ ರಿಯಾಕ್ಷನ್ ಹೆಂಗೆ ಕೊಡ್ಬೇಕು ನಾವು? ನಮ್ಮ ವಿನೋದ್ ಆಳ್ವ ಅವರು ಇವರೆಲ್ಲರೂ ಕರಾಟೆ ಟ್ರೈನಿಂಗ್ ಬರ್ತಿದ್ರು. ವಿನೋದ್ ಆಳ್ವ ಈಸ್ ಫ್ರಮ್ ಬಾಂಬೆ ಸರ್. ಅಂದರೆ ಈಸ್ ಫ್ರಮ್ ಮಂಗಳೂರು, ಬಾಂಬೆಲಿ ಇದ್ರು ಅವರು. ಒಂದು ಹೋಟ್ಲಲ್ಲಿ ಮ್ಯಾನೇಜರ್ ಮಾಡಿದ್ದೆ ಸರ್, ಅವ್ರ ಸಂದರ್ಶನ ಮಾಡಿದ್ದೆ. ಮ್ಯಾನೇಜರ್ ಆಗಿದ್ರು. ಭಾಳ ತುಂಬ ಒಳ್ಳೆ ಮನುಷ್ಯ ಸರ್, ಹಾರ್ಟ್ಲಿ ವೆರಿ ಗುಡ್ ಮ್ಯಾನ್. ಶಂಕನಾದ ಶೂಟಿಂಗ್ ಮುಗೀತು ಸರ್ ಸಂಪಿಗೆಯಲ್ಲಿ, ಎಲ್ಲಿ ತುಮಕೂರು ಹತ್ರ ಸಂಪಿಗೆ. ಶಂಕನಾದ ಶೂಟಿಂಗ್ ಮುಗೀತು. ಕುಂಬಳಕಾಯಿಗೆ ಅಬ್ಬಾಯಿನಾಡು ಅವ್ರು ಬಂದಿದ್ರು ಕುಂಬಳಕಾಯಿ ಹೊಡೆಯೋಕ್ಕೆ. ನಂದು ಆಲ್ಬಮ್ ನೋಡ್ಬಿಟ್ರು ಅವರು. ಕುಲ್ಕರ್ಣಿ, ನನ್ನ ನೀನು ಕುಂಬಳಕಾಯಿ ಹೊಡೆಯೋಕೆ ಕರೆಸಿಲ್ಲಪ್ಪ, ಇವನು ಕರ್ಕೊಂಡು ಹೋಗಿ ಬಂದಿರೋ ನಾನು ಅಂದ್ಬಿಟ್ರು. ನನಗೆ ಅದಕ್ಕೆ ಸರ್ ಕಾರಣ, ನಾನು ಕರ್ಕೊಂಬಂದ್ಬಿಟ್ರು. ರೂಮ್ಗೆ ಹೋಗ್ತೀನಿ ಸರ್, ಬ್ಯಾಗರ್ ಇಟ್ಟು ಬರ್ತೀನಿ. ನೋ ನಡೆಯ ಇದು ಜೆ ಪಿ ನಗರ ಮನೆ ಕರ್ಕೊಂಡೋಗಿ ಮನೇಲಿ ಕುಂದಿರಿಸಿ, ನೀನು ಇವತ್ತು ರಾತ್ರಿ ಯಾವ ಸಿನಿಮಾ ಯಾವ ಬಿಡಾಕ್ ಸೀದಾ ಚೆನ್ನಾಗಿತ್ತು ಅಲ್ಲಿ ಆಫೀಸಲ್ಲಿ ಇರು. ವಿನೋದ್ ಅವನಿಗೆ ಕರಾಟೆ ಟ್ರೈನಿಂಗ್ ಕೊಡು 15 ದಿವಸ, ಅಲ್ಲಿಂದ ಬರ್ರಿ ತವ್ರ ಮನೆ ಸ್ಟಾರ್ಟ್. ಅದರಲ್ಲಿ ವಿಲನ್ ನಾನು, ಹೀರೋ. ಅವನಿಗೆ ಸ್ವಲ್ಪ ಕರಾಟೆ ಕೋಚಿಂಗ್ ಕೊಟ್ಟೆ. ಅವಾಗ ಇನ್ಯಾವ ಕಲಾವಿದರು ತಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ ಸರ್? ಶ್ರೀಧರ್, ಅಮೃತಗಳಿಗೆ ಶ್ರೀಧರ್, ಸೌಮ್ಯ ಅಂತ ಒಬ್ಬ ಆರ್ಟಿಸ್ಟ್ ಇದ್ದು, ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದ್ಲು ಸರ್ ಇದರಲ್ಲಿ, ನನ್ನ ಟ್ರೈನಿಂಗಲ್ಲಿ. ಅದು ಏನೋ ಗೊತ್ತಿಲ್ಲ, ಸಿನಿಮಾ ರಂಗ ಬಿಟ್ಟು ಲಾಯರ್ ಆಗ್ಬಿಟ್ಟವಳ. ಓಹ್. ಈಗ ನೀವು ಸಿನಿಮಾದಲ್ಲಿ ಬ್ಯುಸಿ ಆಗ್ಬಿಟ್ಮೇಲೆ ಕರಾಟೆ ಕಡೆಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಸರ್, ಪುರ್ಸತ್ತೆ ಇರಲ್ಲ, ಟೈಮ್ ಆಗ್ತಿರ್ಲಿಲ್ಲ. ಈಗ ರಾತ್ರಿ ರಣರಂಗ ರಾತ್ರಿ ಹಗಲತ್ತರ ಎಲ್ಲ ಅಲ್ಲಿ ಶೂಟಿಂಗ್ ಮಾಡ್ಬಿಟ್ರೆ ರಾತ್ರಿ ಬಂದು ಇಲ್ಲಿ ಶೂಟ್ ಮಾಡ್ತಿದ್ವಿ. ಆವಾಗ ನಾನು ಎದ್ದು ಯಾವಾಗ ಹೋಗಿ ನಾನು ಹುಡುಗರಿಗೆ ಕ್ಲಾಸ್ ತೊಗೊಳ್ಳಿ. ಅಷ್ಟರಲ್ಲೂ ಇಲ್ಲಿ ಉದಯ ಕಲಾನಿಕೇತನ ಅಂತ ಉದಯ್ ಕುಮಾರ್ ಅವ್ರದ್ದಿತ್ತು ವಿವಿಪುರಂ. ಅಲ್ಲಿ ಭಾಳ ರಿಕ್ವೆಸ್ಟ್ ಮಾಡಿ ನಾನು ಕರ್ಕೊಂಡೋಗಿ ವಿಶ್ವಜಾತ ಅಲ್ಲಿ ಕ್ಲಾಸ್ ಮಾಡಬೇಕು. ನೋಡಪ್ಪ ಕ್ಲಾಸ್ ಮಾಡ್ತೀನಿ, ಸಂಡೇ ಒಂದು ಕ್ಲಾಸ್ ತೊಗೊತೀನಿ ನಾನು, ಆಮೇಲೆ ಸ್ಯಾಟರ್ಡೇ ಫ್ರೈಡೇ ಒಬ್ಬ ಸೀನಿಯರ್ನ ರೆಡಿ ಮಾಡ್ತೀನಿ, ಅಲ್ಲೇ ಅವ್ನು ತೊಗೊತಾನೆ.
ಅಲ್ಲ ಶ್ರೀಧರ್ ಅಂತ ಈಗ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾನೆ, ಅವ್ನು ರೆಡಿ ಮಾಡಿದ್ದೆ. ಅವನು 2 ದಿನ ಕ್ಲಾಸ್ ತೊಗೊಂಡವನು, ಸಂಡೇ ಹೋಗಿ ಎಲ್ಲರಿಗೂ ಕ್ಲಾಸ್ ತೊಗೊತಾ ಇದ್ದೆ. ಓ, ಉದಯ ಕಲಾನಿಕೇತನದಲ್ಲಿ ವಿಶ್ವ ವಿಜೇತ ಅವರು ತಮಗೆ ಸ್ನೇಹಿತರಾಗಿದ್ರಾ? ಕ್ಲೋಸ್ ಫ್ರೆಂಡ್. ಬಟ್ ಏನು ಕಲಾವಿದ ಸರ್, ಉದಯ್ ಕುಮಾರ್ ಅಂತ ಕಲಾವಿದರು, ಅವ್ರ ಮಗ ಅವ್ರ ಅಪ್ಪನಂತ ಕಲಾವಿದ. ಆದರೆ ಅವನು ಹಣೆ ಬರ ಸರಿ ಇಲ್ಲ, ಸುತ್ತಮುತ್ತ ಇರೋರು ಸರಿ ಇಲ್ಲ, ಅವನ ಜೀವನನೇ ಹಾಳು ಮಾಡ್ಕೊಬಿಟ್ಟ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವನು. ಇದೇ ರಥಸಪ್ತಮಿಗೆ ಮನೆಯವರೆಗೂ ಅಣ್ಣವ್ರ ಕಂಪನಿಯಿಂದ ಹೇಳಿ ಕಳಿಸಿದ್ರು ವಿಶ್ವ ವಿಜೇತಾಗ ಪಾತ್ರ ಮಾಡೋದಕ್ಕೆ. ಸೊಕ್ಕು ಅವಾಗ ಕ್ಯಾರೆಕ್ಟರ್ ಕಳಿಸಿದ್ರು ಸರ್, ನಮ್ಮ ವಿಲನ್ ಕ್ಯಾರೆಕ್ಟರ್ಗೆ. ಏನಕ್ಕೆ ಮಾಡಲಿಲ್ಲ ಸರ್? ಒಂದು ನಮೂನಿ ಸೊಕ್ಕಿತ್ತು ಸರ್ ಅವನಿಗೆ, ಭಾಳ ಅಂದ್ರೆ ಭಾಳ ಸೊಕ್ಕಿತ್ತು. ಕಲಾವಿದನೂ ಹಂಗೆ, ಆ ಸೊಕ್ಕು ಇರಬಾರ್ದು. ಇಷ್ಟರ ಮಧ್ಯದಲ್ಲಿ ಇದು ನಡೀತಾ ಇರಬೇಕಾದ್ರೆ ನಾನು ಮಾತಾಡ್ತೀನಿ, ರವಿಚಂದ್ರನ್ ಅವ್ರ ಕ್ಯಾಂಪ್ಗೆ ನೀವು ಎಂಟ್ರಿ ಆಗಿದ್ದು ಮಾತಾಡಬೇಕು. ಅದಕ್ಕಿಂತ ಮುಂಚೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇನ್ನೊಂದು ಅಂತಂದರೆ ಸಿಲ್ಕ್ ಸ್ಮಿತಾ ಅವರು ಹಾಗೂ ನಿಮ್ಮ ಒಂದು ಫ್ರೆಂಡ್ಶಿಪ್ಪು. ಸೊ ಯಾವುದು ಫಸ್ಟ್ ಕನ್ನಡ ಸಿನಿಮಾ ನೀವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು? ಇಲ್ಲಿ ಕನ್ನಡ ಫಿಲ್ಮಲ್ಲಿ ಅಂದರೆ ನನಗೆ ಫಸ್ಟ್ ಪರಿಚಯ ಆಗಿದ್ದ ಅಮ್ಮ ಜೀವನ ಚಕ್ರದಲ್ಲಿ. ಹಾಂ. ಬಟ್ ನಾನು ಅವಳು ಕೂಡ ಆ್ಯಕ್ಟ್ ಮಾಡಲಿಲ್ಲ. ಹಾಂ. ಡಿಸ್ಕು ಶಾಂತಿ ನಾನು ಜೊತೆಗೆ ಆ್ಯಕ್ಟ್ ಮಾಡಿದ್ವಿ. ಹಾಂ. ಬಟ್ ಅವಳ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ನಾನು ನೋಡಿದ ತಕ್ಷಣ ನಾನು ಸೀದಾ ಬರೋಳು, ನಾನು ಹೊಟ್ಟೆ ಗಟ್ಟಿ ಹಿಡ್ಕೊ ಅನ್ನೋಳು. ನಾವು ಹೊಟ್ಟೆ ಗಟ್ಟಿ ಹಿಡ್ಕೊಂಡ್ರೆ 50 ಜನ ಬಂದು ಹೊಟ್ಟೆಗೆ ಹೊಡೆದ್ರು ಏನಾಗ್ತಿದ್ದಿಲ್ಲ ನನಗೆ. ಸುಮ್ಮನೆ ನಿಂತ್ಬಿಡೋ ನಿಂಗೆ. ಶಿವಣ್ಣನೂ ಹೊಡೆಯೋರು, ಎಲ್ಲರೂ ಹೊಡೆಯೋರು, ಎಲ್ಲರೂ. ಇವಳು ಹಾಕಿ ಏನೇನು ಮಾಡಿದ್ರು ಏನಾಗ್ತಿದ್ದಿಲ್ಲ, ಆಯಿತಾ ಅನ್ನೋ. ಹಿಂಗಾಗಿ ಅವಳಿಗೆ ಒಂಥರ ಪ್ರೀತಿ ಆಗ್ಬಿಡ್ತು ನನ್ನ ಮೇಲೆ. ಎಗ್ಲ ಮೇಲೆ ಕಾಯ್ಕೊಳ್ಳೋದು, ನಡಿ ಹೋಗೋಣ ನಮ್ಮೂರಿಗೆ ಹೋಗೋಣ ಅನ್ನೋದು. ಅಲ್ಲಿ ಹೋಗಿ ಅವಳು ಒಂದು 7 ಪಿಕ್ಚರ್ ಮಾಡಿದ್ಲು, ನಾವು ಕೊರಡ ರಾಣಿ ಗಿರಡ ರಾಣಿ ಏನೇನೋ ಅಂತ. ಅದರಲ್ಲಿ ಏನೇನೋ ಒಂದೊಂದು 2 ಡೈಲಾಗ್ ಹೇಳೋದು, ಒಂದು ಬರ್ತಿರೋದು. ಸರ್, ಸಿಲ್ಕ್ ಸ್ಮಿತಾ ಅವ್ರಿಗೆ ಕೆಲವು ತಮಿಳು ಕೆಲವು ವಾಹಿನಿಗಳಲ್ಲಿ ನೋಡಿದಾಗ ಅಥವಾ ಕೆಲವು ಅಲ್ಲಿ ವೆಬ್ಸೈಟ್ಗಳಲ್ಲಿ ಕೆಲವು ಬರೆದಿರೋ ಹಾಗೆ ಗಂಡಸರ ಕಂಡ್ರೆ ಹೇಟ್ರೇಟ್ ಇತ್ತ ಎಮ್ಮನ್ಗೆ ಅಂತ ಹೇಳ್ತಾರೆ ಸರ್. ಆ ಎಮ್ಮ ಕ್ಯಾಮ್ರಾ ಮುಂದೆ ಏನು ಸಿಲ್ಕ್ ಸ್ಮಿತಾ, ಕ್ಯಾಮ್ರಾ ಹಿಂದೆ ಸಿಲ್ಕ್, ಅದು ಅಷ್ಟು ಮೃದು. ಎಂತ ಮಾತು ಸರ್, ಒಳ್ಳೆ ಗೌರಮ್ಮ. ಸುಮ್ಮನೆ ಸರ್ ಯಾರು ಒಂದು ಸಿಗರೇಟ್ ಸೇದ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ಬಾಡಿ ತೋರಿಸ್ಬಿಟ್ರೆ ಆ ಎಮ್ಮ ಸುಳ್ಳೇನಾ? ನೆವರ್ ಸರ್. ನಾನು ಭಾಳ ಹತ್ತಿರದಿಂದ ನೋಡೀನಿ, ಬಟ್ ಆ ಅಮ್ಮನಂಥ ಗುಣ ಯಾರ ಹತ್ರ ಇಲ್ಲ. ಅವ್ರು ಕಾಲವಾಗೋ ಟೈಮಲ್ಲಿ ನಿಮಗೆ ಸಂಪರ್ಕದಲ್ಲಿ ಇದ್ರಾ ಸರ್ ಏನಾದರೂ? ಆವಾಗ ನಾನು ಮೈಸೂರಲ್ಲಿದ್ದೆ ಸರ್. ಮೈಸೂರಲ್ಲಿದ್ರಿ? ಹೋಗಿ ಮಾತಾಡ್ಸ್ಕೊಂಬಂದೆ ಮನೇಲಿ, ಅವ್ರ ಮನೆಯವ್ರನ್ನ ಮಾತಾಡ್ಸ್ಕೊಂಬಂದ್ರಿ. ಎಸ್ ಸರ್. ಇನ್ನು ನಮ್ಮ ರವಿ ಸರ್ ಕ್ಯಾಂಪು, ನೀವು ಅದೊಂದು ದೇವರು. ಅಸಂಭವ ಅಲ್ಲ ಸರ್ ಮೊದಲನೇ ಕಾಂಬಿನೇಷನ್ ನಿಮ್ಮದು? ಫಸ್ಟ್ ಅಸಂಭವ. ಹೆಂಗೆ ಸರ್, ಹೆಂಗೆ ಆಯ್ಕೆ ಆದ್ರಿ ಅಸಂಭವವಾಗಿ? ಅದರಲ್ಲೊಂದು 5 ಜನ ಗ್ಯಾಂಗ್ ಇರ್ತೀರ ನೀವು ರವಿ ಸರ್ ಜೊತೆ. ಇನ್ನೊಂದು, ಅವರಿಗೆ ಯಾರು ಇನ್ಫ್ಲುಯೆನ್ಸ್ ಮಾಡಿದರೆ ನಡೆಯಲ್ಲ. ಅವರ ಮನಸ್ಸಿಗೆ ಇವನು ನನಗೆ ಬೇಕು ಅಂತ ಅನಿಸಿದ್ರು ಮಾತ್ರ ಪಿಕ್ಚರ್ಲಿ ಇರ್ತದ್ವಿ. ನಾನು ನೋಡ್ತಿದ್ರು, ನನ್ನ ಆಲ್ಬಮ್ ನೋಡಿದ್ರು ರವಿ ಸರ. ಹಾಂ. ಮಾಡೋ ಶೂಟಿಂಗು ಆಯ್ತು ಅಣ್ಣ, ಡೇಟ್ ಅವ್ನು ಮ್ಯಾನೇಜರ್ ಕೇಳೋ, ಇಷ್ಟೇ ಮಾತಾಡೋ. ನಾವು ಪೇಮೆಂಟ್ ಎಷ್ಟು ಅದು ಏನು ಮೊದಲು ಮಾತಾಡ್ತಿದ್ದಿಲ್ಲ, ನಮಗೆ ಪಾರ್ಟ್ ಕೊಟ್ಟು ಸಾಕಂತಿದ್ವಿ ಅವಾಗ. ಪೇಮೆಂಟ್ ಇವ್ರು ಕೊಡ್ಲಿಕ್ಕೆ ನಮ್ಮ ಅಪ್ಪಗೆ ಫೋನ್ ಮಾಡಿ ಅಂತ ತರ್ಸ್ಕೊಂಡು ಜೀವನ ಮಾಡ್ತಿದ್ದೆ. ಬಟ್ ರವಿ ಸರ್ ಪ್ರಿನ್ಸಿಪಲ್ ಮನುಷ್ಯ. ಅವನು ಅಮಿತಾಬ್ ಬಚ್ಚನ್ ಮುಂದೆನೂ ಕುಗ್ಗಲಿಲ್ಲ, ಅಂಥವ್ರ ಮುಂದೆ ಎದರಲಿಲ್ಲ. ಜಗತ್ತಿನಲ್ಲಿ ಯಾರೂ ಮಾಡದೇ ಇರೋವಂಥ ಧೈರ್ಯ ಕನ್ನಡದಲ್ಲಿ ಅವನೇ ಮಾಡ್ಬಿಟ್ಟ. ಮತ್ತು ಅವನು ಕೊಟ್ಟಿರೋಂಥ ಒಳ್ಳೆ ಸಾಂಗ್ಸ್ ಇವತ್ತಿನವ್ರಿಗೂ ಮರೆಯಲ್ಲ ಯಾರು. ನಿಜ ಸರ್. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ಈ ಹಂಸಲೇಖ ಮತ್ತು ರಾಜೇಂದ್ರ ಬಾಬು, ರವಿಚಂದ್ರ, ಈ 3 ಜನರ ಮೇಲೆ ಯಾರು ಕೆಟ್ಟಗಣ್ಣು ಬಿತ್ತು ಗೊತ್ತಿಲ್ಲ, ಯಾರು ಇವ್ರನ್ನ ಬೇರೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರನ್ನ ದೇವರೇ ನೋಡ್ಕೊಳ್ಳಿ. ಯಾಕಂದರೆ ಇನ್ನೂ ಒಂದು 20 ನಮಗೆ ಒಳ್ಳೆ ಸಿನಿಮಾ ಸಿಗ್ತಿದ್ವು, ಹಾಳು ಮಾಡಿದರು. ಶಾಂತಿ ಕ್ರಾಂತಿ ಇನ್ನೊಂದು ನೀವು ಅಭಿನಯಿಸಿದ ಚಿತ್ರ. ಈ ಕಡೆ ರವಿ ಸರು, ಆ ಕಡೆ ನಾಗಾರ್ಜುನ ಅವರು, ಈ ಕಡೆ ರಜನಿ ಸರು, ಈಶ್ವರಿ ಸಂಸ್ಥೆ, ಫಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ, 4 ಭಾಷೆಯಲ್ಲಿ ತಯಾರಾದಂಥ ಸಿನಿಮಾ, ವೀರಸ್ವಾಮಿಗಳು, ಬಿಗ್ ಬಾಸು. ಏನು ಸರ್ ಆ ಅನುಭವಗಳು, ಏನು ಜ್ಞಾಪಕ ಇದೆ ನಿಮಗೆ? ಅದರ ಶೂಟಿಂಗು ಆ್ಯಸ್ ಎ ಡೈರೆಕ್ಟರ್ ರವಿ ಸರ್ನ ನೀವು ನೋಡಿದ್ದು? ಸರ್ ನಾನು
ಕಾನಿಷ್ಕ ಹೋಟ್ಲಲ್ಲಿ ಅದೇ ಜಗ್ಗೇಶು ನಾವು ವೆಂಕಟೇಶು ಎಲ್ಲರೂ ಕೂತಿದ್ವಿ. ಮಾಮೂಲಿ ಎಲ್ಲರೂ ದೊಂಬ್ರ ಅವರು HMT ನಂದ ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೆ ಅಲ್ಲೇ ಇರ್ತಿದ್ವಿ. ಈಶ್ವರಿ ಬಾಬು ಬಂದರು ಮ್ಯಾನೇಜರ್. ನೋಡಿದ್ರು ಒಳಗೆ ಪಟೇಲ್ ಅಂದರು. ಅಣ್ಣ ಏನಣ್ಣ ಬಾಬಣ್ಣ ಅಂದೆ. ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ಬಾ ಇಲ್ಲ ಅಂದರು. ನಾನು ಇಲ್ಲೇ ಕೂತ್ಕೊತೀನಿ, ರವಿ ಸರ್ ಕರೀತವ್ರೆ, ಆಫೀಸಲ್ಲಿದ್ದಾರೆ, ಹೋಗುವ. ಈಗ ಅವ್ರಿಗೆ ಬೇಜಾರಾಗ್ಬಾರ್ದಲ್ಲ ಕುಂತವ್ರಿ. ಇವ್ರು ಹೋಗಿ ಅವ್ರ ಜೊತೆ ಕುಂತರು. ನಾನು ಸೀದಾ ಇಲ್ಲಿ ಗಾಂಧಿನಗರ ಆಫೀಸು ರವಿ ಸರ್ ಅಲ್ಲಿ ಬಂದಿದ್ರು, ಆಫೀಸಲ್ಲಿ ಇದ್ರಲ್ಲ. ಸೀದಾ ಹೋದೆ. ಸರ್ ನಮಸ್ಕಾರ ಸರ್, 14ನೇ ತಾರೀಕು ಏನು ಮಾಡ್ತಾ ಇದೆಯಾ? ಏನಿಲ್ಲ, ಅವತ್ತು ಕಂಠೀರವದಲ್ಲಿ ನಿನಗೆ ಶೂಟಿಂಗ್ ಇದೆ, ಅವತ್ತು ಪೂಜಾ, ಬಾ ಅಡ್ವಾನ್ಸ್ ತೊಗೊಂಡೋಗು. ಆಯ್ತು ಸರ್. ನಾವು ಏನು ಪಾತ್ರ, ಯಾರು ಕಾಂಬಿನೇಷನು, ಯಾರು ಡೈರೆಕ್ಟ್ರು ಅಂತ ಬಾಯಿನೇ ಆಗ್ತಿದ್ದಿಲ್ಲ. ನಮಗೆ ಡೇಟ್ ಕೊಟ್ಟು ಸಾಕು. 14ನೇ ತಾರೀಕು ಬೆಳಗ್ಗೆ ಎದ್ದು ಅಲ್ಲೇ ಮಲ್ಲೇಶ್ವರಂ 17th ಕ್ರಾಸಲ್ಲಿದ್ದೆ, ವೈಟ್ ಹೌಸ್ ಅಲ್ಲೇ ಮೇಲ್ ರೂಮಲ್ಲಿ. ಬೆಳಗ್ಗೆ ರೆಡಿಯಾಗಿ ನನ್ನ ಸ್ನೇಹಿತನ ಜೊತೆ ಆಟೋದಲ್ಲಿ ಹೋದೆ. ನಾ ಗೆಟ್ಗೆ ಪರಿಚಯ ನನಗೆ, ಬಿಟ್ಟರೆ ಒಳಗೆ ಹೋದ್ವಿ. ಏನು ಇಡೀ ಜಗತ್ತೇ ಅಲ್ಲೈತಿ. ಹಿಂದಿ ಆರ್ಟಿಸ್ಟು, ಅವರು ಇವರು, ರಜನಿಕಾಂತ್ ಎಲ್ಲರೂ ಅಲ್ಲೇ. ಇದೇನೋ ಸೀದಾ ಹೋದೆ. ಅಣ್ಣ ನಮಸ್ಕಾರ. ಲೈ ಇನ್ನು ಮೇಲೆ 2 ಕೈ ಎತ್ತಿ ನನಗೆ ಯಾವತ್ತೂ ನಮಸ್ಕಾರ ಮಾಡಬೇಡ. ಏನೋ ಸಿಟ್ಟಿನಾಗ ಅದಾರಪ್ಪ ಮಾಡ. ಬರ್ತೀನಿ ಸರ್ ನಾನು. ಎಲ್ಲಿಗೆ ಹೋಗ್ತೀಯಾ? ಅದು ನೀವು ಸಿಟ್ಟಿನಲ್ಲಿದ್ದೀರಾ? ನಾ ಇರೋದು ಹಂಗೆ. ಗಂಗಣ್ಣ ಬರಲಿ. ಶಂಕರ್ ಪಾಟೀಲ್ 4 ಲ್ಯಾಂಗ್ವೇಜ್ ದಾದಾ ಇಷ್ಟೇ ಅಂದರು. ಸೀದಾ ಹೋಗಿ ಚೆಕ್ ಬರ್ಕೊಂಬಂದರು. ಸರ್ ತೊಗೊಳ್ಳಿದ್ದನ ಅಂದರು. ಏನು ಸರ್ ಇದು? ರವಿ ಸರ್ ನಿಮಗೆ ಕೊಡು ಅಂತ ಹೇಳ್ಯಾರ. ತೆಗೆದು ನೋಡಿ, 50,000 ರೂಪಾಯಿ ಅವತ್ತಿಗೆ. ಅಲ್ಲ, 50,000 ರೂಪಾಯಿ. ಸರ್ ಇದು ನನಗೆ ಅಲ್ರಿ, ಇದು ಯಾರ್ದೋ ಇರ್ಬೋದು, ಇದು ಚೆಕ್ ಚೇಂಜ್ ಆಗೈತಿದು. ಇಲ್ಲ 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 ಸರ್ ನಿಮಗೆ ಕೊಡು ಅಂತ ಹೇಳಿದಾರೆ ಅವರು. ಅಂದರೆ ನಾನು ಬಾಬಣ್ಣಗೆ ಯಾರು ಈಶ್ವರಿ ಬಾಬು ಬಾಬಣ್ಣ ಎಲ್ಲಾರ ಒಂದು 50,000 ರೂಪಾಯಿ ಸಾಲ ಕೊಡ್ಸಪ್ಪ, ಮನೆ ಮಾಡ್ಬೇಕಂತ ಮಾಡೀನಿ. ಇಲ್ಲಿ ನನಗೆ ರೂಮಲ್ಲಿದ್ದು ಊಟ ತಿಂಡಿ ಕಷ್ಟ ಆಗ್ಬಿಟ್ಟಿದೆ. ಊರಿಂದ ರೊಟ್ಟಿ ಪುಡಿ ಚಟ್ನಿ ತಂದು ಮನೇಲಿ ಇಟ್ಕೊತೀನಿ, ಒಳ್ಳೆ ಊಟ ಆಗ್ತದೆ. ನಾನು ಹೆಂಗೆ ಪೇಮೆಂಟ್ ಬರುತ್ತೆ ಹಂಗೆ ಕೊಟ್ಬಿಡು ಅಂತಂದೆ ಅಂದಿದ್ದೆ. ಅದನ್ನು ಹೇಳ್ಯಾರ ಏನೋ ಗೊತ್ತಿಲ್ಲ. ಆದರೂ ನಾನು ತಗೊಳ್ಳಿಲ್ಲ. ಅದನ್ನು ಸೀದಾ ಹೋಗಿ ರವಿ ಸರ್ ಹತ್ರ ಕರೆದೆ. ಸರ್ 1 ನಿಮಿಷ, ಏನು ಕೊಡಲಿಲ್ವಾ? ಕೊಟ್ಟರು, ಗುಡ್ಡನೇ ಕೊಡ್ತಾ ಇದ್ದಾರೆ. ನಾನು ಹೆಂಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತೆ ಅದನ್ನು ಅಂದೆ. ಗುಡ್ಡ ಹೊತ್ಕೊಂಡು ಹೋಗೋ ತಾಕತ್ತಿದೆ ನಿನ್ನ ಹತ್ರ ಅಂತಾನೆ ಕೊಟ್ಟಿರೋದು. ತಿಗ ಮುಚ್ಕೊಂಡು ತೊಗೊಂಡೋಗೋದು. ಸರ್ ಇನ್ನೂ ಅರ್ಥ ಆಗ್ತಾ ಇಲ್ಲ ನನಗೆ. ಲವ್ ಅವನು ಏನು ಚೆಕ್ ಕೊಡ್ತಾನೆ ನಾನು ತಗೊಂಡ ನಿಂದೆ ಅದು, ನಾನು ಶೂಟಿಂಗ್ ಮುಗಿದ್ಮೇಲೆ ಮತ್ತೆ ಕೊಡ್ತೀನಿ ಅಂದು. ಯಪ್ಪ ಫಸ್ಟ್ ಅದನ್ನು ತಗೊಂಡೋಗಿ ರೂಮ್ ಮಾಡಿದೆ. ಶೂಟಿಂಗ್ ಮುಂದೆ ಮತ್ತೊಂದು 50,000 ಕೊಟ್ಟರು. ಖುಷಿ. ಹೆಂಗಿತ್ತು ಸರ್ ಅದರ ಅನುಭವ? ಹೆಂಗಿತ್ತು ಸರ್ ಅನುಭವ ಅಂದರೆ ನಾನು ಹೆಚ್ಚು ಕಮ್ಮಿ 40 ದಿವಸದಲ್ಲಿ ಎಷ್ಟು ಲೀಟ್ರ್ ನೀರು ಕುಡಿದಿರ್ಬೋದು ಹೇಳಿ? ಅಂದಾಜೇ ಇಲ್ಲ ಸರ್, ಗೊತ್ತಿಲ್ಲ. ಒಂದು 10 ಲೀಟ್ರ್ ನೀರು ಕುಡಿದಿರ್ಬೋದು ಅಷ್ಟೇ. ಕುಡಿದ್ರೆ ಉಚ್ಚೆ ಬರ್ತವೆ. ರವಿ ಮುಗಿತು ನಾಗಾರ್ಜುನ ಮುಗಿತು ರಜನಿಕಾಂತ್ ಮುಗಿತ ಇನ್ನೊಂದು ರಜನಿಕಾಂತ್. ಇದು ಮುಗಿದ್ರೆ ರವಿ ಸರ್ ರೆಡಿ ಶಾರ್ಟಿಗೆ. ಇನ್ನು ಫೈಟ್ ಮುಗಿದ್ರೆ ನಾನು ಸತ್ತೋಗಿರ್ತೀನಿ. ಎಲ್ಲರ ಜೊತೆ ನಾನೇ ಬೇಕಲ್ಲ. ಇವರು ಹೋಗಿ ಆರಾಮ್ ಚೇರ್ ಮೇಲೆ ಕೂರ್ತಿದ್ರು ಒಂದು ಶಾರ್ಟ್ ಮುಗಿಸಿ. ನಾನು ಅಲ್ಲೇ ನಿಲ್ಬೇಕಲ್ಲ. ನೀರು ಕುಡಿದ್ರೆ ಉಚ್ಚೆ ಬರ್ತವೆ. ಈ ಉಚ್ಚೆ ಹೊರಗಡೆ ಹೋಗ್ಬೇಕು ಅವಾಗ ಪೂರಾ. ವೀರಸ್ವಾಮಿ ಅವ್ರದ್ದೇನಾದ್ರು ನೆನಪಿದೆಯಾ? ಭೇಟಿ ಮಾಡಿದ್ರ ಸರ್? ದೊಡ್ಡವ್ರು ಸರ್, ಸೂರ್ಯ ಅವ್ರ ಹತ್ರಕ್ಕೆ ನಾವು ಹೋಗೋಕ್ಕಾಗಲ್ಲ ಅಂತ ದೊಡ್ಡ ಬೆಂಕಿ ಅದು.
ಅವ್ರ ಮಾತು ಆಡಿಸಿಲ್ಲ, ಅವರ ಒಂದು 50 ಫೀಟ್ ಹತ್ರನೂ ಅವ್ರನ್ನ ನೋಡಿಲ್ಲ ನಾನು. ನೋಡಿಲ್ಲ. ಅವ್ರ ಆಫೀಸ್ನಾಗಿದ್ದಾರೆ ಅಂತಂದ್ರೆ ಹೊರಗೆ ಆ ವಾಯ್ಸಿಗೆ ಅಮಿತಾಬ್ ಬಚ್ಚನೇ ನಡುಗ್ಬಿಟ್ನಂತೆ, ನಾವು ಯಾರು. ಹೀಗೆ ನಿಮ್ಮ ಬಣ್ಣದ ಬದುಕು ನಡೀತಾ ಇದೆ. ಇವತ್ತಿಗೂ ನಡೀತಾ ಇದೆ. ಮದುವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ತುಂಬ ಇಂಪಾರ್ಟೆಂಟ್ ಘಟ್ಟ. ಯಾವಾಗ ನಮ್ಮ ಶಂಕರ್ ಪಾಟೀಲ್ ಸರ್ ಮದುವೆ ಆಗಿದ್ದು, ಎಲ್ಲಿ ಮೇಡಮ್ ಅವ್ರ ಹೆಸರೇನು, ಯಾವ ಊರಿನವರು? ಸರ್ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು ವಡವಿ ಹೊಸೂರು ಅಂತ ನನ್ನ ಹೆಂಡತಿ ಊರು. ನಮ್ಮ ತಂಗಿ ಮುಂಡ್ರಿಗೆ ನಮ್ಮ ತಂಗಿನ ಕೊಟ್ಟಿದ್ವಲ್ಲ, ಆ ಅಮ್ಮನೇ ನೋಡ್ಬಿಟ್ಟು ಓಕೆ ಮಾಡಿದ್ದು. ನಾವು ಅವಾಗ ಸ್ವಲ್ಪ 34-35 ಏಜ್ ನನಗೆ ಅವಾಗ ಲಗ್ನ ಆದಾಗ ಕೊಟ್ಟಿದ್ದೆ ಬೇಡ ಅಂತ. ಆದ್ರೂ ಬಿಡಲಿಲ್ಲ, ಎಲ್ಲರೂ ಸೇರಿ ಮಾಡಿದರು. ಪ್ರೀತಿಯಿಂದ ಇದ್ದರೆ ಹೇಮರೆಡ್ಡಿ ಮಲ್ಲಮ್ಮ, ಸಿಟ್ಟು ಬಂದರೆ ಕಿತ್ತೂರು ಚೆನ್ನಮ್ಮ. ಇವರಿಬ್ಬರ ಜೊತೆನೂ ನಾನು ಪಾತ್ರ ಮಾಡಬೇಕು. ಚೆನ್ನಾಗಿದೆ. ಆಮೇಲೆ ಈ ಎರಡೂ ಗುಣನೂ ನನ್ನ ಮಗಳಿಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಮಗಳ ಹೆಸರೇನು? ನಕ್ಷತ್ರ. ನಕ್ಷತ್ರ. ಅದೇ ನಕ್ಷತ್ರ ಅಂತ ಹೆಸರಿಡೋಕ್ಕೂ ಏನೋ ಒಂದು ಕಾರಣ ಇದೆಯಂತೆ. ನಾನು ಅಯ್ಯಪ್ಪ ಸ್ವಾಮಿಗೂ ಸರ್ ಒಂದು 25 ವರ್ಷ ಹೋಗಿದ್ದೆ. ಅವಾಗ ಭಾಳ ನಡ್ಕೊತಾ ಇದ್ದೆ ಅಯ್ಯಪ್ಪಗೆ. ದೇವರು, ನಾನು ಶಂಕರ, ನಾನು ಹೆಂಡತಿ ಶ್ರೀದೇವಿ, ಇಬ್ಬರದಂತ ಆಯ್ತಾ, ಇನ್ನು ಮಕ್ಕಳು ಬೇಕಲ್ಲ. ಫಸ್ಟ್ ಯಾರು ಗಣೇಶ್ ಹುಟ್ಟಬೇಕಲ್ಲ. ಹೌದು. ಫಸ್ಟ್ ಗಣೇಶನ ಹಬ್ಬದ ದಿವಸನೇ ನನ್ನ ಮಗಳು ಹುಟ್ಟಿದ್ಲು. ಗಣೇಶನ ಇಡೋ ದಿವಸನೇ ಹುಟ್ಟಿದ್ಲು. ನಾವು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಫಸ್ಟ್ ನೋಡೋದು ನಕ್ಷತ್ರ. ನಕ್ಷತ್ರ. ಹೌದು ಹೌದು. ಅದಕ್ಕೆ ನಕ್ಷತ್ರ ಅಂತ ಹೆಸರಿಟ್ಟೆ. ನಕ್ಷತ್ರ ಅವ್ರು ಏನು ಮಾಡ್ತಾ ಇದ್ದಾರೆ ಇವಾಗ? ಸರ್ BCom ಮಾಡಿದ್ಲು, ಈಗ ಗಂಡನ ಮನೇಲಿದ್ದಾಳೆ. 4.5 ವರ್ಷ ಆಯ್ತು ಮದುವೆ ಆಗಿ. ಎಲ್ಲಿ ಗಂಡನ ಮನೆ? ಕಾರಟಗಿ ಅಂತ ಗೊತ್ತಾ ನಿಮಗೆ? ಬೆಂಗಳೂರಲ್ಲ? ಇಲ್ಲ, ಗಂಗಾವತಿ ಹತ್ರ ಕಾರಟಗಿ ಅಂತ. ಸಿನ್ನೂರು. ಸಿನ್ನೂರು ಮತ್ತು ಗಂಗಾವತಿ ಮಧ್ಯ ಊರು, ದೊಡ್ಡ ಊರು. ಓಕೆ ಓಕೆ. ಅಲ್ಲಿ ಗಂಡ ಅಲ್ಲೇ ಜಾಬ್ ಮಾಡ್ತಾನೆ. ನೀರಾವರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾನೆ. ಅದೇ ಅವ್ರ ಊರಲ್ಲೇ ಪೋಸ್ಟಿಂಗ್ ಇದೆ. ಓಕೆ ಓಕೆ. ಹಿಂಗಾಗಿ ಅಲ್ಲೇ ಇದ್ದಾರೆ, ಆರಾಮಿದ್ದಾರೆ. ನನ್ನ ಮಗಳು ಅನುಸರಿಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾಳೆ. ಮಗ ಏನು ಮಾಡ್ತಾ ಇದ್ದಾರೆ? ಮಗ ಡಿಪ್ಲೊಮಾ ಮಾಡ್ದ ಎಲೆಕ್ಟ್ರಿಕಲ್ಲು. ಇಲ್ಲಿ ಯಾವುದೋ ಒಂದು ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಸರ್ 6 ತಿಂಗಳಿಂದ. ಮಗನ ಹೆಸರು ಸರ್? ಮಣಿಕಂಠ. ಅದು ಅಯ್ಯಪ್ಪ ಸ್ವಾಮಿನೇ. ಮಣಿಕಂಠ. ಮಗನಿಗೆಲ್ಲ ಏನು ಸಿನಿಮಾ ಇದೆಲ್ಲ ನಾಟಕ ಆಸಕ್ತಿ ಇಲ್ವಾ? ಸೆಂಟ್ರಲ್ ಸ್ವಲ್ಪ ಕಿತ್ತಿಬೆ ಆಡಿಸಿದ್ದ. ನಾವು ಕರೆಕ್ಟಾಗಿ ಗೇರ್ ಹಾಕಿ ಡೈವರ್ಟ್ ಮಾಡ್ಬಿಟ್ಟ. ಈಗ ಗೊತ್ತಲ್ಲ, ಈ ನಾವು ಅನುಭವಿಸೋದು. ನಾಳೆ ಅವನ ಹೆಂಡತಿ, ನನ್ನ ಹೆಂಡತಿ ಅನುಭವಿಸ್ತಿರೋದು, ನಾಳೆ ಅವನ ಹೆಂಡತಿ ಅನುಭವಿಸೋದು ಬೇಡ ಅಂತ. ಕರೆಕ್ಟ್ ಸರ್. ಒಳ್ಳೆ ನಿರ್ಧಾರ ಸರ್. ಬೇಡ ಅಂತ ಏನೇನೋ ಪ್ಲ್ಯಾನ್ ಮಾಡಿ ಅದು ಮಾಡಿ ಬಿಡಿಸ್ಬಿಟ್ಟೆ. ಎಲೆಕ್ಟ್ರಿಕಲ್ ಮುಗಿಸ್ದ, ಈಗ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಸುಧಾ ಮೇಡಮ್ ಅವ್ರಿಗೂ ಒಂದು ಮಾತು ಹೇಳಿದ್ದೀನಿ, ಕೇಳ್ಕೊಂಡಿದ್ದೀನಿ. ಎಲ್ಲರೂ ಕೊಡ್ರಿ, ಒಟ್ಟು ಒಂದು ನೌಕರಿ ತೊಗೊಂಬಿಡ್ರಿ, ಊರಿಗೆ ಕಳಿಸ್ಬಿಡ್ರಿ. ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿದೆ. ಇವಾಗ ಶಂಕರ್ ಪಾಟೀಲ್ ಅವರು ಅಂದರೆ ಆಲ್ ಆಫ್ ಎ ಸಡನ್ ಅಂದರೆ ಈ ಕರೋನಾ ಒಂದು ಕಾರಣ. ಅದಕ್ಕೆ ಮುಂಚೆ ಸಿನಿಮಾಗಳಲ್ಲಿ ತಾವು ಕಾಣಿಸ್ಕೊತಾ ಇದ್ರಿ, ಬ್ಯುಸಿ ಆಗಿದ್ರಿ. ಜನವರಿ ನಾನು ಬಾಂಬೆಲಿದ್ದೆ 1 ತಿಂಗಳು. ಅಲ್ಲೇ ಚಾಲು ಆಯ್ತು ಅದು. ಅಲ್ಲೇ ನಾವು ಟವಲ್ ಮಕ್ಕಕ್ಕೆ ಹಾಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಎಂಥ ಇಂಪಾರ್ಟೆಂಟ್ ಕೆಲಸಕ್ಕೆ ಅಲ್ಲಿ ಹೋಗಿದ್ವಿ ಅಂದರೆ, ಇನ್ನೊಂದು ವಾರ ಕಿರಿಕಿರಿ ಇರಲಿಲ್ಲ ಅಂದರೆ ಒಂದು 100 ಫ್ಯಾಮಿಲಿ ನಾನು ನೋಡ್ಕೊತಿದ್ದೆ ಅಂತ. ಅದೊಂದು ಕೆಲಸ ಆಗ್ಬಿಟ್ಟಿತ್ತು. ಇನ್ನೂ ನಡೀತಾ ಇತ್ತು ಆ ಕೆಲಸ. RBIಯಲ್ಲಿ ನಾವು ಏನೋ ಒಂದು ಬಿಸ್ನೆಸ್ ಮಾಡಿದ್ದೀವಿ, RBIಯಲ್ಲಿ ಇದೆ. ಅದು ಇವತ್ತು ಇಲ್ಲ ನಾಳೆ ಇಲ್ಲ ಮುಂದಿನ ತಿಂಗಳು ಇಲ್ಲ ಮುಂದಿನ ವರ್ಷ ನಮಗೆ ಬರೋದು, ಬೇರೆ ಯಾರಿಗೂ ಹೋಗಲ್ಲ. ಟೈಮ್ ತೊಗೊತಿದೆ, ಟೈಮ್ ತೊಗೊತದೆ. ಅದು ಅವತ್ತು ಆಗ್ಬಿಟ್ಟಿತ್ತು ಅದು ಕೆಲಸ. ಹಿಂಗಾಗಿ ಅವತ್ತು ಡಿಸ್ಪರ್ಸ್ ಆದವರು ಮತ್ತು ಸೇರಲೇ ಇಲ್ಲ ಅಲ್ಲಿ. ಅಲ್ಲಿಂದ ಸೀದಾ ಬಸ್ಸಿಗೆ ಊರಿಗೆ ಬಂದು ಇಳಿದವನು ಹುಬ್ಳಿಗೆ. ಟಿಲ್ ನಿನ್ನೆ ಎಲ್ಲರೂ ಕೇಳಿಸ್ಕೊಂತಿದ್ದಾರೆ. ಅದನ್ನು ಏನು ಮಾಡೋಕ್ಕಾಗುತ್ತೆ? 1 ತಿಂಗಳಿಂದ ನಿಮ್ಮ ಹತ್ರ ಬರೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, 300 ರೂಪಾಯಿ ನನ್ನ ಹತ್ರ ಇಲ್ಲ. ನಾನು ಹೆಂಗೆ ಹೇಳ್ಕೊಳ್ಳಿ ನಾನು ನಿಮಗೆ? ನಿನ್ನೆ ರೆಡಿ ಆಯಿತು, ಮತ್ತೆ ನಾಳೆ ಬೆಳಗ್ಗೆ ಏನು ಕಿರಿಕಿರಿ ಯಾರಿಗೂ ಗೊತ್ತು.
ರಾತ್ರಿ ನಾವು ಹೊರಟು ಬಂದು ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಬಂದು ಇಳಿದೆ. 3:30 ಬಂತು ಟ್ರೇನು ಯಶವಂತಪುರಕ್ಕೆ. ಅಲ್ಲಿ ಇನ್ನೊಂದು ಯಾವುದೋ ಟ್ರೈನ್ ಬಂತು, ಮೆಜೆಸ್ಟಿಕ್ ಬಂದು ಇಳಿದೆ. ಮೆಜೆಸ್ಟಿಕ್ ಸ್ಟೇಷನ್ ಹೊರಗಡೆ ಬಂದೆ, ಒಬ್ಬನಿಗೆ ಲಿಫ್ಟ್ ಕೇಳಿದೆ, ಆನಂದ್ ಸರ್ಕಲ್ ಬಿಟ್ಟ. ಅಲ್ಲಿ ಇನ್ನೊಬ್ಬನಿಗೆ ಲಿಫ್ಟ್ ಕೇಳಿದೆ, ಶಿವಾನಂದ ಸರ್ಕಲ್ಗೆ ಬಿಟ್ಟ. ಅಲ್ಲಿಂದ ನಡ್ಕೊಂಬಂದೆ. ಸುಮ್ಮನೆ ನೋಡೋಣ ಬಿಟ್ಟು ಮಕ್ಕಂಡಿರ್ತಾರೆ, ಯಾಕೆ ಎಬ್ಸ್ಬೇಕಂತೇಳಿ ಸುಮ್ಮನೆ ರೌಂಡ್ ಹೊಡೆದೆ. 9th ಕ್ರಾಸ್ ಕಾಣಿಸ್ತು. ಅದ್ರ 2 ಕಡೆ ಕಾಣಿಸ್ತಲ್ಲ, ಗಾಬರಿ ಆಗ್ಬಿಡುತ್ತೆ ನನಗೆ. ಆ ಕಡೆ 9th ಕ್ರಾಸ್ ಇದೆ, ಈ ಕಡೆ 9th ಕ್ರಾಸ್. ಆಯ್ತು, ಯಾ ಕಡೆ ಇದ್ರೂ 12 ಒಂದೇ ಮನೆ ಇರ್ಬೇಕಲ್ಲ. ಒಂದು ರೌಂಡ್ ಹೊಡೆದೆ, ಇದಕ್ಕೆ ಕಾಣಿಸ್ತು. ಹೋಗಲ್ಲ ಬೆಂಚ್ ಮೇಲೆ ಕೂತೆ. ಆಗಲಿ ಇನ್ನೊಂದು ಗಂಟೆ ಅಲ್ಲ ಅಂತ ಒಂದು 8 ನಿಮಗೆ ಫೋನ್ ಮಾಡಿದೆ. ನೀವು ಹೋದ ಜನ್ಮದಲ್ಲಿ ನಾನು ನಿಮ್ಮ ಮಗ ಇದ್ನೋ, ನೀವು ನಮ್ಮ ಮಗ ಇದ್ರೋ ಗೊತ್ತಿಲ್ಲ. ನೀವು ಕೊಡೋ ಪ್ರೀತಿ, ನೀವು ಕೊಡೋ ಮರ್ಯಾದೆ ಭಾಳ ಖುಷಿ ಕೊಟ್ಟದ್ದು ನನಗೆ. ಏನು ಹೇಳ್ಬಾರ್ದು ಸರ್. ಈಗ ಇದ್ದೀನಿ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬಿಡಿ ಸರ್ ಬಿಡಿ. ಇಲ್ಲಿಂದ ಹೋದ್ಮೇಲೆ ನಾನು ಏನಾಗ್ತೀನಿ ನನಗೆ ಗೊತ್ತು. ಎಲ್ಲ ಒಳ್ಳೇದಾಗುತ್ತೆ ಸರ್. ಆಗಲ್ಲ ಸರ್. ಇನ್ನಂಗೆ ಅನ್ಕೊಂಬೇಡಿ ಶಂಕರ್ ಪಾಟೀಲ್ ಸರ್. ಯಾಕೆ ಹಂಗೆ ಅನ್ಕೊಂತೀರಾ? ನೆಗೆಟಿವ್ ಯಾಕೆ ಅನ್ಕೊಂತೀರಾ ನೀವು? ಚಾನ್ಸ್ ಇಲ್ಲ ಸರ್. ಸರ್ ನಮ್ಮ ಕೈನಲ್ಲಿ ಇಲ್ಲ. ಅದೆಲ್ಲ ಅನ್ಕೊಳ್ಳೋದು ದೇವರ ಅನುಗ್ರಹ. ಅದು ಅನ್ಕೊಂತೀವಿ. ಶಂಕರ್ನಾಗ್ ಅವ್ರು ಹೇಳಿದ್ರಂತೆ ಎಲ್ಲರಿಗೂ. ನಂಗೆ ಉಪೇಂದ್ರ ಸರ್ ಒಂದ್ಸತಿ ಇಂಟರ್ವ್ಯೂ ಮಾಡಿದಾಗ ಉಪೇಂದ್ರ ಸರ್ ಹೇಳಿದ್ದು, ಶಂಕರ್ನಾಗ್ ಅವರು ಉಪ್ಪಿ ಸರ್ಗೆ ಹೇಳಿದ್ದಂತೆ, ಪ್ರತಿಯೊಬ್ಬರಿಗೂ ಭಗವಂತ ಒಂದು ಬಿಳಿ ಪೇಪರು ಪೆನ್ಸಿಲು ಕೊಟ್ಟು ಕಳಿಸಿರ್ತಾನೆ, ನೀನು ಇಷ್ಟ ಬಂದಿದ್ದು ಬರ್ಕೊಳಪ್ಪ ಅಂತ. ಒಬ್ಬ ಮ್ಯಾಚ್ ಬಾಕ್ಸ್ ಬರೀತಾನೆ, ಒಬ್ಬ ಚಾಕ್ಲೇಟ್ ಬರೀತಾನೆ, ಒಬ್ಬ ಪೆನ್ ಬರೀತಾನೆ, ಒಬ್ಬ ಬೆಲೂನ್ ಬರೀತಾನೆ. ಬರೆಯೋನು ನೀನು, ಕೊಡೋನವನು. ಹೆಲಿಕಾಪ್ಟರ್ ಕೊಟ್ಟರೆ ಕೊಡ್ತಾನೆ, ಬಿಟ್ಟರೆ ಬಿಡ್ತಾನೆ. ನೀನೇ ಯಾಕೆ ಚಿಕ್ಕದು ಬರೀತೀಯಾ ಅಂತ ಶಂಕರ್ನಾಗ್ ಸರ್ ಉಪ್ಪಿ ಸರ್ಗೆ ಹೇಳಿದ್ರಂತೆ. ಉಪ್ಪಿ ಸರ್ ಅದನ್ನು ನನಗೆ ಹೇಳಿದರು. ಹಾಗೆ ನಾವು ಯಾಕೆ ಸರ್ ಆಗಲ್ಲ ಅಂತ ಅನ್ಕೊಬೇಕು, ಆಗತ್ತೆ ಅಂತ ಅನ್ಕೊಳ್ಳೋಣ ಸರ್. ಆ ಥರ ಅನ್ಕೊಂಬಿಟ್ಟಿದ್ರೆ ನಾನು ಮಾಡಿರೋ 3 ಸಿನಿಮಾಗಳು ಫೇಲ್ಯೂರ್ ಆಗಿದೆ. ಏನಯ್ಯ ನನ್ನ ಜೀವನ ಮುಗ್ದೇ ಹೋಯ್ತಲ್ಲ ಅಂದ್ಕೊಂಡಿದ್ರೆ ಇವತ್ತು ನಾನು ಯೂಟ್ಯೂಬ್ ಮಾಡ್ತಾರಲ್ಲ, ನಿಮ್ಮಂಥ ಸಾಧಕರನ್ನ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಾರಲ್ಲ, ದೇವರು ಎಲ್ಲೋ ಒಂದು ದಾರಿ ತೋರಿಸ್ತಾನೆ ಸರ್. ಬಿ ಪಾಸಿಟಿವ್. ನೀವು ಏನಿಲ್ಲ ಅಂದರೂ ನಿಮ್ಮಂಥವ್ರ ಜೊತೆಗೆಲ್ಲ ಏನು ಅಂದರೆ ಸರ್, ನಮ್ಮೆಲ್ಲರ ಸಿನಿಮಾದವ್ರದ್ದು ಬಾಲ್ಯ ಇರುತ್ತೆ ಸರ್. ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ನಿಮ್ಮ ಪಾತ್ರಗಳನ್ನ, ನಿಮ್ಮ ಸಿನಿಮಾಗಳನ್ನ ನೋಡಿ ಬೆಳೆದಿರ್ತೀವಿ. ನಿಮ್ಮಂಥವ್ರಿಂದ ನಾವು ಇನ್ಸ್ಪೈರ್ ಆಗಿರ್ತೀವಿ. ನಿಮ್ಮನ್ನು ಕರೆದು ಇವತ್ತು ನಮ್ಮ ಒಂದು ಗೌರವ ಕೊಟ್ವಿ ಅಂತ ಹೇಳೋದು ನಮ್ಮ ಕರ್ತವ್ಯ. ಅದು ನಿಮ್ಮ ಜೊತೆಗೆ ಒಂದಿಷ್ಟು ಕಾಲ ಕಳೆದು ನಿಮ್ಮ ಬಗ್ಗೆ ಮಾಹಿತಿನ ಜನಕ್ಕೆ ತಿಳಿಸ್ತಾ ಇರೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಸಾಧನೆಗಳು ಅಷ್ಟೊಂದಿದೆ. ನಿಮ್ಮದು ಅಶ್ವತ್ಥವ್ರ ಜೊತೆ ಕೆಲಸ ಮಾಡಿದ್ದೀರಾ, ಯಾರ ಜೊತೆ ಕೆಲಸ ಮಾಡಿಲ್ಲ ನೀವು? ಅಣ್ಣವ್ರ ಜೊತೆ ಕೆಲಸ ಮಾಡಿದ್ದೀರಾ. ನಾನು ಆ ವಿಷಯನೇ ಕೇಳಿಲ್ಲ ಇನ್ನೂ. ಪರಶುರಾಮ ಸಿನಿಮಾದಲ್ಲಿ ಅಣ್ಣವ್ರ ಜೊತೆ ಕೆಲಸ ಮಾಡಿದ್ದೀರಾ ನೀವೇನು ಕಡಿಮೆನಾ ಸರ್ ನೀವು ಮಾಡಿರೋ ಸಾಧನೆ? ನೀವು ಸರ್ ಗಟ್ಟಿ ಮೈ. ನಮಗೆ ಹಂಗೆ ಶಂಕರ್ ದಾದಾ ಅಂದರೆ ಹಂಗೆ, ಶಂಕರ್ ಪಾಟೀಲ್ ಅಲ್ಲ ನಮ್ಗೆ ನೀವು, ಶಂಕರ್ ದಾದಾ ನಮ್ಗೆ ನೀವು ಹಂಗೆ ಇರ್ಬೇಕು. ನೀವು ಯಾವತ್ತೂ ಹಂಗೆ ಧೃತಿಗೆಡಬಾರ್ದು. ಭಗವಂತ ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾರೆ ಸರ್. ಖಂಡಿತವಾದಿ ಲೋಕ ವಿರೋಧಿ ಅಂತಾರೆ. ನಿಮ್ಮ ಮನಸ್ಸಿನಲ್ಲಿರೋದನ್ನ ನೇರವಾಗಿ ನೀವು ಮಾತಾಡ್ಬಿಡ್ತೀರಾ. ಸೊ ನಿಮ್ಗೆ ನೇರತನಕ್ಕೆ ಒಳ್ಳೆತನಕ್ಕೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಬನ್ನಿ ಸರ್ ಮಾತಾಡೋಣ ನಮ್ಮ ಅಣ್ಣವ್ರ ಬಗ್ಗೆ. ಅಣ್ಣವ್ರ ಜೊತೆ ಮಾಡಿದ್ದೀರಾ ನೀವು ಪರಶುರಾಮ ಸಿನಿಮಾದಲ್ಲಿ. ಹೇಗಿತ್ತು ಅದರ ಅನುಭವ? ಆನಂದ್ ಟೈಮಿಂದನೂ ಅವ್ರಿಗೂ ನನಗೂ ಒಡನಾಟ. ಯಾಕಂದ್ರೆ ಇದರಲ್ಲಿ ತೆರೆ ಮೇಲೆ ಒಟ್ಟಿಗೆ ಕಾಣಿಸ್ಕೊಂಡಿರೋದು ನೀವಿಬ್ರು. ತೆರೆ ಮೇಲೆ ಕಾಣಿಸ್ಕೊಂಡಿರೋದು ಇದರಲ್ಲಿ ಶಿವಮೆಚ್ಚಿದ ಕಣ್ಣಪ್ಪನ ಇಲ್ಲ. ತೆರೆ ಮೇಲೆ ಅದರಲ್ಲಿ ನಮಗೆ ಅವ್ರಿಗೆ ಕಾಂಬಿನೇಷನ್ ಇಲ್ಲ. ಪರಶುರಾಮಲ್ಲಿ ನಾನು ಅವರು ಫ್ರೆಂಡ್ಸು. ಮಿಲಿಟ್ರಿಲಿ ಪಕ್ಕದಲ್ಲಿ ನಿಂತಿರ್ತೀವಿ, ಪಕ್ಕದಲ್ಲಿ ಡೈಲಾಗ್ಸು. ಬಟ್ ಏನಂದ್ರೆ ನನಗೇನು ಹೆದರಿಕೆನೇ ಆಗಲಿಲ್ಲ. ಯಾಕಂದರೆ ಮನೆಗೆ ಹೋದ್ರೆ 3 ತಾಸು 4 ತಾಸು ನನ್ನ ಜೊತೆ ಕುಂದು ಮಾತಾಡ್ತಾ ಇದ್ರು. ಏಯ್ ಪಾಟೀಲು, ಬಳ್ಳಾರಿ ಗೂಳಿ ಬರೋ ಇಲ್ಲಿ. ಅಲ್ಲ ಇದು ಹೆಂಗೆ, ಅದೇ ಹೆಂಗೆ, ಈ ತೆಂಗಿನ ಮರ ಹಾಕ್ಬೇಕು ರೀ. ನಾನು ಮನೆಗೆ ಹೋದ ಸರ್ತಿ ಒಮ್ಮೆ ಒಂದು 3 hours 2 hours ನನ್ನ ಜೊತೆ ಕುಂದು ಮಾತಾಡೋರು. ಆಮೇಲೆ ಪುನೀತ್ ಫಾರ್ಮ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ನಾನು ಕರ್ಕೊಂಡು ಹೋಗೋರು. ಅಲ್ಲಿ ಯಾರೂ ಇಲ್ಲ, ನಾನು ಅವ್ರು ಇಬ್ಬರೇ ಇರ್ತಿದ್ವಿ. ಇಷ್ಟು ಸಾರಿ ಭೇಟಿಯಾಗಿದ್ದೀವಿ ಅಂದರೆ ಒಂದು ಸಾರಿನ ಸಿನಿಮಾ ಬಗ್ಗೆ ಮಾತಾಡಿಲ್ಲ. ಒಂದು ಅಕ್ಷರ ಬಂದಿಲ್ಲ. ಬರೀ ಬೆಳೆ ಅದು. ನಾನು ಇದರಲ್ಲಿ 0 ಅಗ್ರಿಕಲ್ಚರ್. ನಾನು ಊರಲ್ಲಿ ನಮ್ಮ ದೊಡ್ಡಪ್ಪ ಏನು ಮಾಡ್ತಿದ್ದ ಜ್ಞಾಪಿಸ್ಕೊಳ್ಳೋದು ಹೇಳೋದು, ನಮ್ಮ ಮಾಮ ಏನು ಮಾಡ್ತಿದ್ದ ಜ್ಞಾಪಿಸ್ಕೊಳ್ಳೋದು ಹೇಳೋದು ಅವರಿಗೆ. ಅದು ಹೆಂಗೆ ಬೆಳೆಯೋದು, ಇದು ಹೆಂಗಿರುತ್ತೆ, ಅದು ಹೆಂಗಿರುತ್ತೆ, ಯಾವ್ದು ಸ್ಟ್ರಾಂಗು ಎಲ್ಲ ಕೇಳೋರು. ಬಟ್ ತಿಳ್ಕೊಳ್ಳೋದ್ರಲ್ಲಿ ಸರ್ ಯಪ್ಪ ಸರ್ವಜ್ಞ ಅದು. ಆದರೆ ಇನ್ನೂ ಕಲಿಬೇಕನ್ನೋ ಆಸೆ ಇತ್ತು. ಅದರ ದೊಡ್ಡತನ ಅದು. ಯಾರ್ಯಾರೋ ಬದುಕ್ತಾರೆ ಸರ್, ಅಂಥವ್ರು ಬದುಕಬೇಕು.
ಅಲ್ಲ ವಿಷ್ಣುವರ್ಧನ್ ಏನಾಗಿತ್ತು, ಅಂಬರೀಷ್ ಏನಾಗಿತ್ತು, ಶಂಕರನಾಗ್ ಏನಾಗಿತ್ತು, ಶಂಕರ್ ನನಗೆ ಅನ್ನ ಬೇಡ ಸರ್ ಅದು. ನಮ್ಮ ಅಪ್ಪು ಅವ್ರು ಏನಾಗಿತ್ತು ಸರ್? ಸರ್ ಈಗ ಒಂದೇ ಒಂದು ಮಾತು ಹೇಳ್ತೀನಿ, ಕೆಲವರು ಬೇಜಾರಾಗ್ಬೋದು, ಆದರೆ ನಿಜಾಂಶ ಇಡೀ ಜಗತ್ತಲ್ಲಿ ನಾನೊಂದು ಮಾತು ಕೇಳ್ತೀನಿ, ಕ್ಯಾಮ್ರಾಮನ್ ಸರ್ ನಿಮಗೂ ಕೇಳ್ತೀನಿ, ಬಯಸ್ಕೊಳ್ದೆ ಇರೋ ಮನುಷ್ಯ ಯಾರು ಇದ್ದಾರ? ಯಾರೂ ಇಲ್ಲ ಸರ್. ಸರ್ ಒಬ್ಬ ಮನುಷ್ಯನ ಯಾರು ಬೈಯೋದೇ ಇಲ್ಲ ಸರ್. ನಾನು ಅವ್ರ ಹೆಸರು ಹೇಳಲ್ಲ, ಅವ್ರನ್ನ ಯಾರು ಬೈಯಲ್ಲ, ಹಿಂದೂಗಳು ಬೈಯಲ್ಲ, ಮುಸಲ್ಮಾನರು ಬೈಯಲ್ಲ. ಶಂಕರನಾಗನ್ನ ಬೈಯಂತ ಗಂಡಸನ್ನ ನನಗೆ ತೋರಿಸ್ರಿ ನನಗೆ. ಇವತ್ತು ಅಣ್ಣವ್ರನ್ನ ಬೈಬೋದು, ಕೆಲವರು ಹೊಗಳ್ಬೋದು, ಅಮಿತಾಬ್ ಬಚ್ಚನ್ ಬೈಬೋದು, ಹೊಗಳ್ಬೋದು, NTRನ ಬೈಬೋದು, ಹೊಗಳ್ಬೋದು, MGRನ ಬೈಬೋದು, ಹೊಗಳ್ಬೋದು, ಪ್ರೇಮ್ ನಜರ್ನು ಬೈಬೋದು, ಹೊಗಳ್ಬೋದು. ಆದರೆ ದೇವ್ರನ್ನೂ ಬೈಬೋದು, ಹೊಗಳ್ಬೋದು ಜನ. ಆದರೆ ಶಂಕರನಾಗನ್ನ ಬೈಯಂತ ಒಬ್ಬ ವ್ಯಕ್ತಿನ ನೀವು ತೋರಿಸ್ಬಿಟ್ರಿ ಏನು ಸರ್? ಭಾಳ ಸತ್ಯ ಸರ್. ಅಲ್ಲ ಸರ್, ಅದೇನು ಕರೆದು ಎಲ್ಲರಿಗೂ ದುಡ್ಡು ಕೊಟ್ಟಿಲ್ಲ, ಮನುಷ್ಯನ ಗುಣ ಸರ್, ಅದನ್ನು ಲೈಕ್ ಮಾಡಿದರು. ಬೇರೆಯವ್ರ ಬಗ್ಗೆ ನೊಂದ್ಕೊಳ್ಳೋದು, ಕಣ್ಣೀರು ತೆಗಿಯೋದು ಬೇರೆಯವ್ರಿಗೆ ಬರಲ್ಲ ಅದು. ಶಂಕರಣ್ಣಗೂ ನನಗೂ ಏನಪ್ಪ ಅಂದರೆ ಇಲ್ಲಿ ಮುಟ್ರೆ ಅಷ್ಟು ಅಲ್ಲ, ಏನಾಗಿಲ್ಲ, ಇಲ್ಲಿ ಟಚ್ ಮಾಡ್ಯಾರ ಅವರು, ಅದೇ ಒಂದು. ಅಯ್ಯೋ ಇಲ್ಲ, ಆವೇಶದಲ್ಲಿ ನಾನು ಇಲ್ಲ ಸರ್, ಚಾಕು ಚುಚ್ಚಕ್ಕೆ ಹೋದಾಗ ಇಲ್ಲಿ ಕಿಕ್ ಹೊಡಿತಾರೆ, ಬರೀ ಕಾಲಿಂದ ಒದ್ದಿದ್ದೇ ಈ ಶಂಕರ್ ಪಾಟೀಲ್ ಹಿಂಗಾಗಿದ್ದಾನೆ. ಇನ್ನು ಅಪ್ಪಿತಪ್ಪಿ ನಿಲ್ಲಿಸು ಕಪಾಳ ಕೊಡ್ತಿದ್ರೆ ಇನ್ನು ಎಷ್ಟು ಲೆವೆಲಿಗೆ ಬೆಳೀತಿದ್ದೆ. ಆವೇಶ ಒಂದೇ ಪಿಕ್ಚರ್ ಮಾಡಿದ್ದು ಜೊತೆಗೆ ಅಷ್ಟೇ ಟಚ್. ನಮಗವ್ರು ಡೈಲಾಗ್ ಇಲ್ಲ. ರಾಮ್ ಕುಮಾರ್ನ ಚಾಕು ಚುಚ್ಚಕ್ಕೆ ಹಿಂಗೆ ಹೋಗ್ತೀನಿ, ಅವ್ರು ಬಂದು ಸೀದಾ ನನ್ನ ಕೈ ಕಿಕ್ ಹೊಡಿತಾರೆ, ಚಾಕು ಮೇಲೆ ಆಗ್ತದೆ ಇಷ್ಟೇ. ಆಮೇಲೆ ರಾಮ್ ಕುಮಾರ್ ನನ್ನ ಜೊತೆ ಫೈಟು, ಅವರು ಇನ್ನೊಬ್ರ ಜೊತೆ ಫೈಟು ನಡೀತಿರ್ತದೆ, ಕನೆಕ್ಷನ್ ಇಲ್ಲ. ಬಟ್ ನನಗೆ ಕನೆಕ್ಟ್ ಮಾಡಿದ್ರು ಅವರು, ಮಗನೇ ಇಲ್ಲೈತೆ ಕನೆಕ್ಟ್ ತಗೋ ಅಂತೇಳಿ ಸಾಕು. ಬಟ್ ಸಪೋರ್ಟ್ ಇಲ್ಲ ಸರ್ ನನಗೆ. ನಾನು ಏನಾರ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ ಜನ. ನಮ್ಮ ರಿಲೇಷನ್ಸ್ ಆಯಿತು, ನಮ್ಮ ಫ್ಯಾಮಿಲಿ ಆಯಿತು, ಇಂಟ್ರೆಸ್ಟೇ ತೋರಿಸ್ಲಿಲ್ಲ ಅವರು. ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಟ್ರು. ಏನೋ ಯಾರೋ ತಿನ್ನಕ್ಕೆ ತಂದು ಹಾಕಿದ್ರೆ ಸಾಕು, ಮನೆಗೆ ಅಡುಗೆ ಮಾಡ್ಕೊಂಡು ತಿಂದು ಬದುಕೋಣ ಅನ್ನೋ ಲೆಕ್ಕಕ್ಕೆ ನಮ್ಮವ್ರು ಇದ್ದಾರೆ ಎಲ್ಲರೂ. ನಮ್ಮವರು ಅಂದರೆ ನಮ್ಮ ಫ್ರೆಂಡ್ಸು ಬಂತು, ನಮ್ಮ ರಿಲೇಷನ್ನು ಬಂತು, ಎಲ್ಲರೂ ಬಂತು. ಬಟ್ ಒಬ್ಬ ಹೆಸರು ಮಾಡ್ತಾನೆ ಇವನು ಅಂದಾಗ ತಳ್ಳಕ್ಕೆ ಯಾರೂ ಇಲ್ಲ. ಎಲ್ಲ ಇಂಡಿಯನ್ ಕ್ರ್ಯಾಬ್ಸ್, ಅಮೇರಿಕನ್ ಕ್ರ್ಯಾಬ್ ಯಾರೂ ಆಗಲಿಲ್ಲ. ಎಲ್ಲ ಇಂಡಿಯನ್ ಕ್ರ್ಯಾಬ್ಗಳು, ಇಂಡಿಯನ್ ಕ್ರ್ಯಾಬ್ಸ್. ಎಸ್ ಶಂಕರ್. ಯಾವನ ಮೇಲೆ ಎದ್ದಾಳ್ತಾನಂದ್ರೆ ಜೋತ್ ಬಿದ್ದುಬಿಡೋದು ಅವ್ರ ಕಾಲಿಗೆ. ಯಾಕೆ ನಿಮ್ಮ ವಿಚಾರದಲ್ಲಿ ಹಂಗೆ? ಸಿನಿಮಾದಲ್ಲೂ ತುಂಬ ಆ ಥರ ನಿಮ್ಗೆ ಅದೇನೋ ಗೊತ್ತಿಲ್ಲಪ್ಪ. ಬಟ್ ಡೈರೆಕ್ಟಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾವನ ಬಂದು ನನಗೆ ಮೋಸ ಮಾಡೀನಿ ಅಂತ ಹೇಳಲಿ ನೋಡೋಣ. ನನಗೆ ನಾ ಮಾಡಿಲ್ಲ, ನನಗೆ ಗೊತ್ತಿಲ್ಲ, ನಾನು ಬೈದಿರ್ತೀನಿ. ಬೇಕಾದ್ರೆ ಅವನದೇನೋ ಒಂದು ತಪ್ಪು ನೋಡಿರ್ತೀನಿ, ಬಾಯಿ ಬಂದಂಗೆ ಬೈದಿರ್ತೀನಿ. ಅದು ಈಗೆಲ್ಲ 6 ತಿಂಗಳ ನೆನಪು ಮಾಡ್ಕೊಂಡು ಅವನ ಬಂದಂತಾನೆ, ಹೌದಣ್ಣ ನೀವು ಬೈದಿದ್ದು ಕರೆಕ್ಟ್ ಇತ್ತು ಅಂತ. ನನಗೆ ಆವಾಗ ಶಬಾಷ್ ಅನ್ಕೊಂತೀನಿ ನಾನು ಅಷ್ಟೇ. ಈ ದೊಡ್ಡವರು ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗುತ್ತೆ? ದೊಡ್ಡವರು ತಪ್ಪು ಮಾಡ್ತಾರೆ, ಅವ್ರಿಗೆ ಬುದ್ಧಿ ಹೇಳೋಕ್ಕಾಗುತ್ತಾ? ನಿಮ್ಗೆ ಅನ್ನ ಹಾಕಿದ್ದಾರೆ, ನಿಮ್ಗೆ ಬಟ್ಟೆ ಕೊಡಿಸಿದ್ದಾರೆ, ನಿಮ್ಮ ಖರ್ಚಿಗೆ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ನೀವೇನು ಕ್ವಶನ್ ಮಾಡೋಕ್ಕಾಗುತ್ತಾ? ಅವ್ರು 2 6 ಅಂದ್ರೆ ನೀವು ಅನ್ಬೇಕು. ಕಾಗೇನು ತೋರಿಸಿ ಬೆಳ್ಳಗಿದೆ ಅಂದ್ರೆ ಅನ್ಬೇಕು. ನಾನು ಅನ್ನಲ್ಲ, ಅದಕ್ಕೆ ಹುಬ್ಳಿಲಿದ್ದೀನಿ ನಾನು. ಎಲ್ಲ ನೀವು ಹುಬ್ಳಿಲಿರೋದು ಇಂಡಸ್ಟ್ರಿಯಿಂದ ದೂರ ಆದಂಗೆ ಆಗ್ತಿಲ್ವಾ? ಸಂಪರ್ಕ ಇದೆ, ಏನು ಮಾಡೋಕ್ಕಾಗುತ್ತೆ? ನಾನು ಹೆಂಡ್ತಿ ಮಕ್ಕಳನ್ನ ನಾವು ಇಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಕೊಟ್ಟು ಬೆಂಗಳೂರಲ್ಲಿ ಸಾಕೋಕ್ಕಾಗ್ತಿತ್ತು ಆ ಟೈಮಲ್ಲಿ. ಒಂದಲ್ಲ ನಾನು ಮಾಡಿದ್ದು. ಶಂಕರ್ ಪಾಟೀಲು ಸತ್ತ ಮೇಲೆ ಅವನಿಗೆ 3 ಬಗ್ಸಿ ಮಣ್ಣು ಹಾಕೋಕ್ಕೆ ಯಾರು ಬರ್ತಾರಲ್ಲ, ಅವತ್ತು ಶಂಕರ್ ಪಾಟೀಲ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಸರ್ ಬಿಡ್ತೋನಿ? ಅಲ್ಲಲ್ಲ, ಯಾಕಂದರೆ ಬದುಕಿದ್ದಾಗ ಗೊತ್ತಾಗಲಾರದ್ದು ಸತ್ತ ಮೇಲೆ ಗೊತ್ತಾಗುತ್ತೆ. ಗೊತ್ತಾಗಲಿ ಅವತ್ತಾರು ನಿಜಾಂಶ ಗೊತ್ತಾಗಲಿ. ನಾವು ಸುಮ್ಮನೆ 1947ಕ್ಕಿಂತ ಹಿಂದೆ ಯಾವಾಗಾರು ಹುಟ್ಟಿದ್ರೆ
ಎಲ್ಲೋ ಒಂದು ನೇಣು ಹಾಕೊಂಡು ಏನು ಹಾಕೊಂಡು ಒಂದು ಹೆಸರು ಮಾಡಿಬಿಡ್ತಿದ್ದೆ. ಈಗ ಏನು ಉಪಯೋಗ ಇಲ್ಲ ಸರ್. ಒಳ್ಳೇದು ಮಾಡೋಕ್ಕೆ ಹೋದ್ರೆ ಕಾಲು ಎಳಿತಾರೆ. ಈಗ ಚೆನ್ನಾಗಿ ಸಂಪಾದಿಸ್ಕೊಂಬಿಟ್ಟಿದ್ದೀರಿ ನೀವು, ಮನೇಲಿ ಸಮೃದ್ಧಿ ಆಗಿದ್ದಾರೆ. ಇವ್ರು ಗಾಡಿ ತೊಗೊಂಡು ಹೊರಗಡೆ ಒಬ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಆ ಹೆಣ್ಮಕ್ಳು ಹಂಗೆ ಇವಳು ಹಂಗೆ ಅದ ಹಿಂಗೆ ಬೇರೆಯವ್ರ ಮನಸ್ಥಿತಿ ಮಾತಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಬಾಯಿ ಬಂದಂಗೆ ಚಪ್ಪಲಿಲೆ ಹೊಡೆದು ಮಾತಾಡಿದಿರ ತಪ್ಪು. ನಾನು ಏನು ಸರ್, ಅಲ್ಲಿ ಬೇರೆ ಹೆಣ್ಮಕ್ಳ ಸುದ್ದಿ ನೀವು ಯಾಕೆ ಮಾತಾಡ್ತೀರಿ? ನಿಮಗೇನು ರೈಟ್ಸ್ ಇದೆ? ನೀವು ಬೆಳಗ್ಗೆ 10 ಗಂಟೆಗೆ ಹೊರಗಡೆ ಬಂದರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಹೋಗ್ತೀರಿ. 10 ಗಂಟೆಯಿಂದ 6 ಗಂಟೆವರೆಗೂ ನಿಮ್ಮ ಮನೇಲಿ ಏನಾಗುತ್ತೆ ನಿಮಗೆ ಗೊತ್ತಾ? ಹಿಂಗೆ ಅಂದಿದ್ದು ಕೆಲವು ಫ್ರೆಂಡ್ಸನ್ನು ದೂರ ಮಾಡ್ಕೊಂಡಿದ್ದೀನಿ ನಾನು. ಖಂಡಿತವಾಗಿ ಲೋಕ ವಿರೋಧಿ 100% ಸರ್. ಇವತ್ತಿಗೂ ಹಿಂಗೆ, ನಾನು ಸಾಯವಾಗೂ ಹಿಂಗೆ. ಕಷ್ಟ ಐತಿ, ಇಲ್ಲಂತಲ್ಲ. ಮನುಷ್ಯಗೆ ಬರಲಾರ್ದು ಇನ್ಯಾರಿಗೆ ಬರುತ್ತೆ? ನಿಜ ಸರ್. ಆದ್ರೆ ಗೆಲ್ತೀನಿ. ಅದು ಸರ್, ಅದು ತಾಕತ್ತು, ಅದು ಸಣ್ಣ ಪ್ರಮಾಣದಾಗ ಗೆಲ್ಲಲ್ಲ. ಖಂಡಿತ ಸರ್. ಆ ನಿಮ್ಮ ಆತ್ಮವಿಶ್ವಾಸ, ಆ ನಿಮ್ಮ ಇದೇನೆ ನಿಮ್ಮ ಒಂದು ಸ್ಟ್ರೆಂತು ಸರ್. ಅದು ನಿಜವಾಗ್ಲೂ ಗ್ರೇಟ್ ಅದು. ಆ್ಯಂಡ್ ಅವಾಗಲೂ ಶೇಖರ್ ಪಟೇಲ್ ಸರ್, ನೀವು ಮಾತಾಡ್ತಾ ನಾವು ಊಟ ಮಾಡ್ತಿರ್ಬೇಕಾದ್ರೆ ನೀವು ಒಂದು ಇನ್ಸಿಡೆಂಟ್ ಹೇಳಿದ್ರಿ, ಅದನ್ನು ಜನಗಳ ಮುಂದೆ ಶೇರ್ ಮಾಡಬೇಕು ಅಂತ ಆಸೆ. ಕಂಠೀರವ ಸ್ಟುಡಿಯೋಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಅಶ್ವಥ್ ಅವರು ನೀವು ಎಲ್ಲ ಕೂತಿರ್ಬೇಕಾದ್ರೆ ಆ ಘಟನೆ ಅಲ್ಲ, ಅದು ಚಾಮುಂಡೇಶ್ವರಿ. ಆಮೇಲೆ ವೀಕ್ಷಕರೇ, ಇನ್ನೊಂದು ಇವ್ರದ್ದು ಒಂದು ಸಾಮ್ಯತೆ ಅಶ್ವಥ್ ಅವ್ರ ವಿಷಯ ಏನಕ್ಕೆ ತೊಗೊಂಡೆ ಅಂತಂದರೆ, ಅಶ್ವಥ್ ಸರು ಶಂಕರ್ ಪಾಟೀಲ್ ಸರು ಬೆಂಗಳೂರಿಗೆ ಬಂದಾಗ ಇಳ್ಕೊತಿದ್ದು ಒಂದೇ ಹೋಟ್ಲು, ದ್ವಾರಕಾ ಹೋಟ್ಲು. ಸೊ ಅಲ್ಲಿಂದ ಸಾಕಷ್ಟು ಅಲ್ಲಲ್ಲ, ಬಂದಾಗ ಇಳ್ಕೊಂತಿದ್ದಲ್ಲ, ಪರ್ಮನೆಂಟ್ ಅಲ್ಲಿ ಇರ್ತಿದ್ವಿ ಇಬ್ರು. ಕೆಲವು ವರ್ಷ ಅಶ್ವಥ್ ಸರ್ ನಾವು ದ್ವಾರಕಾ ಹೋಟ್ಲ ಆನಂದರಾವ್ ಸರ್ಕಲ್ ಅಲ್ಲಿ ಪರ್ಮನೆಂಟ್. ಅಲ್ಲಿ ನಮ್ಮ ಹೆಬ್ಬಾರ್ ಮ್ಯಾನೇಜರ್. ಆಮೇಲೆ ಅವರು ಅಶ್ವಥ್ ಸರ್ ಮೈಸೂರಿಗೆ ಹೋದರು. ನೆಕ್ಸ್ಟ್ ತೂಲ್ಜರ್ ಶ್ರೀನಿವಾಸ್ ಅವರು, ನಾನು ಪಕ್ಕದ ರೂಮು. ಅದೊಂದು 5-6 ವರ್ಷ ಹೈಲ್ಯಾಂಡ್ಸು. ಬಟ್ ಈಗ ನೆನಪಾಯ್ತು ಸರ್, ದರ್ಶನ್ ಬಗ್ಗೆ ಹೇಳಬೇಕು, ತಪ್ಪಾಯಿತು. ಆವಾಗ ಬಂದು ಸುಮ್ಮನೆ ಬಂದು ಬಾಗಿಲಲ್ಲಿ ನಿಂತಿರ್ತಿದ್ದ, ಅವ್ರ ಅಪ್ಪನ ಜೊತೆ ಮಾತಾಡೋಕೆ ಹೆದರ್ತಿದ್ದ ಹೈಲ್ಯಾಂಡ್ಸಲ್ಲಿ. ಆ ದೈವ ಹೆಂಗಿದೆ ಅಂದ್ರೆ ಸರ್, ಅವನ್ನ ಆ ಲೆವೆಲಿಗೆ ತೊಗೊಂಡೋಗಿದ್ದು ಮಿರಾಕಲ್. ಆದರೆ ಅವನ ಹಾರ್ಟ್ ಐತಲ್ಲ, ಅದನ್ನು ಹೋಲ್ಸೋಕ್ಕೆ ಆಗಲ್ಲ ಸರ್. ಆ ಥರ ಯಾವುದು ಸಿನಿಮಾ ಮಾಡಿಲ್ಲ ಸರ್ ದರ್ಶನ್ ಸರ್? ಇಲ್ಲ ಸರ್. ಅವ್ರ ನನಗೆ ಇನ್ನೊಂದು, ಯಶು ನನ್ನ ಭೇಟಿ ಆದಾಗ ಹಣ ಹೆಂಗಿದ್ಯಾ ಅಂತಾನೆ, ಅವ ಉಪ್ಪಿ ಸರ್ ಅಂತಾರೆ. ಆಮೇಲೆ ದರ್ಶನ್ ಅಂತಾನೆ. ಸುದೀಪ್ ಅಂತೂ ಮೊದಲೇ ಮನೆಗೆ ಹೋದಾಗ, ಚಿಕ್ಕ ಪುಟ್ಟ ಪಾತ್ರಕ್ಕೆ ಕರಿತೀರೇನೋ ಅಣ್ಣನ ಅಂತ ಬೈತಾನೆ ಎಲ್ಲರಿಗೂ. ಬಟ್ ಇವತ್ತಿನವ್ರಿಗೆ ನಾನು ಯಾರು ಕರೆದಿಲ್ಲ. ಬಟ್ ನಾನು ಅವ್ರು ಮಾಡೋ ಪಿಕ್ಚರಲ್ಲಿ ನಾನು ಮಾಡೋ ಪಾತ್ರ ಬೇಕಾದಷ್ಟುಗಳಿದ್ದಾವೆ. ಯಾಕೆ ಕರೆದಿಲ್ಲ ಗೊತ್ತಿಲ್ಲ. ಏನು ತಂದೆ ಫ್ರೆಂಡ್ ಅಂತ ಕರೆದಿಲ್ಲ ಗೊತ್ತಿಲ್ಲ. ಜಗ್ಗೇಶ್ ಅವರು ಸಾಕಷ್ಟು ಸಿನಿಮಾ. ಜಗ್ಗೇಶ್ ಬಿಟ್ಟು ಸರ್ ನಮ್ಮನೆ ಹೆಂಗಂದ್ರೆ, ಈ ಏನು ಮಾತಾಡಿದ್ರು ನಾವು ಹರಿಹರ, ಒಂದು ಈಶ್ವರ ಇಲ್ಲ ವಿಷ್ಣು ಮಾತಾಡ್ತೀವಿ, ಅದು ಬ್ರಹ್ಮ. ಜಗ್ಗೇಶ್ ಅಂದರೆ ಇಬ್ಬರು ಮಧ್ಯದಲ್ಲಿರೋ ಬ್ರಹ್ಮ ಅವನು. ಎಸ್ ಸರ್, ಅದೇ ಅವಾಗ ಮಾತಾಡ್ತಿದ್ವಿ. ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ನಡೆದಿದ್ದ ಘಟನೆ ಹೇಳಿ ಸರ್. ಏನಿಲ್ಲ, ಅವತ್ತು ಎಲ್ಲರೂ ಕೂತಿದ್ವಿ. ಅಶ್ವಥ್ ಅಣ್ಣ ಕೂತಿದ್ರು. ಅಶ್ವಥ್ ಅವ್ರಿಗೆ ನಾವು ಗೇಲಿ ಮಾಡ್ಕೊಂಡು ಕೂತಿದ್ವಿ. ಹಂಗಾರ ಯಂಗ್ ಏಜಲ್ಲಿ ಏನು ಮಾಡ್ತಿದ್ರಿ, ಆ ಹುಡುಗಿ ಹೆಂಗಿದ್ಲು, ಈ ಹುಡುಗಿ ಹೆಂಗಿದ್ಲು, ರೇಗಿಸ್ತಾ ಇದ್ವಿ. ಹೆಸರು ಹೇಳ್ಬಾರ್ದು ಹೀರೋಯಿನ್ಗಳದ್ದು. ರೇಗಿಸ್ತಿದ್ವಿ. ಸುಮ್ಮನೆ ನಾನು ಅಂತವನ, ನಾನೇನು ಇವನು ಕೆಟ್ಟೋದ್ನ ಅನ್ನೋರು. ಹಂಗನ್ನೋದ್ರೊಳಗೆ ಅಣ್ಣವ್ರು ಬಂದರು. ನಾವೆಲ್ಲ ಎದ್ದು ನಿಂತು ನಮಸ್ಕಾರ ಮಾಡಿದ್ವಿ. ಚೆನ್ನಾಗಿದ್ದೀರಾ? ಹಿಂಗೊಂದು ಸಾರಿ ಅಶ್ವತ್ಥನ ನೋಡಿದ್ರು ಅಣ್ಣವರು. ಅಶ್ವಥ್ ಅವರು ಹಿಂಗೆ ನೋಡಿದರು. ಸ್ವಲ್ಪ ತಂಗೆ ದಿಟ್ಟಲ್ಲಿ ಕಣ್ಣಲ್ಲಿ ನೋಡ್ಬಿಟ್ಟು ಅಣ್ಣವ್ರು ಜೋರ ನಕ್ಬಿಟ್ರು, ಇವರು ಜೋರ ನಕ್ಬಿಟ್ರು. ಅಷ್ಟೇ, ಮಾತೇ ಆಡಿಲ್ಲ, ಬರೀ ಕಣ್ಣಲ್ಲೇ ಮಾತಾಡ್ತಿದ್ರು ಅವರು. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಮದುವೆಗೂ ಅಥವಾ ಏನು ರಿಸೆಪ್ಷನ್ಗೂ ಗೊತ್ತಿಲ್ಲ, ಚೆನ್ನೈ
ಪಾಮ್ಗ್ರೋ ಹೋಟ್ಲಲ್ಲಿ ಎಲ್ಲರೂ ನಿಂತಿದ್ವಿ. ಅಣ್ಣ, ನಾನು, ಅಕ್ಕವರು, ಗೋವಿಂದಣ್ಣ ಎಲ್ಲ ನಿಂತಿದ್ವಿ. ಕಮಲಾಸನು, ಸಾರಿಕಾ ಬಂದರು. ಅವರು ಲುಂಗಿ, ಇವರು ಲುಂಗಿ, ಅವರು ವೈಟು, ಇವರು ವೈಟು. ಅವ್ರು ಸೀದಾ ಬಣ್ಣ ಅಣ್ಣನ ಮುಂದೆ ಒಂದು ಹಿಂಗೆ ನಿಂತರು. ನಮಸ್ಕಾರ ಇಲ್ಲ, ಏನಿಲ್ಲ, ನಿಂತರು. ಸಾರಿಕಾ ಹಿಂಗೆ ನೋಡ್ಬಿಟ್ಟು ಹಿಂಗಂದರು. ಅಷ್ಟ್ರ ಮೇಲೆ ಅವಳು ತಿಳ್ಕೊಬೇಕಲ್ಲ, ಸುಮ್ಮನೆ ಹಿಂಗೆ ಅಣ್ಣವ್ರ ಕಡೆ ಹಿಂಗೆ ತೋರಿಸಿ ಅಂದರು ಅಷ್ಟೇ, ಹೋಗ್ಬಿಟ್ರು. ಅವ್ರಿಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಅವ್ರ ಕಣ್ಣಲ್ಲೇ ಮಾತಾಡ್ಬಿಡ್ತಾರೆ. ಭಾವನೆಗಳಲ್ಲೇ ಬದಲಾಗ್ಬಿಡುತ್ತೆ. ಆಮೇಲೆ ಶಂಕರ್ ಪಾಟೀಲ್ ಸರ್, ಇವಾಗ ವಿಷ್ಣು ಸರ್ನ ನೀವೊಂದು ನ್ಯಾಷನಲ್ ಕಾಂಪಿಟೇಷನ್ ನಡಿಬೇಕಾದ್ರೆ ನೋಡಿದ್ರಿ, ವಿನ್ ಆ್ಯಂಡ್ ಕಮ್ ಅಂತ ವಿಷ್ಣು ಸರ್ ಹೇಳಿದ್ರು. ಅವ್ರ ಮೂಲಕ, ಅವ್ರ ಚಿತ್ರದ ಮೂಲಕನೇ ನೀವು ಬಣ್ಣ ಹಚ್ಚಿದ್ರಿ. ಜೀವನ ಚಕ್ರದ ಮೂಲಕ ನಿಮ್ಮ ಸಿನಿಮಾ ಚಕ್ರನ ಪ್ರಾರಂಭ ಮಾಡಿದ್ರಿ ನೀವು. ಆಮೇಲೆ ಬೆಳೆದ್ರಿ, ಹತ್ರ 300, 350, 400 ಸಿನಿಮಾಗಳು ಮಾಡಿದ್ರಿ. ಇದನ್ನೆಲ್ಲ ನೋಡಿದ್ಮೇಲೆ ವಿಷ್ಣು ಸರ್ ನಿಮ್ಮ ಬಗ್ಗೆ ಏನನ್ನೋರು, ಎಷ್ಟು ಹೆಮ್ಮೆ ಪಡೋರು? ವಿಷ್ಣು ಸರು, ಅಣ್ಣವರು ಇಬ್ಬರು ಸೇರಿದರೆ ಒಂದೇ ತಾಯಿ ಮಕ್ಕಳಿದ್ದಂಗೆ ಇರ್ತಿದ್ರು. ನನಗೆ ಗೊತ್ತದು, ಅವ್ರು ಮಾತಾಡೋದು. ವಿಷ್ಣು ಸರ್, ಏಯ್ ಅಣ್ಣವ್ರ ನಂಬರ್ ಕೂಡ ಇಲ್ಲಿ ಅನ್ನೋರು. ನಾನು ಹೇಳ್ತಿದ್ದೆ ನಂಬರು, ಫೋನ್ ಹಚ್ಚೋರು ಅಣ್ಣವ್ರಿಗೆ. ಅಣ್ಣ ಏನು ಮಾಡ್ತಿದ್ರು ಅಣ್ಣ, ತಿಂಡಿ ಆಯಿತಾ, ಬರಲ್ಲ ಮನೆಗೆ? ಇಲ್ಲ ಕಣೋ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಅನ್ನೋದು. ಇಷ್ಟು ಅನ್ಯೋನ್ಯವಾಗಿರೋದನ್ನು ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ಶಂಕರ್ ಪಾಟೀಲ್ ವಿಷ್ಣು ಪಿಕ್ಚರ್ ಮಾಡಿದ ತಕ್ಷಣ ಇಲ್ಲಿ ಏನೋ ಹೇಳೋರು, ಇಲ್ಲಿ ಪಿಕ್ಚರ್ ಮಾಡಿಕೊಳ್ಳಿ ವಿಷ್ಣು ಹತ್ರ ಏನೋ ಹೇಳೋರು. ಹಿಂಗಾಗಿ ಅದು ದೋಬಿಕ ಕೂತ ಗರ್ಕಾನ ಘಾಟ್ಕ ಆಯಿತು. ನಾನು ಒಬ್ಬನೇ ಮಾತಾಡ್ತೀನಿ, ಯಾವೊಂದು ಭಯ ಇಲ್ಲ ನನಗೆ. ನನಗೇನು ಅನಿಸಿದೆ, ನನಗೇನು ಆಗಿದೆ ಅದನ್ನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆ ಥರ ಮಾತಾಡಿದವ್ರು ಯಾರು ಸರ್? ಏನಕ್ಕೆ ಮಾತಾಡೋದು? ಅದರಿಂದ ಪ್ರಯೋಜನ ಏನು ಸರ್? ಹೆಸರು ಹೇಳ್ಬಾರ್ದು. ಅಲ್ಲ, ಹೆಸರಲ್ಲ, ನನ್ನ ಹೆಸರು ಬೇಡ ಸರ್. ಸರ್ ಹೋಗ್ಬಿಟ್ಟವ್ರೆ. ಅಲ್ಲ, ಹೆಸರು ಬೇಡ ಸರ್ ನನಗೆ. ಖಂಡಿತ ಹೆಸರು ಕಟ್ಕೊಂಡು ಏನೋ ಬೇಕಾ, ನಾನು ಅದನ್ನೆಲ್ಲ ನೆಗೆಟಿವ್ ಬೇಕಾಗಿಲ್ಲ. ಅಂದರೆ ತಂಬೆಳೆ ಬೇಸ್ಕನಕ ನಿಮ್ಮ ಬಗ್ಗೆ ಅವ್ರು ಕಲ್ಲು ಹಾಕಿದ್ರೆ ಅವ್ರಿಗೇನು ಪ್ರಯೋಜನ? ನಾನಿಲ್ಲ ಅಂದ್ರೆ ಅವ್ರು ಇರ್ಬೋದಲ್ಲ ಅಲ್ಲಿ. ಏನು ಸರ್ ಅಸಹ್ಯ. ಹೌದು, ನಾನಿಲ್ಲ ಆ ಜಾಗದಲ್ಲಿ ಅಂದರೆ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಅರ್ಥ ಆಯ್ತಲ್ಲ? ಮಾಡ್ತಾರೆ ಆ ಥರ, ನಾ ಯಾರಿಗೂ ಮಾಡಿಲ್ಲ. ಬಟ್ ಗೊತ್ತು, ಎಲ್ಲರಿಗೂ ಗೊತ್ತು. ನಾನು ಬೇಕಾದ್ರೆ ನಾನೇ ಬಿಟ್ಕೊಟ್ಬಿಡ್ತಿದ್ದೆ ಬೇಕಾದ್ರೆ ಕೆಲವು ಕಡೆ. ಅದು ಗೊತ್ತು ಕೆಲವ್ರಿಗೆ. ನನಗೆ ಬೇಡ, ಅವ್ರಿಗೆ ಕೊಡ್ರಿ ಅಂತನೂ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ, ದೊಡ್ಡವ್ರಿಗೆ ಹೇಳ್ಬಿಟ್ಟಿದ್ದೀನಿ. ಅವಾಗ ನಾನು ಒಪ್ಪಿದೆ ಕಣೋ ನಿನ್ನ ಫ್ರೆಂಡ್ಶಿಪ್ಪಿಗೆ ಅಂತ ದೊಡ್ಡವರೇ ಅಂದು ನನ್ನೂ ಮಾಡಿಸಿದ್ರು, ಇನ್ನೊಬ್ಬರನ್ನೂ ಮಾಡಿಸಿದ್ರು. ಅವ್ರ ಹೆಸರು ಬೇಡ. ಬೇಡ ಸರ್, ಹೆಸರು ಬೇಡ ಸರ್. ಚೀಚಿ, ಆ ವ್ಯಕ್ತಿಗಳ ಬಗ್ಗೆ ನಮಗೆ ಆದಂಥ ಒಂದು ಗೌರವಗಳಿರುತ್ತೆ. ಹೆಸರು ತೊಗೊಂಡು ಆ ಗೌರವಕ್ಕೆ ಧಕ್ಕೆ ಬರೋದು ಬೇಡ. ಏನೇ ಆಗಲಿ ಸರ್, ಚಿತ್ರರಂಗದಲ್ಲಿ ಜಗ್ಗೇಶು ಎಲ್ಲರೂ ಪ್ರೀತಿ ಪಾತ್ರರೇ. ಅಂದರೆ ಹೆಲ್ಪ್ ಮಾಡಿದವರು ದರ್ಶನ್, ಜಗ್ಗೇಶು, ಆಮೇಲೆ ನಮ್ಮ ಪ್ರಕಾಶ್ ರೈ, ಆಮೇಲೆ ಅಣಜಿ ನಾಗರಾಜು. ಹಾಂ, ನಮ್ಮ ನಾಗಣ್ಣ ಕ್ಯಾಮ್ರಾಮನ್ ಸರ್. ಅಣಜಿ ನಾಗರಾಜು ಹೆಲ್ಪ್ ಮಾಡೋನು ನನಗೆ. ಹೆಲ್ಪ್ ಮಾಡಿದವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೇಕು ನಾನು. ಯಾಕೆ ಗೊತ್ತಾ, ಇದೇ ಅಣಜಿ ನಾಗರಾಜು ಐಲ್ಯಾಂಡ್ಸಲ್ಲಿ ರೂಮ್ ನಂದು. ಅವ ಜನ್ರೇಟ್ರ್ ಓಡಿಸೋದು ಬಸವರಾಜನ ಅಳಿಯ ಇವ. ಇದು ಹುಡುಗ ಭಾಳ ಅಂದರೆ 12ರಿಂದ 13 ವಯಸ್ಸು ಅವಾಗ ಅವನಿಗೆ, ಅಣಜಿಗೆ. ಜನ್ರೇಟ್ರ್ ವರ್ಷಕ್ಕೆ ಇಟ್ಕೊಂಡಿದ್ದ ಅವನ್ನೆಲ್ಲ ಓಡಾಡ್ಕೊಂಬಂದು ರಾತ್ರಿ ಅಲ್ಲಿ ಜನ್ರೇಟ್ರ್ ಬಿಟ್ಟು ಕುಡಿದು ಮಕ್ಕೊಂಬಿಡ್ತಿದ್ದ. ಇವ ನನ್ನ ರೂಮಿನ ಮುಂದೆನೇ ನಲ್ಲಿ, ನೀರಿನ ನಲ್ಲಿ, ಐಲ್ಯಾಂಡ್ಸಲ್ಲಿ ಬಕೆಟು ಬಟ್ಟೆ ತೊಗೊಂಡು ರಾತ್ರಿ 9:10 ಸರ್ ಬಕೆಟಲ್ಲಿ ನೀರು ಹಿಡ್ಕೊಂಡೋಗಿ ಬಸ್ ತೊಳಿತಿದ್ದವ. ಅದಕ್ಕೆ ನಾವು ಭೀಮಾ ತೀರದಲ್ಲಿ ಪ್ರೊಡ್ಯೂಸರ್ ಅದ ಸರ್. ಆ ದೇವ್ರು ಕಣ್ಣು ಬಿಟ್ರೆ ಭಗವಾನ್ ದೇತಾ ಆಯಿತು, ತಪ್ಪಟ್ಟು ಪಾಳ್ಕೆ ದೇತಾ ಅಂತ. ಹಾಗೆ ಈ ಎಲ್ಲ ವಿಚಾರಗಳು ಮಾತಾಡ್ತಾ ಒಂದೊಂದಾಗಿ ನಿಮ್ಮ ಜೀವನದ ಒಂದೊಂದು ಹಂತದ ಪ್ರತಿಯೊಂದು ವಿಚಾರಗಳನ್ನು ಮೆಲುಕು ಹಾಕ್ಕೊಂಡು ಬಂದ್ವಿ.
ಸೊ ಒಟ್ಟಾರೆಯಾಗಿ ನಿಮಗೆ ಶಂಕರ್ ಪಾಟೀಲ್ ಸರ್ ನಿಮ್ಮ ಇಡೀ ಜೀವನನ ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ? ಒಂದು 10% ಅಚೀವ್ ಮಾಡಿದ್ದೀನಿ, 90% ಕಳ್ಕೊಂಡಿದ್ದೀನಿ. 10% ಏನು ಅಚೀವ್ ಮಾಡಿದ್ದೀನಲ್ಲ, ದಟ್ ಈಸ್ ಈಕ್ವಲ್ ಟು 90%. ವಂಡರ್ಫುಲ್. ಯಾರಿಗಾದರೂ ಈ ಒಂದು ನಿಮ್ಮ ಲೈಫಲ್ಲಿ ಯಾರಿಗಾದರೂ ಸಾರಿ ಕೇಳಬೇಕು, ಏನಾದ್ರು ಒಂದು ನನಗೆ ತಪ್ಪು ಮಾಡ್ಬಿಟ್ಟೆ ಗಿಲ್ಟ್ ಫೀಲಿಂಗ್ ನಿಮ್ಗೆ ಏನಾದರೂ ಇದೆಯಾ? ಏನಾದ್ರು ಇದೆಯಾ ಆ ಥರದ್ದು? ಇದೆ ಸರ್, ಸಾರಿ ಕೇಳಲೇಬೇಕು. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದವಳು ಎಕ್ಸ್ಪೆಕ್ಟ್ ಮಾಡ್ದಂಗಿಲ್ಲ. ನಾ ಹಂಗಿರ್ಬೇಕು ಗಂಡನ ಮನೇಲಿ ಅಂತ ಬಂದಳು, ಆ ಥರ ಇಟ್ಕೊಳ್ಳಿಲ್ಲ ನಾನು. ನನಗೆ ಶಕ್ತಿ ಆಗಲಿಲ್ಲ, ಅದಕ್ಕೆ ಅವಳಿಗೆ ನಾನು ಸಾರಿ ಕೇಳ್ತೀನಿ. ನನ್ನ ಮಗಳು ಕೋಪ ಬಂದರೆ ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾಳೆ. ಬೇಕಾದ್ರೆ ಅವಳು 2 ಕಪಾಳ ಕೊಡೋದು ನನಗೆ ಹೇಳ್ಬೋದಲ್ಲ. ಏನಾರು ಯಾರಿಗೆ ಇದೆ ರೈಟ್ಸ್ ಮುಟ್ಟಕ್ಕೆ? ಆ ದಾರಾ ಸಿಂಗ್ಗೂ ಇಲ್ಲ, ಬ್ರೂಸ್ಲಿಗೂ ಇಲ್ಲ ನನ್ನ ಮುಟ್ಟಕ್ಕೆ. ನನ್ನ ಮಗನಿಗೆ ನನ್ನ ಮಗಳಿಗೆ ಐತಿ, ಕಪಾಳ ಹೊಡಿಬೋದು ನನಗೆ, ನನ್ನ ತಪ್ಪಿದ್ದಾಗ ಮಾತ್ರ. ಬೇರೆಯವ್ರು ಹೇಳಿಕೆ ಮಾತು ಅವು ಕಟ್ಕೊಂಡು ನನ್ನ ಹತ್ರ ಜಗಳ ಆಡ್ಬೋದು. ಅದಕ್ಕೆ ನಾನು ಸಾರಿ ಸರ್. ನನಗಂತೂ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಆಪ್ತ ಅನ್ನಿಸ್ತು, ತುಂಬ ಒಂದು ವಿಶೇಷವಾಗಿತ್ತು. ನನಗೊಂದು ಎಕ್ಸೈಟ್ಮೆಂಟ್, ಯಾಕೆಂತಂದರೆ ನಿಮ್ಮ ಮಾಡಿರೋ ರಣರಂಗ ಇರ್ಬೋದು, ಮನಮೆಚ್ಚಿದ ಹುಡುಗಿರ್ಬೋದು, ಅಸಂಭವ ಇರ್ಬೋದು, ಈ ಎಲ್ಲ ಸಿನಿಮಾಗಳಲ್ಲೂ ನಿಮ್ಮ ಪಾತ್ರಗಳನ್ನ ನೋಡಿ ನಾವೆಲ್ಲ ಬೆಳ್ಕೊಂಬಂದವರು. ಇವತ್ತು ನನಗೆ ನಿಮ್ಮನ್ನು ಒಂದು ಇಂಟರ್ವ್ಯೂ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಸರ್. ತಮಗೇನು ಸರ್ ನಮ್ಮ ಜೊತೆ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು? ತುಂಬ ಸಂತೋಷ ಆಗಿದೆ ಸರ್. ನಾನು ಹೆಚ್ಚು ಕಮ್ಮಿ ಸುಳ್ಳು ಹೇಳಂಗಿಲ್ಲ, ನಾನು ನಕ್ಕು ಒಂದು 6 ತಿಂಗಳಾಗಿತ್ತು ಸರ್. 6 ತಿಂಗಳಿಂದ ನಕ್ಕಿದ್ದಿಲ್ಲ. 6 ತಿಂಗಳಿಂದ ಒಬ್ಬರ ಜೊತೆ ಹಿಂಗೆ ಮಾತಾಡಿಲ್ಲ. ಹೌದು, ನಾನೊಂದು 3 ತಿಂಗಳಿಂದ ನಿಮ್ಮ ಪ್ರಯತ್ನ ಪಟ್ಟಾಗಲೂ ಪಾಪ ನೀವು ಯಾವುದೋ ಒತ್ತಡದಲ್ಲೇ ಇದ್ರಿ ನೀವು. ಅಲ್ಲ, 3 ತಿಂಗಳಿಂದ ನಾನು ಈ ನಿಮ್ಮ ಹತ್ರ ಮಾತಾಡಿದ್ದೀನಲ್ಲ, ನಿಮ್ಮ ಮನೆಯವ್ರ ಹತ್ರ ಮಾತಾಡಿದ್ನಲ್ಲ, ಅದೇ ಮಾತುಗಳು. ಮನೆಯಲ್ಲಿ ಮಾತೇ ಇಲ್ಲ, ನಾವು ಯಾರ ಹತ್ರ ಎಲ್ಲೂ ಹೋಗಲ್ಲ, ಮಾತೇ ಇಲ್ಲ. ನಾವು ಒಂದು 3-4 ತಿಂಗಳಿಂದ ಮಾತೇ ಇಲ್ಲ. ಅದೇ ಯಾರು ಫೋನ್ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಬೇಕು ಅಷ್ಟೇ, ಬಿಟ್ಟರೆ ಏನಿಲ್ಲ. ಏನು ಹೇಳ್ಬೇಕು ಸರ್, ನಾನು ಒಂದು ಹೆಚ್ಚು ಕಮ್ಮಿ ಒಂದು 3-4 ತಿಂಗಳಿಂದ ನಿಮ್ಮನ್ನು ನೋಡಿದ ತಕ್ಷಣ ನಗು ಬಂತಲ್ಲ, 100 ಡೇಸಿಗೆ ಒಂದು ಸಾರಿ ನಗು ಬಂತು ಸರ್. ನಕ್ಕಿಲ್ಲ ನಾನು 3 ತಿಂಗಳಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಪ್ರೀತಿಯ ಮಾತಿಗೆ, ನಿಮ್ಮ ಸಮಯಕ್ಕೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಶಂಕರ್ ಪಾಟೀಲ್ ಸರ್ ಅವರ ಒಂದು ಸಂದರ್ಶನ, ಅವರ ಜೀವನದ ಕತೆ. ನಿಜವಾಗಲೂ ಸಾಕಷ್ಟು ಜನಕ್ಕೆ ಈ ಕತೆ ಒಂದು ಸ್ಫೂರ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟೊತ್ತು ಅವರ ಸಮಯ ನಮಗೆ ಕೊಟ್ಟಿದ್ದಕ್ಕೆ ನಮ್ಮ ಶಂಕರ್ ಪಾಟೀಲ್ ಸರ್ಗೆ ಥ್ಯಾಂಕ್ಸ್. ಹಾಗೆ ಇಂಥ ಒಬ್ಬ ವ್ಯಕ್ತಿನ ನನಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ದೊಂಬರ್ ಕೃಷ್ಣ ಸುರೇಶ್ ಅವ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ನ ಹೇಳ್ತಾ ಈ ಸರಣಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಬಂದು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಸಾಧಕರನ್ನ, ಸತ್ಯಗಳನ್ನ, ಅವರ ಒಳಗಡೆ ಅಡಗಿರುವ ನೋವು ನಲಿವಿನ ಕಥೆಗಳನ್ನ ನಿಮ್ಮ ಮುಂದೆ ತಂದು ಹೇಳೋದನ್ನು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀನಿ. ಮೆಸೇಜ್ ಮಾಡಿ, ನಿಮ್ಮ ಪ್ರತಿಕ್ರಿಯೆಗೆ ಕಾಯ್ತಾ ಇರ್ತೀನಿ. ನಮಸ್ಕಾರ.